ಅಕಸ್ಮಾತ್ ಯಾರಾದರೂ ದ್ರೌಪದಿಯನ್ನು ಆಜ್ಞೆ ಒಪ್ಪಿರುವ ಗಂಡನ ಜೊತೆಗೆ ಮಂಚದಲ್ಲಿ ಇದ್ದದ್ದನ್ನು ನೋಡಿದರೆ ಅವನು 12 ವರ್ಷ ಕಾಡು ಹೋಗಬೇಕು. ಇವರೆಲ್ಲ ಅರ್ಜುನ ಹಾಗೆ ನಿಯಮ ಇಲ್ಲ, ನಿಬಂಧನೆ ಇಲ್ಲ, ವಿಧಿ ಇಲ್ಲ, ಶಾಸ್ತ್ರ ಇಲ್ಲ, ಶ್ರದ್ಧೆ ಇಲ್ಲ. ನಾನು ಕ್ಷಣಿಕ ಸಂತೋಷವನ್ನು ಪಟ್ಟರೆ ದೀರ್ಘಕಾಲದ ನೋವನ್ನು ಅನುಭವಿಸ್ತೀನಿ ನಾನು. ಆದ್ದರಿಂದ ನಾನು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಮಹಾಭಾರತ ನನಗೆ ಕಲಿಸ್ತಾ ಇದೆ. ನಾನು ಕಲ್ತ್ಕೋಬೇಕದನ್ನು ನೋಡಿ. ಎಲ್ರಿಗೂ ಶುಭ ಸಂಜೆ, ಸ್ವಾಗತ ಕುಮಾರವ್ಯಾಸ ಭಾರತ ಉಪನ್ಯಾಸದ ಮಾಲಿಕೆಗೆ. ನಿಮ್ಮೆಲ್ಲರ ಪರವಾಗಿ ಗುರುಗಳಿಗೆ ಆತ್ಮೀಯವಾದ ಸ್ವಾಗತ. ಗುರುಗಳೇ, ಸ್ವಾಗತ ತಮಗೆ. ತಮಗೂ ಕೂಡ ಸ್ವಾಗತ. ಕೇಳೋಣ ಕುಮಾರವ್ಯಾಸ ಭಾರತ. ಧನ್ಯವಾದ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಪಾಂಡವರು ಒಂದು ತರಹ ರಾಜಿ ಮಾಡಿಕೊಂಡು, ಅವ್ರಿಗೂ ಅದೇ ಬೇಕಾಯಿತು, ರಾಜಿ ಮಾಡಿಕೊಂಡು ಅಲ್ಲ, ಅವ್ರಿಗೂ ಬೇಕಾಯಿತು. ಮತ್ತೆ ಹಸ್ತಿನವತಿಗೆ ಬಂದಿದ್ದಾರೆ. ಭೀಷ್ಮ ದ್ರೋಣರ ನಾಯಕತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಆ ರಾಜ್ಯ ಇಬ್ಬಾಗವಾಗಿದೆ. ಇಂದ್ರಪ್ರಸ್ಥವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಅವರು ಮುಂದುವರಿಯಲಿ ಅಂತ ಹೇಳಿದ್ದಾರೆ. ಇಂದ್ರಪ್ರಸ್ಥಕ್ಕೆ ಪಾಂಡವರು ಬಂದಿದ್ದಾರೆ. ಹಾಗೆ ಬಂದಿದ್ದಾಗ ಅಂತ ನಾನು ಅಗ್ನಿ ಪ್ರಕರಣವನ್ನು ನಿನ್ನೆ ಆರಂಭ ಮಾಡಿದೆ. ಆದರೆ ಅದಕ್ಕಿಂತ ಮುಂಚೆ ಹೇಳಬೇಕಾದ ಒಂದು ಭಾಗ ಇದೆ, ಅದನ್ನು ಈಗ ಹೇಳು. ಅದು ಬಹಳ ಪ್ರಧಾನವಾಗಿರ್ತಕ್ಕಂಥದ್ದೇ ಆದ್ದರಿಂದ ಮತ್ತು ತುಂಬ ವೈಚಾರಿಕವಾಗಿ ಚಿಂತನೆ ಮಾಡಬೇಕಾದ್ದರಿಂದ. ಆ ಭಾಗಕ್ಕೆ ಮೂಲವಾದ್ದು ನಾರದರು ಬಂದು ಮಾಡಿದ ಒಂದು ನಿಯಮ, ಅಥವಾ ನಾರದರ ಸೂಚನೆಯ ಮೇಲೆ ಪಾಂಡವರು ಮಾಡಿಕೊಂಡಂಥ ಒಂದು ನಿಯಮ. ನಾರದರು ಹೇಳಿದರು, ಸುಂದ ಉಪಸುಂದ ಅಂತ ಇಬ್ಬರು ರಾಕ್ಷಸರಿದ್ರಯ್ಯ, ಅವಧ್ಯರಾಗಿದ್ದರು, ಬ್ರಹ್ಮವರ ಪ್ರಸಾದ ಲಬ್ಧರಾಗಿದ್ದರು. ಅವರನ್ನು ಸೋಲಿಸಲಿಕ್ಕೆ ಯಾರಿಗೂ ಆಗಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಬ್ರಹ್ಮ ಎಲ್ಲ ಋಷಿಗಳು ದೇವತೆಗಳು ಬಂದೆಲ್ಲ ಕೇಳಿದ್ದಕ್ಕೆ ವಿಶ್ವಕರ್ಮನನ್ನು ಕರೆದು ಹೇಳ್ತಾರೆ, ಅತ್ಯಂತ ಸುಂದರಿಯನ್ನು, ಮಹಾಸುಂದರಿಯನ್ನು, ಇಲ್ಲಿಯೇ ತನಕ ಸೃಷ್ಟಿಯಾಗಿರದ ಸುಂದರಿಯನ್ನು ನೀನು ಸೃಷ್ಟಿ ಮಾಡು. ಗಂಡು ಬೀಳ್ತಾನೆ ಅಂದರೆ ಹೆಣ್ಣಿಗೆ ಬೀಳಬೇಕು, ಅದೇ ಅಸ್ತ್ರ. ಅಂದಿಗೂ ಅಷ್ಟೇ, ಇಂದಿಗೂ ಅಷ್ಟೇ. ನೀವು ರಾಷ್ಟ್ರಗಳಲ್ಲಿ ಈ ಗೂಢಚಾರಿಣಿಯರು ಅಂತ ಇರ್ತಾರೆ, ಅದನ್ನು ಉಪಯೋಗಿಸ್ಕೊಳ್ಳೋದೆ ಮೊದಲಿನಿಂದಲೂ ಬಂದಿರೋದೆ. ಇಂದ್ರನ ಅವನು ಮಹಾ ರಾಜಕಾರಣಿ ತಾನೆ, ಅವನು ಹೇಳಿಕೊಟ್ಟ ಪಾಠವನ್ನೇ ಇಂದಿಗೂ ಎಲ್ಲ ರಾಷ್ಟ್ರಗಳವರು ಅನುಸರಿಸ್ತಾರೆ. ಎಲ್ಲರಲ್ಲಿಯೂ ಗೂಢಚಾರಣಿಯರಿರ್ತಾರೆ. ಅವನ ಹತ್ರ ದೊಡ್ಡ ಪಡೆನೇ ಇತ್ತು. ಆಗ ವಿಶ್ವಕರ್ಮ ಆಜ್ಞೆ ಪ್ರಪಂಚದಲ್ಲಿ ಇರಬಹುದಾದಂತಹ ಸೌಂದರ್ಯಾದಿ ಸೌಂದರ್ಯದ ವಸ್ತುಗಳನ್ನು, ಪ್ರಾಣಿಗಳನ್ನು, ಲೋಹಗಳನ್ನು, ವಜ್ರ ಇತ್ಯಾದಿಗಳನ್ನು ತನ್ನ ಕಣ್ಣು ಮುಂದೆ ಇಟ್ಟುಕೊಂಡು ಒಂದೊಂದರೊಳಗೆ ಒಂದೊಂದು ಎಳ್ಳಿನಷ್ಟು ಸೌಂದರ್ಯವನ್ನು ತಗೊಂಡಂತೆ. ತಿಲ, ಎಳ್ಳು, ಒಂದೊಂದು ತಿಲದಷ್ಟು, ಅಂದರೆ ಇನ್ನು ಎಷ್ಟಿದೆ ನಮ್ಮಲ್ಲಿ, ಒಂದೊಂದು ಎಳ್ಳು ಮುನೆಯಷ್ಟೇ ಸೌಂದರ್ಯವನ್ನು ಎಲ್ಲ ಸೌಂದರ್ಯದ ರಾಶಿಯಿಂದ ತೆಗೆದುಕೊಂಡು ಒಬ್ಬಳನ್ನು ಸೃಷ್ಟಿ ಮಾಡಿದಂತೆ. ಎಳ್ಳು ಮಾತ್ರದಷ್ಟು ಸೌಂದರ್ಯವನ್ನು ಸರ್ವರಿಂದಲೂ ಸಂಗ್ರಹಿಸಿ ಸೃಷ್ಟಿ ಮಾಡಿದ್ದರಿಂದ ಅದಕ್ಕೆ ಆ ಹೆಣ್ಣಿಗೆ ತಿಲ ಉತ್ತಮೆ ಅಂತ, ತಿಲೋತ್ತಮೆ ಅಂತ ಹೆಸರನ್ನು ಬ್ರಹ್ಮ ಇಟ್ಟು. ಆ ತಿಲೋತ್ತಮೆಗೆ ಹೇಳಿದ, ನೀನು ಹೋಗಿ ನಿಂತ್ಕೋ ಅವರಿಬ್ಬರ ಮಧ್ಯದಲ್ಲಿ ಅಂತ. ಗಂಡುಗಳು ಎಷ್ಟು ದುರ್ಬಲರಾಗಿರ್ತಾರೆ ಅಂದರೆ, ನಮಗೆ ಇತ್ತೀಚಿನ ವಾಹಿನಿಗಳಲ್ಲಿ ಈ ಸನ್ಯಾಸಿಗಳು ನೋಡಿದರೆ ಅಯ್ಯೋ ಅನಿಸುತ್ತೇನೆ. ಇಲ್ಲ, ಸನ್ಯಾಸ ತಗೋಬಾರ್ದು. ಸನ್ಯಾಸಿಗಳು ಮನೆ ಹಾಳಾಗಲಿ, ನಾವೇ ಬೀಳಬೇಕಾಗಿಲ್ಲ. ಸನ್ಯಾಸಿಗಳು ಬಿಡಿ ಪಕ್ಕಕ್ಕೆ. ಅಷ್ಟು ದುರ್ಬಲರೇ ಗಂಡಸರು ಅನಿಸ್ಬಿಡುತ್ತೆ ನನಗೆ. ಅಷ್ಟು ದುರ್ಬಲರೇ ನಾವು. ಇನ್ನು ಸನ್ಯಾಸಿಗಳು ಇನ್ನೂ ಜೋರಾಗಿರ್ಬೇಕಲ್ರಿ, ಇನ್ನೂ ನಿಯತೇಂದ್ರಿಯರಾಗಿರ್ಬೇಕು ಅವರು. ಇವರೆಲ್ಲ ಅರ್ಜುನ ಹಾಗೆ. ಈಗ ನಾವು ನೋಡ್ತೀವಿ, ಅರ್ಜುನನ ನಿಯಮ ಇಲ್ಲ, ನಿಬಂಧನೆ ಇಲ್ಲ, ವಿಧಿ ಇಲ್ಲ, ತಿರಸ್ಕಾರ ಇಲ್ಲ, ಶಾಸ್ತ್ರ ಇಲ್ಲ, ಶ್ರದ್ಧೆ ಇಲ್ಲ, ಎಲ್ಲ ನಕಾರಗಳೇ. ಅವರಲ್ಲಿ ಎಲ್ಲವೂ ಯಾವುದು ನಕಾರವಾಗಿದೆಯೋ ಆ ಸನ್ಯಸ್ತವನ್ನು ಬಿಟ್ಟು ಮಿಕ್ಕಿದೆಲ್ಲ ಇರೋ ಹಾಗೆ. ಇತ್ತೀಚಿನ ಒಂದು 10 ವರ್ಷದ ಒಂದು 10 ಸ್ವಾಮಿಗಳು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅದು ಈ ವಾಹಿನಿಗಳು, ದೂರದರ್ಶನಗಳು ಇರೋ ಕಾರಣದಿಂದ ಎಲ್ಲ ಸಿಕ್ಕಾಕೊಂಡೇ ಬಿಡ್ತಾರೆ. ಇಷ್ಟು ಸುಲಭವೇ ಅಂತ ಗಂಡಸರು ಬಿದ್ದೋಗೋದು. ಅದು ದೇವೇಂದ್ರನಿಗೆ ಭಾಳ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ಅವನು ಬೀಳೋನೇ, ಯಾವನು ಬೀಳೋನು. ಹೀಗಾಗಿ ಉಪಸುಂದರನ್ನು ಸೋಲಿಸಲಿಕ್ಕೆ ಆ ತಿಲೋತ್ತಮೆ ಅವಳು ಮಾತೇ ಆಡಲಿಲ್ಲರಿ. ಇವರಿಬ್ಬರೂ ಏನು ಬ್ರಹ್ಮನನ್ನು ಮೆಚ್ಚಿಸಿದಾಗ, ತಪಸ್ಸು ಮಾಡಿ ಮೆಚ್ಚಿಸಿದಾಗ ನಾವು ಸಾಯಬಾರ್ದು ಒಂದಿದ್ರು. ಅದಕ್ಕೆ ಅವನು ಹೇಳಿದ, ನೋಡಿ, ಹುಟ್ಟಿದ ಮೇಲೆ ಸಾಯಬೇಕು.
ಬೇಕಾದರೆ ಒಂದು ಅವಕಾಶವನ್ನು ಏನು ಕೊಡ್ತೀನಿ, ನೀನು ಹೇಗೆ ಸಾಯಬೇಕು ಅಂತ ಹೇಳು, ನೀನು ಹೇಗೆ ಸಾಯಬೇಕು ಅಂತೀಯ ಬಿಡ್ತೀನಿ ನಾನು. ನೀವು ಏನು ಅಡ್ಡಿ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ, ಏನು ತೋಡು ತೊಗೊಳ್ತೀರೋ ತೊಗೊಳ್ಳಿ, ಏನು ಎಚ್ಚರಿಕೆ ತೊಗೊಳ್ತೀರೋ ತೊಗೊಳ್ಳಿ. ಅದಕ್ಕೆ ಅವರಿಬ್ಬರು ಮಾತಾಡ್ಕೊಂಡು, ನಾವಿಬ್ಬರು ಆಪ್ತ ಸಹೋದರರು, ಆಪ್ತ ಅಣ್ಣ ತಮ್ಮಂದಿರು. ಹೀಗಾಗಿ ನಮ್ಮಿಬ್ಬರ ಮಧ್ಯದಲ್ಲಿ ವೈಮನಸ್ಸೆ ಬರೋ ಮಾತೇ ಇಲ್ಲ. ಆದ್ದರಿಂದ ಹೇಳಿದರು, ನಮಗೆ ಯಾರಿಂದಲೂ ಸಾವಾಗಬಾರದು, ಅಕಸ್ಮಾತ್ ಏನಾದರೂ ಮೃತ್ಯು ಬಂದರೆ ಪರಸ್ಪರ ಬರಬೇಕಷ್ಟೇ. ನನ್ನನ್ನು ಹೊಡಿಬೋದು, ಅವನು ನನ್ನ ಹೊಡಿಬೋದು. ನಾವ್ಯಾಕೆ ಹೊಡಿತೀವಿ? ನಾವು ತುಂಬ ಪ್ರೇಮಿಗಳಾಗಿದ್ವಿ. ಒಂದೇ ಥರ ಬಟ್ಟೆ ಹಾಕ್ತಾಯಿದ್ರು, ಒಂದೇ ಥರ ಊಟ ಮಾಡ್ತಾಯಿದ್ರು, ಒಂದೇ ಕಡೆ ಓಡಾಡ್ತಾಯಿದ್ರು, ಎಲ್ಲ ಏಕಮುಖವಾಗಿದ್ದರು. ಚೆನ್ನಾಗೇ ಇದ್ದರು, ಭಾಳ ಚೆನ್ನಾಗೇ ಇದ್ದರು. ಆಗ ಈ ತಿಲೋತ್ತಮೆ ಸುಂದ ಹೋಗೋಳ ಕೈ ಹಿಡ್ಕೊಂಡ, ಉಪಸುಂದಾನು ಹೋಗೋಳ ಕೈ ಹಿಡ್ಕೊಂಡ. ಇವಳು ನಾನು ಮೊದಲು ಹಿಡ್ಕೊಂಡಿದ್ದೀನಿ ಇಂದ, ಅವನು ನಾನು ಮೊದಲು ನೋಡಿದ್ದೀನಿ ಅಂತಂದ. ಶುರುವಾಗೇ ಬಿಡ್ತು ಘರ್ಷಣೆ. ನಿನ್ನೆ ನಾವು ಮಾತನಾಡ್ತಾ ಹೇಗೆ ಸ್ಪರ್ಧೆ ಅನ್ನತಕ್ಕಂಥದ್ದು ಸೋಲಿಗೆ ಕಾರಣವಾಗುತ್ತೆ ಅಂತ. ಯಾವುದೇ ಸ್ಪರ್ಧೆ ಇದ್ದರೂ ಯಾರೋ ಸೋಲ್ಲೇಬೇಕು, ಅಂತೂ ಸೋಲಿನ ಮೂಲ ಅಂದರೆ ಸ್ಪರ್ಧೆ. ಹಾಗೆಯೇ ನಮಗೆ ತುಂಬ ದುಃಖವನ್ನು ತಂದುಕೊಡತಕ್ಕಂಥದ್ದು ಸ್ವಾಮ್ಯ, ಅಧಿಕಾರ. ನೀವು ಇದನ್ನು ನನ್ನದನ್ನಾಗಿ ಮಾಡ್ಕೊಂಡ್ಬಿಡ್ಬೇಕು ಅಂತಾನೆ ನನಗೆ ಸಮಸ್ಯೆ ಆಗೋದು. ಉಪಯೋಗಿಸ್ತಾ ಇದ್ದೀನಿ ರೀ, ಇರಲಿ ಬಿಡಿ, ಎಲ್ಲಿ ಹೋದರೂ ಅಂಥದ್ದು ಒಂದು ಮುಂದಿಟ್ಟೇ ಇರ್ತಾರೆ. ನಮ್ಮ ಮನೆಗೆ ಯಾಕೆ ತೊಗೊಂಡೋಗ್ಬೇಕು ಇದನ್ನು? ನನಗೆ ಸ್ವಾಮ್ಯ ಯಾವಾಗ ಬರುತ್ತದೆಯೋ ಆ ಬುದ್ಧಿ, ಆವಾಗ ನನಗೆ ದುಃಖ ಕಟ್ಟಿಟ್ಟದ್ದು. ಅವರು ಸ್ವರ್ಗವನ್ನೇ ಗೆದ್ದಿದ್ದವರು, ಸಾಕಷ್ಟು ಅಪ್ಸರೆಯರಿದ್ದರು, ಬೇಕಷ್ಟು ಜನ ಹೆಣ್ಣುಗಳಿದ್ದರು, ಅವ್ರಿಗೇನು ಕೊರತೆ ಇರಲಿಲ್ಲ. ಆದರೆ ಇವಳ ಮೇಲೆ ಪ್ರಭುತ್ವವನ್ನು ಸ್ಥಾಪಿಸಕ್ಕೆ ಹೋದರು. ಇಬ್ಬರು ಹೋದರು, ಕಿತ್ತಾಡಿದರು, ಹೊಡ್ಕೊಂಡ್ರು, ಸತ್ತರು. ಅದನ್ನು ನಾರದರು ಹೇಳಿದರು, ಒಬ್ಬಳ ಮೇಲೆ ಒಬ್ಬರಿಗಿನ್ನ ಇಬ್ಬರು ಯಾಜಮಾನ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಹೋದಾಗಲೆಲ್ಲ ಹೀಗಾಗತ್ತೆ. ಆದ್ದರಿಂದ ಅದರಲ್ಲೇ ಶ್ರೀರಾಮರಷ್ಟು ದೊಡ್ಡವರಾದ ಪ್ರಪಂಚದಲ್ಲಿ. ಅವರೊಬ್ಬರನ್ನೇ ಏಕಪತ್ನಿ ವ್ರತಸ್ಥ ಅಂತ ಕರೀತಕ್ಕಂಥದ್ದು, ಇನ್ಯಾರನ್ನೂ ಕರೆಯಲ್ಲ. ಹಾಗಿದ್ದವರವರು ಅಂತಂತ. ಅಲ್ಲಿಯ ತನಕ ಏಕಪತ್ನಿ ವ್ರತಸ್ಥಿಕೆಗೆ ಮಾನ್ಯತೆಯೇ ಇರಲಿಲ್ಲ. ಅವನ ಅಪ್ಪನೇ ಇರಲಿಲ್ಲ, ಮಾತಾಡಿದ್ದೀನಿ ನಾನು ಅದನ್ನಾಗಲೇ. ಆದ್ದರಿಂದ ನಾನು ನಿಮಗೆ ಹೇಳಬೇಕಾಗಿದೆ, ನಿಮಗೆ ಸಲಹೆ ಕೊಡಬೇಕಾಗಿದೆ, ಅದಕ್ಕೋಸ್ಕರ ಬಂದಿದ್ದೇನೆ ನಾನು. ಅದೂ ಇವಳು ಕೃಷ್ಣೆ ಮಹಾಸುಂದರಿ, ಇವಳ ವಿಷಯದಲ್ಲಿ ನೀವು ಏನಾದರೂ ಘರ್ಷಣೆ ಮಾಡಿಕೊಂಡರೆ ನೀವು ಪತಿತರಾಗಿಬಿಡ್ತೀರಿ. ಅಂದರೆ ಯಾವುದೋ ಒಂದು ನಿಯಮ ಇಟ್ಕೊಳ್ಳೋದು ಒಳ್ಳೆಯದು. ಅರಸ ಚಿತ್ತೈಸು 1 ವತ್ಸರ ನಿಮ್ಮೊಬ್ಬರಲ್ಲಿ ಯಾರೋ ಒಬ್ಬರು, 5 ಜನ ಇದ್ದೀರಿ ನೀವು, 1 ವತ್ಸರ ಇರಲಿ ನಿಮ್ಮೈವರಲ್ಲಿ ಯಾರೋ ಒಬ್ಬರ ಹತ್ತಿರ, 3 ವರ್ಷ ಮತ್ತೊಬ್ಬರ ಹತ್ತಿರ ಸತಿ ಇರಲಿ. ಅವನು ನಿಯಮ ಮಾಡ್ಕೊಳ್ಳಿ, 1 ವರ್ಷಕ್ಕೆ ಒಬ್ಬರು. ಅರಸಿಯನು ಪತಿ ಸಹಿತ ಮಂಚದೊಳಿರಲು ಕಾಬುದು ಇಲ್ಲ. ದ್ರೌಪದಿ ಗಂಡನ ಜೊತೆಗೆ ಮಂಚದಲ್ಲಿದ್ದಾಗ, ಅಥವಾ ನೀವು ಯಾವುದೋ ಒಂದು ಅವಧಿಯನ್ನು ಖಚಿತಪಡಿಸ್, ಈ ಅವಧಿ ಕುಮಾರವ್ಯಾಸನಲ್ಲಿ ಬರುತ್ತೆ, ವ್ಯಾಸರಲ್ಲಿ ಬರಲ್ಲ. ಅದು ಎಲ್ರಿಗೂ ಹೆಂಡತಿನೇ. ಆದರೆ ಆ ಹೆಂಡತಿ ತನ್ನ ಆ ಯಾವ ಕಾಲಘಟ್ಟದಲ್ಲಿ ಇಂಥವನು ಗಂಡ ಅಂತ ಅಂದ್ಕೊಂಡಿರ್ತಾರೋ ಆ ಕಾಲಘಟ್ಟದಲ್ಲಿ ಸತಿಯನು ಪತಿ ಸಹಿತ ಮಂಚದೊಳಿರಲು ಕಾಬುದು ಸಲ್ಲದು. ಅವರಿಬ್ಬರೂ ಒಟ್ಟಿಗೆ ಇದ್ದಾಗ ನೋಡೋ ಹಾಗಿಲ್ಲ ಬೇರೆಯವರು. ಹಾಗೊಮ್ಮೆ ನೋಡಿದರೆ ಅದು ಗೋಚರಿಸಿದೊಡೆ ಅದಕ್ಕೆ ಪ್ರಾಯಶ್ಚಿತ್ತ ವಿಧಿಯುಂಟು, ಅದಕ್ಕೊಂದು ಪ್ರಾಯಶ್ಚಿತ್ತ ಇದೆ ಅಂತ ನಿಯಮ ಮಾಡ್ತಾರೆ. ಹಾಗೆ ನಿಯಮ ಮಾಡಿದ್ದು ಬಹಳ ದೊಡ್ಡ ಕಷ್ಟಕ್ಕೆ ತರುತ್ತೆ. ಮತ್ತು ವ್ಯಕ್ತಿಯ ಸಿದ್ಧತೆಯನ್ನು, ವ್ಯಕ್ತಿಯ ನಿಷ್ಠೆಯನ್ನು, ವ್ಯಕ್ತಿಯ ಶ್ರದ್ಧೆಯನ್ನು ಪರೀಕ್ಷೆ ಮಾಡುತ್ತೆ. ಸರಿ, ಅದಕ್ಕೆಲ್ಲ ಬದ್ಧರಾಗಿರ್ತಾರೆ. ಆ ಅವಧಿ ಉಂಟಲ್ಲ, ಆ ಅವಧಿಯನ್ನು ಕುಮಾರವ್ಯಾಸ 1 ವರ್ಷ ಅಂತ ಹೇಳ್ತಾನೆ. 1 ವತ್ಸರ. ವ್ಯಾಸರಲ್ಲಿ ಇಷ್ಟು ನಿಯಮ ಅಂತೇನು ಬರಲ್ಲ. ಈಗ ಹೇಳಿದ್ನಲ್ಲಪ್ಪ, ಕುಮಾರವ್ಯಾಸ ಪದ್ಯ ಹೇಳಿದ್ನಲ್ರಿ, ಈಗ ತಾನೇ ಹೇಳಿದ್ನಲ್ರಿ. ಅರಸ ಚಿತ್ತೈಸು 1 ವತ್ಸರ, 1 ವರ್ಷ ಒಬ್ಬರ ಹತ್ತಿರ ಇರಬೇಕು.
ಹೀಗಾಗಿ ನಾನು ಅರ್ಜುನನ ಬಗ್ಗೆ ಪರಿತಾಪಪಟ್ಟು ನೆನ್ನೆ ಹೇಳಿದೆ, ದ್ರೌಪದಿಯನ್ನು ಗೆದ್ದವನು ಅರ್ಜುನ, ಅವನು 3ನೇ ವರ್ಷ ತನಕ ಕಾಯಬೇಕಾಗಿತ್ತು ಅಂತ. ಕಾಯಬೇಕಾಗಿತ್ತು ಸರಿ, ಆದರೆ ಆಗಿದ್ದೇನೀಗ? ಇಂದ್ರಪ್ರಸ್ಥದಲ್ಲಿ ಬಂದಿದ್ದಾರೆ, ಇನ್ನೂ 1 ವರ್ಷವೂ ಆಗಿಲ್ಲ. ಬಹುಶಃ ಧರ್ಮರಾಯನ ಜೊತೆಗೇ ಇರಬೇಕು 1ನೇ ವರ್ಷ, 2ನೇ ವರ್ಷ ಆಗಬೇಕು, ಆಮೇಲೆ 3ನೇ ವರ್ಷಕ್ಕೆ ಅರ್ಜುನ ದ್ರೌಪದಿಯನ್ನು ಭೇಟಿ ಮಾಡಬೇಕು. ಆದರೆ ಈ ಶಿಕ್ಷೆ ಉಂಟಲ್ಲ, ಅಥವಾ ಪ್ರಾಯಶ್ಚಿತ್ತ ಅಂತ ಉಂಟಲ್ಲ, ಅದು ವ್ಯಾಸರಲ್ಲಿ 12 ವರ್ಷ ಅಂತ ಬರುತ್ತೆ. ಅಂದರೆ ಅಕಸ್ಮಾತ್ ಯಾರಾದರೂ ದ್ರೌಪದಿಯನ್ನು ಆಜ್ಞೆ ಒಪ್ಪಿರುವ ಗಂಡನ ಜೊತೆಗೆ ಮಂಚದಲ್ಲಿ ಇದ್ದದ್ದನ್ನು ನೋಡಿದರೆ ಅವನು 12 ವರ್ಷ ಕಾಡು ಹೋಗಬೇಕು ಅಂತ. 12 ವರ್ಷಗಳು ಭಾಳ ದೊಡ್ಡ ಅವಧಿಯಾಗಿ ಹೋಯ್ತದೆ. ಆದರೆ ಕುಮಾರವ್ಯಾಸನಲ್ಲಿ ಅದು 1 ವರ್ಷ ಅಂತ ಬರುತ್ತೆ, ಸ್ವಲ್ಪ ಪರವಾಗಿಲ್ಲ ನಡ್ಕೋಬೋದು ಅಂತ. ಆದರೆ 12 ವರ್ಷ ಹೋಗಿದ್ದಕ್ಕೂ ಒಂದಷ್ಟು ಕಾರಣಗಳಿದೆ ಇರಲಿ ಅದು ಮಾತಾಡ್ತೀನಿ. ಯಾವುದೋ ಒಂದು ದಿವಸ ಯಾವನೋ ಒಬ್ಬ ಬ್ರಾಹ್ಮಣರೇ ಸಿಗೋದು ಮತ್ತೆ ಹೇಳ್ತೀನಿ, ಇಂಥ ಎಲ್ಲದಕ್ಕೂ ಬ್ರಾಹ್ಮಣನ ಹಾಕ್ಬಿಡ್ತಾರೆ. ಒಬ್ಬ ಬ್ರಾಹ್ಮಣ ಬಂದ, ಕೂತ್ಕೊಂಡು ಬಂದ, ನಮ್ಮ ಹಸುಗಳನ್ನ ಯಾರೋ ಕಳ್ಳ ಎತ್ಕೊಂಡು ಹೋದ, ನೀವೇನು ಮಾಡ್ತಾಯಿದ್ದೀರಿ ರಾಜರು ಅಂತ. ನಂಗೆ ಅರ್ಥವೇ ಇಲ್ಲ ಅನಿಸುತ್ತೆ. ಈಗ ಅದು ಒಂದು ಪುಟಾಣಿ ಹಳ್ಳಿ ಅಲ್ರಿ, ಇಂದ್ರಪ್ರಸ್ಥಾನದ ರಾಜಧಾನಿ, ಅದಕ್ಕೊಂದು ದೊಡ್ಡ ಪ್ರದೇಶ ಇದೆ. ಯಾವುದೋ ಒಂದು ಈಗ ನಮ್ಮ ನಲ್ಲಿಯಲ್ಲಿ ನೀರು ಬರುತ್ತಿಲ್ಲ, ಪ್ರಧಾನಮಂತ್ರಿಗಳು ಏನು ಮಾಡುತ್ತಿದ್ದಾರೆ ಅಂತ ಕೇಳಿದಾಗ ಪ್ರಧಾನಮಂತ್ರಿಗಳು ಸಂಬಂಧವೇ ಇಲ್ಲ. ಹಾಗೆ ಎಲ್ಲೋ ಒಂದು ಕಳ್ತನ ಒಂದು ಊರಿನಲ್ಲಾದರೆ ಅದಕ್ಕೇನು ಪಾಂಡವರ ಹತ್ರಕ್ಕೆ ಹೋಗಿ ದೂರು ಕೊಡಬೇಕೆ? ಏನು ಬೇರೆ ರಕ್ಷಣಾ ಠಾಣೆಗಳಿರಲಿಲ್ವೇ? ಅದು ಹಸುಗಳನ್ನ ಎತ್ಕೊಂಡು ಹೋಗ್ತಿರೋದು, ಒಂದು ಮುತ್ತೋ ರತ್ನಾನೋ ಒಂದು ಉಂಗುರನೋ ಕತ್ಕೊಂಡು ಹೋಗ್ತಿಲ್ಲ, ಹಸುಗಳು ರಸ್ತೆಯಲ್ಲಿ ಹೋಗಿ ಕರ್ಕೊಂಡು ಹೋಗಬೇಕು. ಅದನ್ನು ನೋಡಿದ ರಕ್ಷಕ ಭಟ್ರು ಸುಮ್ಮನೆ ಇದ್ದರೆ, ಅಥವಾ ಇನ್ಯಾವುದೂ ಠಾಣೆಗಳಿರಲಿಲ್ವೇ ಅಲ್ಲಿ? ಅಂತೂ ಅವನು ಹಸುವನ್ನು ಕಳ್ಕೊಂಡಂಥ ಬ್ರಾಹ್ಮಣ ಬಂದು ಇವರಿದ್ದಂಥ ಅರಮನೆಯಲ್ಲಿ ಬೊಬ್ಬೆ ಹೊಡಿತ. ಮಾಭೈ ಅಂತಾನೆ ಅರ್ಜುನ, ಸ್ವಲ್ಪ ಇರು, ನಾನಿದ್ದೀನಿ, ನಾನು ಬಂದು ನಿನ್ನ ಹಸುಗಳನ್ನು ನಾನು ರಕ್ಷಿಸುತ್ತೇನೆ. ಹೌದು, ಹೇಗೆ ರಕ್ಷಿಸೋದು? ಈಗ ಕಳ್ಳರು ಹೊಡ್ಕೊಂಡು ಹೋಗಿದ್ರು, ಯಾವ ಜುಜುವಿಯವರು ಅರ್ಜುನನಿಗೆ? ಯಾವ ಜುಜುವಿ ಕಳ್ಳರು ಅವರು? ಈ ಸೈನಿಕರೆಲ್ಲ ಯೋಧರೆಲ್ಲ ವಿರೋಧಿಸಿ ನಿಂತ್ಕೊಳ್ಳೋಕ್ಕಲ್ಲ, ಏನೋ ಕಳ್ತನ ಮಾಡೋರು, ಅವ್ರನ್ನ ಹೊಡೆಯೋದು ಎಷ್ಟು ನಿಮಿಷ. ಆದರೂ ಅರ್ಜುನನಿಗೆ ಆಯುಧಗಳು ಬೇಕು ಅನ್ನಿಸ್ತು. ಇದೊಂದು ಅರ್ಥ ಇಲ್ಲದ ವಿವರಣೆ ಇದೆಲ್ಲ ನನಗೆ. ವ್ಯಾಸರಂಥ ವ್ಯಾಸರು, ಕುಮಾರವ್ಯಾಸನಂಥ ಕುಮಾರವ್ಯಾಸ, ಇಷ್ಟು ಪುಟಾಣಿ ವಿಷಯವನ್ನು ಯಾಕೆ ಗಮನಿಸಲ್ಲ ಇವರು ಅಂತಂತ. ಈಗ ಗಮನಿಸಿ, ರಾಜರು ಶ್ರೀಮಂತರು ಬಿಟ್ಬಿಡಿ, ಈಗಿನ ಕಾಲದಲ್ಲಿ ಈಗ ಒಬ್ಬ ಮಧ್ಯಮ ವಯಸ್ಸಿನ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾರೆ. 2-3 ಜನ ಕೆಲಸ ಮಾಡ್ತಾರೆ ಒಂದು ಮನೆಯಲ್ಲಿ ಅಂತಂದರೆ, ಒಬ್ಬ ತಂದೆಗೆ ಒಂದು 2 ಮಕ್ಕಳಿದ್ದಾರೆ ಅಂದರೆ 3 ಜನ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ಒಂದು 3 ಕೋಣೆ ಇರುತ್ತೆ ಅವ್ರ ಮನೆ. ಕಡಿಮೆ ಅಂದರೆ ಒಂದು 3 ಕೋಣೆ ಇದ್ದೇ ಇರುತ್ತೆ. ಪ್ರತಿಯೊಬ್ಬ ಕೆಲಸ ಮಾಡೋರಿಗೂ ಅವರದೇ ಆಗಿರತಕ್ಕಂಥ ಸಿದ್ಧತೆ ಅವ್ರಿಗೇಂತಿರುತ್ತೆ. ಅರೆ ಪಾಂಡವರ್ರೀ, ರಾಜರು ಕೋಪಗ್ರಹ ಅಂತ ಒಂದಿರುತ್ತೆ, ಶೋಕಗ್ರಹ ಅಂತ ಒಂದಿರುತ್ತೆ, ಚರ್ಚೆ ಮಾಡೋಕೆ ಒಂದು ಗೃಹ ಇರುತ್ತೆ, ಕಲಹಗ್ರಹ ಅಂತ ಒಂದಿರುತ್ತೆ. ಅಷ್ಟೆಲ್ಲ ಗೃಹಗಳಿರಬಹುದಾದ ಸಾಧ್ಯತೆ ಇರುತ್ತೆ. ಅವ್ರಿಗಿನ್ನ ಎಷ್ಟೋ 1000 ವರ್ಷಗಳ ಹಿಂದೆ ಶ್ರೀಮದ್ ರಾಮಾಯಣದಲ್ಲೇ ದಶರಥ ಕೈಕೇಯಿನ ಸುಧಾರಣೆ ಮಾಡೋದಕ್ಕೆ ಒಂದು ಕೋಪಗೃಹಕ್ಕೆ ಹೋಗಲಿಲ್ವೇ? ಅಂದರೆ ಗೃಹಗಳು ಬೇರೆ ಒಂದೇ ಮನೆಯಲ್ಲೇ, ಅದು ಅರಮನೆಯಲ್ಲಿ ಸಿಟ್ಟು ಮಾಡ್ಕೊಳ್ಳೋಕ್ಕೊಂದು, ಅದಕ್ಕೆಲ್ಲ ಗೃಹಗಳಿರುತ್ತೆ. ಹಾಗಿರುವಾಗ ಆಯುಧಗಳಿಡೋಕ್ಕೊಂದು ಗೃಹ ಇರಲ್ಲೇನ್ರಿ? ಆಯುಧಾಗಾರ ಅಂತ ಶಸ್ತ್ರಾಸ್ತ್ರಗಳನ್ನು ಇಡಬೇಕಾದಕ್ಕೆ ಒಂದು ಜಾಗ ಇರಬೇಕದು. ಇಲ್ಲಪ್ಪ, ನಮಗೆ ತುಂಬ ಆಪ್ತವಾಗಿರತಕ್ಕಂಥದ್ದು, ಪ್ರಧಾನವಾಗಿರತಕ್ಕಂಥದ್ದು, ರಹಸ್ಯವಾಗಿರತಕ್ಕಂಥದ್ದು, ಮಂತ್ರಪೂತವಾಗಿರತಕ್ಕಂಥದ್ದು, ಮತ್ತೆ ಯಾರೋ ಅದನ್ನು ಮುಟ್ಟುಕೊಡೋದು ಅಂತಕ್ಕಂಥದ್ದು, ಅದನ್ನು ನಾನು ಭದ್ರವಾಗಿ ಇಟ್ಕೋಬೇಕು, ನನ್ನ ಹತ್ರ ಇಟ್ಕೋಬೇಕು ಅಂದರೆ ಅದೇನು ಬ್ರಾಹ್ಮಣರಲ್ಲ, 5 ಜನ ಕ್ಷತ್ರಿಯರು, 5 ಜನಕ್ಕೆ ಕತ್ತಿ ಗುರಾಣಿ ಎಲ್ಲ ಬೇಕು. ಆ ರೀತಿ ಅಂತಹದ್ದಿದ್ದರೆ, ಇನ್ನೂ ಗಾಂಡೀವ ಸಿಕ್ಕಿಲ್ಲ ಅರ್ಜುನನಿಗೆ, ಆ ಕಥೆಗಿನ್ನ ಹಿಂದಿಂದಿದ್ದು, ಅಂಥದ್ದಿದ್ದರೆ ಅವ್ರ ಕೋಣೆಯಲ್ಲಿ ಇಟ್ಕೋಬೇಕು. ಅಕಸ್ಮಾತ್ ಆಯುಧಾಗಾರ ಇರಲಿಲ್ಲ ಅಂತ ಇಟ್ಕೊಂಡ್ರೆ, ಇರಲೇಬೇಕು. ಲಕ್ಷಾಂತರ ಮಂದಿ ಸೈನಿಕರಿದ್ದಾಗ ಆಯುಧಗಳನ್ನೆಲ್ಲ ಒಂದು ಕಡೆಗೆ ಶೇಖರಿಸಿಡಬೇಕು. ಅದು ಧರ್ಮರಾಯನ ಕೋಣೆಯಲ್ಲಿ ಇಟ್ಟಿರುತ್ತೆ. ಯಾಕೆ ಇಟ್ಟರು ನಂಗೆ ಗೊತ್ತಿಲ್ಲ. ಅದು ಧರ್ಮರಾಯನ ಮಲಗುವ ಮನೆ ಇಟ್ಟಿದ್ದಾರೆ, ಅದು ತಗೊಂಡು ಎಲ್ಲ ಬಿಟ್ಟು ಅಲ್ಲಿ ಯಾಕೆ ಇಡಬೇಕು? ಅರ್ಥವೇ ಇಲ್ಲ ನನಗದು.
ಈಗ ಕವಿಗಳು ನಾಟಕಕಾರರು ಸನ್ನಿವೇಶಗಳನ್ನು ಸೃಷ್ಟಿ ಮಾಡಬೇಕಾಗಿದ್ದರೆ ಆಕ್ಷೇಪಣೆ ಮಾಡದಂತಹ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಬೇಕು. ಇದು ಆಕ್ಷೇಪಣೆ ಮಾಡುವಂಥ ಸಂದರ್ಭದ ಅರ್ಜುನ ಏನಾದರೂ ಮಾಡಿ ಕಾಡು ಕಳಿಸ್ಬೇಕು. ಪಂಪನಿಗೆ ಬಹುಶಃ ಇದು ಅನ್ನಿಸ್ತು ಅಂತ ಕಾಣುತ್ತೆ. ಅವನಿಗೆ ಪ್ರಕರಣನೇ ಬಿಡ್ಬಿಟ್ಟ, ಅದು ಆಯುಧನೂ ಬೇಡ ಯಾವುದು ಬೇಡ ಅಂದ್ಬಿಟ್ಟು ಸುಮ್ಮನೆ ತೀರ್ಥಯಾತ್ರೆ ಕಳಿಸ್ಬಿಟ್ಟ ಆತಲೆ ಅರ್ಜುನನ. ಆದರೆ ವ್ಯಾಸರು, ಈ ಕುಮಾರವ್ಯಾಸ ಪಾಪ ವ್ಯಾಸರನ್ನು ಆಶ್ರಯಿಸಿದವರು. ವ್ಯಾಸರು ಅರ್ಜುನ ಯೋಚನೆ ಮಾಡಿದಂತೆ, ಈಗೇನು ಮಾಡೋದು? ಕಳ್ಳರನ್ನು ನಿಗ್ರಹಿಸಬೇಕಾಗಿದ್ದರೆ ಆಯುಧಗಳು ಬೇಕು. ಆ ಆಯುಧಗಳು ಧರ್ಮರಾಯನ ಕೋಣೆಯಲ್ಲಿದೆ, ಆ ಧರ್ಮರಾಯನ ಮಲಗೋ ಮನೆಯಲ್ಲಿದೆ. ಈಗೇನಪ್ಪ ಮಾಡಲಿ? ಹೋದರೆ ನಾನು 12 ವರ್ಷ ಹೋಗಬೇಕು ಕಾಡಿಗೆ. ಹೋಗದೇ ಇದ್ದರೆ ಗೋಧನವನ್ನು ತರೋಕ್ಕಾಗೋದಿಲ್ಲ, ಏನು ಮಾಡಲಿ ಅಂತ ಯೋಚಿಸಿ ಧಾರ್ಮಿಕ ನಿರ್ಣಯವನ್ನು ತಗೊಂಡು 2 ತಪ್ಪುಗಳಿದೆ, ಈ 2 ತಪ್ಪುಗಳಲ್ಲಿ ಯಾವುದು ದೊಡ್ಡ ತಪ್ಪು ಅನ್ನುವುದಕ್ಕಿಂತ ಮುಖ್ಯವಾಗಿ ಯಾವ ತಪ್ಪನ್ನು ಮಾಡಿದರೆ ಪ್ರಾಯಶ್ಚಿತ್ತ ಇದೆ. ಅಣ್ಣ ನಮ್ಮ ಅತ್ತಿಗೆ ಜೊತೆಗೆ ಇದ್ದಾಗ ನಾನು ಹೋದರೆ ಅದು ತಪ್ಪಾದರೆ ಅದಕ್ಕೊಂದು ಪ್ರಾಯಶ್ಚಿತ್ತ ಇದೆ. ಆದರೆ ಪಾಪ ಬ್ರಾಹ್ಮಣ ನಂಬ್ಕೊಂಡಿರತಕ್ಕಂಥ ಹಸುಗಳು ನಾನು ತಂದು ಕೊಡದೇ ಇದ್ದರೆ ಅದಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ. ಆದ್ದರಿಂದ 2 ತಪ್ಪುಗಳಲ್ಲಿ ತುಂಬ ತೀವ್ರವಾದ ತಪ್ಪು ಆ ಹಸುಗಳನ್ನು ತಿರುಗಿಸದೇ ಇರೋದು. ಅದನ್ನು ಪುಟಾಣಿ ತಪ್ಪು ಮಾಡ್ತೀನಿ ಅಂತ ಹೇಳಿ ಧರ್ಮರಾಯನ ಕೋಣೆಯೊಳಗೆ ಹೋಗ್ಬಿಟ್ಟು ಹೋದ. ಅಣ್ಣಂಗೆ ಹೇಳಿದೆ, ಅಣ್ಣಯ್ಯೋ ಅವ್ನು ನೋಡಲೂ ಇಲ್ಲ ಅಂತ ಕಾಣುತ್ತೆ ಪಾಪ ಆ ಕಡೆಗೆ. ಅವ್ರು ಕೂತ್ಕೊಂಡಿದ್ದಾರೆ ರೀ ಮಂಚದ ಮೇಲೆ, ಏನು ಮಾಡ್ತಿಲ್ಲ, ಅವ್ರ ಪಾಡೆ ಅವರಿಬ್ಬರು ಕೂತ್ಕೊಂಡಿದ್ದಾರೆ ಅಷ್ಟೇ, ಇನ್ನು ಯಾವ ಕಾರ್ಯದಲ್ಲೂ ತೊಡಗಿಲ್ಲ. ಅದನ್ನು ಹೇಳ್ತಾನೆ ಧರ್ಮರಾಯ, ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಮಾತಾಡ್ತಾ ಇದ್ದಾರೆ ಗಂಡ ಹೆಂಡತಿ. ಅಣ್ಣಯ್ಯ ಹೀಗೇನೋ ಆಗ್ಬಿಟ್ಟಿದೆ, ನಾನು ಹೋಗಬೇಕಾಗಿದೆ, ದಯವಿಟ್ಟು ಕ್ಷಮಿಸು ನಾನು ಬಂದಿದ್ದಕ್ಕೆ. ಈಗ ನಮ್ಮ ಮನೆಗಳಲ್ಲಿ ನಮ್ಮ ಕೋಣೆಯಲ್ಲಿ ನನ್ನ ಮಗ ಬರಬೇಕಾಗಿದೆ, ಬಾಗಿಲು ತಟ್ಟು ಬರ್ತಾನೆ, ಅವನು ಬರಲ್ಲ. ಹಾಗೆ ಅರ್ಜುನ ಹಾಗೆ ಮಾಡಬೇಕಾಯಿತು. ಸ್ವಲ್ಪ ಇರಪ್ಪ ಅಣ್ಣಯ್ಯೋ ಬರೋಕಾಗಿದೆ ನಾನು ಅಂತ ಬರೋಕ್ಕೆ ಮುಂಚೆ ಹೋಗ್ಬೇಕಾಯಿತು. ಇದೆಲ್ಲ ಸಾಧ್ಯತೆಗಳು. ಅದು ಕೇಳಿ ತಗೋಬೋದಾಗಿತ್ತು, ಅಣ್ಣಯ್ಯ ಅಲ್ಲಿದೆ ಕೊಡು ಅಂತಂತ, ಅಲ್ಲಿದೆ ಕೊಡು ತೊಗೊಂಡೋಗ್ಬೇಕು ಅಂತ. ಹಾಂ, ಪ್ರೇಕ್ಷಕರು ಓದುಗರು ಈ ರೀತಿ ಟೀಕೆ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಆ ಕಥಾ ಸಂವಿಧಾನ ಸ್ವಲ್ಪ ದುರ್ಬಲವಾಗಿಬಿಟ್ಟಿದೆ ಅಂತ. ತರ್ಕ ಇಲ್ಲ ಅಂತ ಆಮೇಲೆ ಹೇಳಿದ, ಅವನು ಹೋದ, ಅದು ಯಾವ ಸೀಮೆ ಕಳ್ಳರು ಹೊಡೆದ, ಬಂದ, ಆ ಗೋಧನವನ್ನು ತಿರುಗಿಸ್ಕೊಂಡು ಬಂದ, ಕೊಟ್ಟ. ಆಮೇಲೆ ಬಂದು ಅಣ್ಣನಿಗೆ ಹೇಳಿದೆ, ಹೀಗೆ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ನಾನು 12 ವರ್ಷಗಳ ಕಾಲ ಹೋಗಬೇಕಾಗಿದೆ, ಕುಮಾರವ್ಯಾಸನ ಪ್ರಕಾರ 1 ವರ್ಷ. ಆಗ ಧರ್ಮರಾಯ ಹೇಳೋ ಮಾತುಗಳನ್ನು ನಾವು ಭಾಳ ಗಮನ ಇಟ್ಟು ಕೇಳಬೇಕು. ಅದಕ್ಕೆ ಬೇರೆ ಕಾರಣ ಇದೆ, ಯಾಕೆ ಕೇಳಬೇಕು ಅನ್ನೋದಕ್ಕೆ. ಧರ್ಮರಾಯ ಹೇಳ್ತಾರೆ, ತಪ್ಪುಗಳು ಕೆಲವು ಮೇಲ್ನೋಟಕ್ಕೆ ತಪ್ಪುಗಳು, ನಿಜವಾದ ತಪ್ಪುಗಳಲ್ಲ ಅವು. ನೀನು ಮಾಡಿರತಕ್ಕಂಥ ಕ್ರಿಯೆ ಮೇಲ್ನೋಟಕ್ಕೆ ತಪ್ಪಾಯಿತು ಅಷ್ಟೇ, ಉದ್ದೇಶ ನಿಗದಿಲ್ಲ. ನಾನು 3 ದಿವಸದಿಂದ ಅದನ್ನೇ ಉದ್ದೇಶದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆರೋಪ ಒಂದು ಅಪರಾಧ ಅಂತ ಪರಿಗಣಿತವಾಗಬೇಕಾದರೆ ಉದ್ದೇಶ ಇರಬೇಕು, ಆ ಉದ್ದೇಶ ನಿಗಿಲ್ಲ. ಮತ್ತು ಅಕಸ್ಮಾತ್ ಶಾಸ್ತ್ರೀಯ ದೃಷ್ಟಿಯಿಂದ ಅಣ್ಣ ಅತ್ತಿಗೆ ಒಂದು ಕೋಣೆಯಲ್ಲಿದ್ದಾಗ ತಮ್ಮ ಬರಬಹುದು, ಅಣ್ಣ ಹೋಗೋ ಹಾಗಿಲ್ಲ, ಅದೊಂದು ನಿಯಮ ಇದೆ ನಮಗೆ. ತಮ್ಮನ ಹೆಂಡತಿ ಇದ್ದಾಗ ಅಣ್ಣ ಹೋಗೋ ಹಾಗಿಲ್ಲ, ಆದರೆ ಅಣ್ಣ ಅತ್ತಿಗೆ ಇದ್ದಾಗ ಬರಬಹುದು. ಅದನ್ನ ನಿಂದಷ್ಟು ನೀನು ತುಂಬ ತೀವ್ರವಾಗಿ ತಗೊಳ್ಬೇಕಾದ್ದಿಲ್ಲ. ಅಕಸ್ಮಾತ್ ಹೊರಪಾಟು ಅಂತ ಅದನ್ನು ಬಿಟ್ಬಿಡ್ಬೋದು, ಅಷ್ಟು ದೊಡ್ಡದಲ್ಲ ಅದು. ಆದರೆ ಅರ್ಜುನ ಅದನ್ನು ಹೇಳಿದ, ಇಲ್ಲ ಅದು ಹಾಗಲ್ಲಪ್ಪ, ನೀನೇ ಹೇಳಿದ್ಯಾ ಅಂತ ಏನೋ ಒಂದು ವಿವರಣೆ ಕೊಟ್ಟ. ನನಗದು ಮುಖ್ಯ ಅಲ್ಲ, ನನಗೆ ಮುಖ್ಯವಾಗಿರೋದು ಈಗ ಧರ್ಮರಾಯ ಕೊಟ್ಟಂಥ ವಿವರಣೆ ಏನು? ಅಕಸ್ಮಾತ್ ನಮ್ಮ ಬಾಯಿಂದ ಪೊರಪಾಟಿನ ಮಾತುಗಳು ಬರಬಹುದು, ನಾವು ಅದನ್ನು ಆಳಕ್ಕೆ ಹಿಡಿದು ನೋಡಬೇಕು, ಇವನ ಉದ್ದೇಶ ಏನು ಅಂತ. ಈಗ ಪುಟಾಣಿ ಮಗು ತಾಯಿ ಹಿಂಸೆ ಕೊಡ್ತಾ ಇದ್ದರೆ, ಅಳ್ತಾ ಇದ್ರಿ, ಸಾಯಿ ಅಂತಾಳೆ. ಅದರ ಅರ್ಥ ಸಾಯಿ ಅಂತಲ್ಲ, ತಲೆ ಕೆಟ್ಟೋಗಿರುತ್ತೆ, ಅಳುತ್ತಿರುತ್ತೆ, ರಚ್ಚೆ ಹಿಡಿದಿರುತ್ತೆ, ಬೈತಾಳೆ. ಹಾಗೆ ಬೈದಿದ್ದಕ್ಕೆ ಅವನು ಆ ಕಡೆ ಬಿದ್ದು ಅಯ್ಯೋ ಪುಟ ಅಂತ ಹೋಗ್ತಾಳೆ, ಓಡಿ ಹೋಗ್ತಾಳೆ. ಅಂದರೆ ಬಾಯಿನಲ್ಲಿ ಏನು ಬರುತ್ತದೆಯೋ ಅದು ನಿಜ ಅಲ್ಲ, ಅದು ಬಹಳ ಸಹಜ, ಧರ್ಮರಾಯ ಹೇಳಿದ್ದು. ಆದರೆ ನಾನು ಗಮನಿಸ್ತಾ ಇರೋದು, ಇದೇ ಧರ್ಮರಾಯ ಅದೇ ಕುಂತಿ ಬಂದು ಪೊರಪಾಟಿನಿಂದ ನನ್ನ ಬಾಯಿನಿಂದ ಬಂತಯ್ಯ ಅಂದರೆ ಯಾಕೆ ಒಪ್ಕೊಳ್ಳಿಲ್ಲ? ನನಗೆ ಕುಂತಿ ದ್ರೌಪದಿಯನ್ನು 5 ಜನ ಹಂಚ್ಕೋಬೇಕು ಅಂತ ಉದ್ದೇಶ ಇಲ್ಲ, ನನ್ನ ಬಾಯಿನಿಂದ ಪೊರಪಾಟಾಗಿ ಬಂದ್ಬಿಡ್ತು.
ಅರೆ ಒಪ್ಕೋಬೇಕ್ರಿ, ಅಂಥ పొరపాటు ನಾವು ದಿವಸದಲ್ಲಿ ಎಲ್ಲರೂ ಮಾಡ್ತೀವಿ. ಆ ರೀತಿ పొరపాಟನ್ನು ಧರ್ಮರಾಯ ಯಾಕೆ ಒಪ್ಕೊಳ್ಳಿಲ್ಲ ಕುಂತಿ ಸಂದರ್ಭದಲ್ಲಿ? ಹೌದಮ್ಮ ನೀನು ಹೇಳ್ತಾ ಇರೋದು ಸರಿ, ಅರ್ಜುನ ಒಬ್ಬನೇ ಮದುವೆ ಆಗಲಿ ಅಂತ ಯಾಕೆ ಹೇಳಲಿಲ್ಲ? ಯಾಕೆ ಹೇಳಲಿಲ್ಲ ಅಂದರೆ ಧರ್ಮರಾಯ ದ್ರೌಪದಿಯ ಸೌಂದರ್ಯದಿಂದ ಆಕರ್ಷಿತನಾಗಿ ಅವನ ಧರ್ಮ ಪಥವನ್ನು ಸ್ವಲ್ಪ ಬದಲಾಯಿಸ್ಕೊಂಡ್ಬಿಟ್ಟ ಅಲ್ವೇ? ಈಗ ಅವನೇ ಕೊಟ್ಟ ಕಾರಣವನ್ನು ಅವನ ಮಾತು ಹಿಂದೆ ಯಾಕೆ ಕೊಡಲಿಲ್ಲ ಅವನು? ಮತ್ತು ಕುಂತಿ ಪಾಪ ಹೇಳ್ಕೊಳ್ತಾ ಇದ್ದಾಳೆ, ನಾನು ನೋಡಲಿಲ್ಲ, ಇದು ಮುತ್ತು ಅಂದ್ಬಿಟ್ಟ ಅವನು, ಮೌಕ್ತಿಕವನ್ನು ತಂದಿದ್ದೇನೆ ಅಂತ ಹಂಚ್ಕೊಳ್ಳಿ ಅಂದ್ಬಿಟ್ಟೆ. ಅದು ಪೆದ್ದತನವೇನೆ. ಮೌಕ್ತಿಕನ ಹೇಗೆ ಹಂಚ್ಕೊಳ್ಳೋಕ್ಕಾಗುತ್ತೆ? ಒಂದು ಮುತ್ತು ಹಿಡ್ಕೊಂಡು 5 ಜನ ಹಂಚ್ಕೊಳ್ಳೋಕ್ಕಾಗುತ್ತೇನ್ರಿ? ಅಂತೂ ಅರ್ಜುನ ಹಾಗೂ ಹೀಗೂ ಧರ್ಮರಾಯನನ್ನು ಒಪ್ಪಿಸ್ದ. ಅವನು ತೀರ್ಥಯಾತ್ರೆಗೆ ಹೊರಟ. ಗಮನ ಇಟ್ಟು ಕೇಳಬೇಕು ಮುಂದಿನ ವಾಕ್ಯಗಳನ್ನು, ಭಾಳ ಗಮನ ಇಟ್ಟು ಕೇಳಬೇಕು. ಶಿಸ್ತು ಬೇರೆ ಅಥವಾ ಶಾಸ್ತ್ರ ಬೇರೆ, ಆ ಶಾಸ್ತ್ರವನ್ನು ಶಿಸ್ತಿನಿಂದ ಪಾಲನೆ ಮಾಡುವುದು ಬೇರೆ. ಶಾಸ್ತ್ರಾನ್ವಯ ಬೇರೆ, ಶಾಸ್ತ್ರವನ್ನು ಚಚಾ ತಪ್ಪದೆ ಪಾಲನೆ ಮಾಡುವುದು ಬೇರೆ. ಈ ಸಬೂಬುಗಳನ್ನ, ಕಾರಣಗಳನ್ನು, ವಿನಾಯಿತಿಗಳನ್ನು ಕೊಡೋದನ್ನು ಶಾಸ್ತ್ರ ಒಪ್ಪಲ್ಲ. ಸ್ವಲ್ಪ ಹೊಂದಿಸ್ಕೊಳ್ರಿ ಅಂತ ಶಾಸ್ತ್ರ ಹೇಳಲ್ಲ. ನೀವು ಯಾವುದೋ ಒಂದು ಮುಹೂರ್ತವನ್ನು ಖಚಿತಪಡಿಸಿರ್ತೀರಪ್ಪ, ಇಷ್ಟರಿಂದ ಇಷ್ಟರೊಳಗೆ ತಾಳಿ ಕಟ್ಟಬೇಕು ಅಂತಲೋ, ನೇತ್ರ ಮಿಲನ ಆಗಬೇಕು ಅಂತಲೋ, ಯಾವ್ದು ಮುಹೂರ್ತ ಅಂತ ನಮ್ಗೆ ಗೊತ್ತೇ ಇಲ್ಲ, ಎಲ್ಲದಕ್ಕೂ ಮುಹೂರ್ತ ಅಂದ್ಬಿಡ್ತೀವಿ ನಾವು. ಇರಲಿ ಅಂತ ಏನೋ ಮಾಡಿರ್ತೀರಿ. ನೀವು ಒಂದು 5 ನಿಮಿಷ ತಡೀರ್ರಿ ಅಂದ್ರೆ ಆಗಲ್ರಿ, ನೀವು ಅರ್ಧ ಗಂಟೆ ತಡೆದು ಬಿಡ್ತೀರಿ, ಆಗಲ್ಲ ಅದು. ಇದು ಅಷ್ಟೊಂದು ಕಷ್ಟಪಟ್ಟು ಬೆಳಗಿನ ಜಾವ 4 ಗಂಟೆ 5 ನಿಮಿಷಕ್ಕೆ ಅಂತಲೋ, ರಾತ್ರಿ 1 ಗಂಟೆ 2 ನಿಮಿಷ, ಅದು ಹೇಗಿರ್ತೀರಿ ಮುಹೂರ್ತ ನೀವು? ಶಾಸ್ತ್ರ ಅಂದರೆ ಶಾಸ್ತ್ರ, ಅದಕ್ಕೆ ವಿನಾಯಿತಿ ಇಲ್ಲ. ಶಿಸ್ತು ಸಡಿಲೆ ಸಾಕೊಂದೇ ವಿನಾಯಿತಿ ಅಂತಾರೆ ಪೂತಿ ನರಸಿಂಹಾಚಾರ್ಯ ಸತ್ಯನ ಹರಿಶ್ಚಂದ್ರದಲ್ಲಿ. ಶಿಸ್ತು ಸಡಿಲೆ, ನೀವು ಶಿಸ್ತಿನಿಂದ ಇದೆಯಾ ಅಂದರೆ ಒಂದು ವಿನಾಯಿತಿ ಇಲ್ಲರಿ. ಶ್ರೀರಾಮರು, ಅದಕ್ಕೆ ಶ್ರೀರಾಮರು ಪ್ರಪಂಚಕ್ಕೆ ಶ್ರೇಷ್ಠರಾದವರು, ವಿನಾಯಿತಿಯೇ ಇಲ್ಲ. ಈಗ ನಾವು ಶಾಸ್ತ್ರವನ್ನು, ಆ ಶಾಸ್ತ್ರ ಪಾಲನೆಯನ್ನು, ಆ ಪಾಲನೆ ಮಾಡುವ ಸಂದರ್ಭದಲ್ಲಿ ವ್ಯಕ್ತಿಯ ನಿಷ್ಠೆಯನ್ನು ನೋಡಲಿದ್ದೇವೆ. ಅದು ಬಹಳ ಪ್ರಧಾನವಾದ ಅಂಶ. ಆದ್ದರಿಂದ ಈ ಕಥೆಯನ್ನು ಸ್ವಲ್ಪ ವಿವರವಾಗಿ ನೋಡಬೇಕು ನಾವು. ತೀರ್ಥಯಾತ್ರೆಗೆ ಹೊರಟಿದ್ದಾನೆ ಅರ್ಜುನ. ಅವರು ಮಾತಾಡಿದಾಗ ಮಾಡಿಕೊಂಡು ನೀವು ಏಕಾಂಗಿಯಾಗಿ ಹೋಗಬೇಕು ಅಂತ, ಜೊತೆಗೆ ಯಾರೂ ಹೋಗೋ ಹಾಗಿಲ್ಲ. ಮತ್ತು ಅವನು ಬ್ರಹ್ಮಚಾರಿಯಾಗಿ ಉಳಿದಿರಬೇಕು. ಈ 3 ನಿಯಮಗಳಿಗೆ ಬದ್ಧನಾಗಿ ಅರ್ಜುನ ಹೊರಟಿದ್ದಾನೆ ತೀರ್ಥಯಾತ್ರೆಗೆ. ಆಯಿತು, ಒಂದಷ್ಟು 12 ವರ್ಷ ಕಳಿಬೇಕಲ್ಲಪ್ಪ. ಅಲ್ಲಿ ಓಡಾಡ್ದ ಕೊನೆಗೆ ಗಂಗಾದ್ವಾರಕ್ಕೆ ಬಂದ, ಹರಿದ್ವಾರಕ್ಕೆ ಬಂದ. ಅಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡ್ತಾ ಇದ್ದಾಗ ಅವನ ಸೌಂದರ್ಯಕ್ಕೆ ಮುರುಳಾದಂತಹ ಉಲೂಪಿ ಮಹಾಭಾರತದಲ್ಲಿ ಹೆಸರು ಬರುತ್ತೆ. ಕುಮಾರವ್ಯಾಸನಲ್ಲಿ ನಾಗಕನ್ಯೆ ಅಂತ ಬರುತ್ತೆ, ವಾಸುಕಿಯ ಮಗಳು ಅಂತ ಬರುತ್ತೆ. ಅಲ್ಲಿ ಬೇರೆ ಇನ್ನೊಬ್ಬ ನಾಗರಾಜನ ಹೆಸರು ಬರುತ್ತೆ, ಅಲ್ಲಿ ಉಲೂಪಿ ಅಂತ ವ್ಯಾಸ ಭಾರತದಲ್ಲಿ ಹೇಳ್ತಾರೆ. ಇಲ್ಲಿ ಬರೀ ನಾಗಕನ್ಯೆ. ಅವಳು ಬಂದು ಇವನನ್ನು ಮೋಹಿಸಿ ಅವನನ್ನು ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಾಳೆ. ಸಾಮಾನ್ಯವಾಗಿ ಕಾವ್ಯಗಳಲ್ಲಿ ಈ ಶೃಂಗಾರದ ಬಗ್ಗೆ ಮಾತಾಡಿದರೆ, ವಿವಾಹದ ಬಗ್ಗೆ ಮಾತಾಡಿದರೆ ಗಂಡಸು ಪ್ರಸ್ತಾವ ಮಾಡ್ತಾನೆ, ಹೆಣ್ಣು ಮಾಡಲ್ಲ. ಹೆಣ್ಣಿಗೆ ತನ್ನದೇ ಆಗಿರತಕ್ಕಂಥ ಕೆಲವು ನಿಬಂಧನೆಗಳಿರುತ್ತೆ, ನಾಚಿಕೆ ಇರುತ್ತೆ, ಸಮಾಜದ ಕಟ್ಟುಪಾಡಿರುತ್ತೆ. ಅಷ್ಟು ಸುಲಭವಾಗಿ ಮಾತಾಡೋಕ್ಕಾಗಲ್ಲ. ಗಂಡು ಹೇಳಿದಷ್ಟು ಸುಲಭವಾಗಿ ನಾನು ನಿನ್ನನ್ನು ಪ್ರೇಮಿಸುತ್ತೇನೆ ಅಂತ ಹೆಣ್ಣು ಹೇಳಲಿಕ್ಕಾಗಲ್ಲ. ನಾವಂಥ ನೋಡಿದ ಒಂದೇ ಪಾತ್ರ ಅಂದರೆ ಉರ್ವಶಿ, ಎರಡನೇ ಪಾತ್ರ ಅಂದರೆ ಈ ಉಲೂಚಿ. ಅವಳು ನನಗೆ ಭಾಳ ಇಷ್ಟವಾದ ಪಾತ್ರ ಉಲೂಪಿ. ಯಾಕೆ ಅಂದರೆ ಮುಚ್ಚುಮರ ಇಲ್ಲ, ಏನೇನೋ ಸುತ್ತು ಬಳಸಿ ಮಾತಾಡಲಿಲ್ಲ. ನಾನು ತುಂಬ ಇಷ್ಟಪಟ್ಟಿದ್ದೀನಿ ಕಣೆ ಅಂದ್ಬಿಟ್ಟು. ಅರ್ಜುನನನ್ನು ನೋಡಿ, ನಾನು ನಿನ್ನ, ಅರ್ಜುನ ಹೇಳಬೇಕಿಂಥ ಕೆಲಸಗಳನ್ನೆಲ್ಲ ಅವನು ಹೇಳಲಿಲ್ಲ, ಇವಳು ಹೇಳಿಲ್ಲ. ನಾನು ನಿನ್ನನ್ನು ಇಷ್ಟಪಟ್ಟಿದ್ದೇನೆ, ನಿನ್ನ ಸೌಂದರ್ಯದಿಂದ ಆಕರ್ಷಿತಳಾಗಿದ್ದೇನೆ, ನೀನು ನನ್ನ ಜೊತೆಗೆ ಒಂದು ದಿವಸ ಮಲ್ಕೋಬೇಕು, ಮದುವೆ ಆಗಬೇಕು ಅಂತ ಕೇಳಿಲ್ಲ ಅವಳು. ಭಾಳ ಮುಕ್ತವಾಗಿ
ನೀನು ನನ್ನ ಜೊತೆಗೆ ಒಂದು ದಿವಸ ನನಗೆ ಸುಖವನ್ನು ಕೊಡಬೇಕು, ತನ್ನ ಮೂಲಕ ನಿನಗೂ ಸುಖ ಸಿಗ. ಯಾವ ನಿಯಮಗಳಿಂದ ಅರ್ಜುನ ಹೊರಟಿದ್ದಾನೆ ತೀರ್ಥಯಾತ್ರೆಗೆ? ಬ್ರಹ್ಮಚರ್ಯದಲ್ಲಿರಬೇಕ್ರಿ 12 ವರ್ಷ, ಅದು ನಿಯಮ. ಏಕಾಂಗಿಯಾಗಿ ಹೋಗಬೇಕು. ಮಹಾಭಾರತದಲ್ಲಿ ಅವನು ಹೊರಟ್ರೆ ಅವನ ಜೊತೆ ಒಂದಷ್ಟು ಜನ ಬ್ರಾಹ್ಮಣರು, ಒಂದಷ್ಟು ಜನ ನರ್ತಕರು, ಒಂದಷ್ಟು ಜನ ಎಲ್ಲರೂ ಹೊರಡ್ತಾರಂತೆ, ದೊಡ್ಡ ಗುಂಪೇ ಹೊರಡುತ್ತೆ. ಅವರಿಗೆಲ್ಲ ಯಾಕೆ ವನವಾಸ ಪಾಪ, ಅವನಿಗೆ ಸಂತೋಷ ಕೊಡೋದಕ್ಕೆ ಅಂತ. ಕೋರಸ್ನಲ್ಲಿ ಹಾಗಿಲ್ಲ, ಅವನೊಬ್ಬನೇ ಹೋಗ್ತಾನೆ. ಈಗ ಅರ್ಜುನ ಏನು ಹೇಳಬೇಕು? ಏನಮ್ಮ ಹಾಗೆಲ್ಲ ಮಾತಾಡ್ತಾ ಇದೆಯಾ, ಅವೆಲ್ಲ ಆಗೋದಿಲ್ಲ, ನಾನೀಗ ನಿಯಮಬದ್ಧನಾಗಿದ್ದೇನೆ, ಒಂಥರ ಸನ್ಯಾಸಿಯಾಗಿದ್ದೇನೆ, ಅದರಿಂದ ಅದೆಲ್ಲ ನೀನು ಮಾತಾಡಬೇಡ, ನೀನು ನಾನು ಹೋಗಿ ಬರ್ತೀನಿ, ದಯವಿಟ್ಟು ನಮಸ್ಕಾರ ಅಂತ ಹೋಗಬೇಕು. ಅವನು ನಿರೀಕ್ಷಣೆ ಅದು. ಯಾಕೆಂದರೆ ಅವನು ಅದಕ್ಕೆ ವ್ರತಕ್ಕೆ ಬದ್ಧನಾಗಿದ್ದಾನೆ. ವ್ರತ ನೀವು ಮಾಡ್ತಾ ಇದ್ದೀರಿ ಅಂದರೆ ಸ್ವಾಮಿ, ಯಾವುದಾದರೂ ವ್ರತವನ್ನು ಯಾರಾದರೂ ಮಾಡುತ್ತಿದ್ದಾರೆ ಅಂದರೆ ಅವರು ಯಾವಾಗ ಆ ವ್ರತವನ್ನು ನಿಲ್ಲಿಸಬಹುದು, ಅಂದರೆ ಆ ವ್ರತಕ್ಕೆ ಭಂಗ ಮಾಡಬಹುದು ಅಂದರೆ ನೀವು ಸತ್ತಾಗ ಮಾಡಬಹುದು ಅಷ್ಟೇ, ಅಥವಾ ಸಾಯುವ ಸ್ಥಿತಿಗೆ ಬಂದಿರಬೇಕು. ನಾನು ಯಾವುದೋ ಒಂದು ಸಂಕಷ್ಟ ಗಣಪತಿ ವ್ರತ ಮಾಡ್ತಾ ಇದ್ದೀನಿ ಅಂತಂದರೆ ಸುಮ್ಮನೆ ಬಿಡೋ, ನಂಗೆ ಜ್ವರ ಬಂತು ಬಿಟ್ಬಿಡ್ತೀನಿ, ಊರಿಂದ ಊರಿಗೆ ಹೋಗ್ತೀನಿ ಬಿಟ್ಬಿಡ್ತೀನಿ, ಅವೆಲ್ಲ ಹೇಳೋ ಉತ್ತರಗಳು ಕೊಡೋ ಹಾಗಿಲ್ಲ ನೀವು. ವ್ರತದ ಪರಿಭಾಷೆಯೇ ಹಾಗೆ, ಯಾವುದೇ ಕಾರಣದಿಂದಲೂ ಭಂಗ ಮಾಡಕೂಡದಾದದ್ದು ವ್ರತ. ಅಂಥದ್ದು ದೊಡ್ಡ ತಪ್ಪಿಗೆ ಶಿಕ್ಷೆ ಪ್ರಾಯಶ್ಚಿತ್ತ ಅಂತ ಹೇಳ್ಕೊಂಡು ಅವನು ಬಂದಾಗ, ಬ್ರಹ್ಮಚರ್ಯ ವ್ರತದಲ್ಲಿ ನಾನಿದ್ದೇನೆ ಅಂತ ಹೇಳಿಕೊಂಡಾಗ ಯಾರಾದರೂ ಬರಲಿ, ಇಲ್ಲಪ್ಪ ಅದಾಗೋದಿಲ್ಲ, ಅದು ನಮಗೆ ಈಗ ನಾನು ಬೆಳ್ಳುಳ್ಳಿ ತಿನ್ನಲ್ರಿ, ಭಾಳ ಪುಟಾಣಿ, ಮೊಟ್ಟು ಹೇಳ್ಬಿಡ್ತೀನಿ, ನಂಗೆ ಬೆಳ್ಳುಳ್ಳಿ ಆಗಲ್ಲ, ನೀವು ಅನ್ನ ತರೋಕ್ಕೆ ಮುಂಚೆನೇ ಹೇಳ್ತೀನಿ ನಾನು, ಅರೆ ನಂಗೆ ಆಗಲ್ಲಪ್ಪ, ಭಾಳ ಸರಳ, ಭಾಳ ಪುಟಾಣಿ ಉದಾಹರಣೆ. ಅಂದರೆ ನೀವು ಯಾವುದೋ ಒಂದು ನಿಯಮಕ್ಕೆ ಬದ್ಧರಾದರೆ ಆ ನಿಯಮದ ಪಾಲನೆಯನ್ನು ಮಾಡಬೇಕು ಅನ್ನುವುದಕ್ಕಿಂತ ಮೊದಲು ಪಾಲನೆಯನ್ನು ಮಾಡಬೇಕು ಅನ್ನುವ ನಿಷ್ಠೆ ನಿಮಗಿರಬೇಕು. ಏನು ಸ್ವಲ್ಪ ವಿನಾಯಿತಿ ಹಾಗಿರಕೂಡ್ದು. ಅರ್ಜುನ ಅವನ ಅಪ್ಪನ ನೋಡಿದ್ದೀವಲ್ಲ ಅನ್ನೋ ಹಾಗೆ, ಅರ್ಜುನ ಅಷ್ಟೆಲ್ಲ ಸಾಹಸದ ಮಹಿಮೆಯೊಳ್ ಫಲ್ಗುಣಂ ಅಂತ ಪಂಪ ಕೊಂಡಾಡಿದರೆ, ಅಂಥ ಅರ್ಜುನ, ಭಗವದ್ಗೀತೆಯ ಉಪದೇಶಕ್ಕೆ ಅರ್ಹನಾದಂಥ ಅರ್ಜುನ, 3 ಲೋಕದ ಗಂಡು ಅನ್ನತಕ್ಕಂಥ ಅರ್ಜುನ, ಮಹಾಸಾಹಸಿಯಾದ ಅರ್ಜುನ, ಕರ್ಣನ ವಿರುದ್ಧವಾಗಿಯೂ ಗೆಲ್ಲಬಲ್ಲಂಥ ಅರ್ಜುನ, ಅಂಥ ಅರ್ಜುನ ಇಷ್ಟು ದುರ್ಬಲನೇ ಎನಿಸ್ಬಿಡುತ್ತೆ. ಅವಳು ಉಡುಪಿ ಹೇಳ್ತಾ ಇದ್ದಾಗೇನೆ, ನೋಡಮ್ಮ ನಾನು ಬ್ರಹ್ಮಚರ್ಯ ವ್ರತದಲ್ಲಿದ್ದೇನೆ ಫಳ ಅಂದ್ಕೊಂಡೆ, ಪರವಾಗಿಲ್ಲ ಚೆನ್ನಾಗಿ ಮಾತಾಡ್ತಿದ್ದೇನೆ. ಮುಂದಿನ ವಾಕ್ಯನೇ, ನೀನು ಚೆನ್ನಾಗೇ ಕಾಣಿಸ್ತಾ ಇದೀಯಾ, ಆದ್ದರಿಂದ ನಿನ್ನ ಅಭಿಲಾಷೆಯೂ ತಪ್ಪಬಾರದು, ನನ್ನ ಬ್ರಹ್ಮಚರ್ಯವೂ ಭಂಗ ಆಗಬಾರದು, ಅಂಥದ್ದೇನಾದರೂ ಇದ್ದರೆ ಹೇಳು ಅಂತಾನು. ಅಕಸ್ಮಾತ್ ಅವಳೇ ಏನಾದರೂ ಅಂಥ ವಿವರಣೆ ಕೊಟ್ಟು ಇವನದನ್ನು ಕೇಳಿ ಹೌದಲ್ಲ ಪರವಾಗಿಲ್ಲ ಅಂತ ಒಪ್ಕೊಳ್ಳೋದು ಬೇರೆ, ಇವನೇ ಹೇಳ್ಬಿಟ್ಟ ಮೊದಲೇನೆ, ನನ್ನ ಬ್ರಹ್ಮಚರ್ಯ ವ್ರತ ಮಾತು ಕೊಟ್ಬಿಟ್ಟಿದ್ದೀನಿ, ಅದು ತಪ್ಪಬಾರ್ದು, ಮತ್ತು ನಿನ್ನ ಆಸೆಯೂ ಈಡೇರಬೇಕು ಪಾಪ, ಅಂಥೋ ಯಾವುದಾದ್ರೂ ಒಂದು ತಿದ್ದುಪಡಿಯನ್ನು ಅಥವಾ ಒಂದು ಮಾರ್ಗವನ್ನು ತೋರಿಸು. ಚಲನಚಿತ್ರ ಬೇಡ, ಚಲನಚಿತ್ರ ಬಿಟ್ಬಿಡಿ, ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ, ಚಲನಚಿತ್ರ ಬೇಡ. ನೀವು ಮಹಾಭಾರತ ಓದಿದ್ದೀನಿ ಅಂತ ಏನಾದ್ರು ಪ್ರಶ್ನೆ ಕೇಳಿದರೆ ಕೇಳಿ, ಚಲನಚಿತ್ರ ಬಿಡಿ. ಅವರು ನಾಳೆ ನೀವು ಚಲನಚಿತ್ರ ತೆಗೆದು ನಾನು ತೆಗೆದ್ರು ಹಾಗೆ ಮಾಡಬೇಕದನ್ನು. ಜನರಂಜನೆ ಮಾಡೋದು ಬೇರೆ, ಕಾವ್ಯದ ಬಗ್ಗೆ ಮಾತಾಡೋದು. ಪಂಪನ ಭಾರತ ಮಾತಾಡ್ತೀರಿ ತಪ್ಪೇ ಹೇಳಬೇಕು. ಪಂಪನಿಗೆ ಹಾಗೆ ಮಾಡಿಸೋದಕ್ಕೊಂದು ಕಾರಣ ಇತ್ತು. ತನ್ನ ಯಜಮಾನರ ಬಗ್ಗೆ ಬರೀತಾ ಇದ್ದ, ಅಕಸ್ಮಾತ್ ಏನಾದರೂ ದ್ರೌಪದಿಯನ್ನು ಅರಿಕೇಸರಿಗೆ ಮಾತ್ರ ಮಾಡಿಸದ್ದೇ ಬೇರೆಯವರಿಗೂ ಮಾಡಿಸಿದ್ರೆ ಅರಿಕೇಸರಿ ಕೇಳ್ತಾ ಇದ್ದ, ನನ್ನ ಹೆಂಡತಿ ಹೇಗೆ ಅಂತಿದ್ದ ಅವನು. ಅದರಿಂದ ಅವನಿಗೇನೋ ಒಂದು ನಿಬಂಧನೆ ಇತ್ತಿದ್ದರಿಂದ ಹಾಗೆ ಮಾಡಿಸಿದ್ದಾಯ್ತು, ಆದರೆ ತಪ್ಪೇ ಇದೆ. ಇದೀಗ ಅರ್ಜುನ ಯಾವಾಗ ಹಾಗೆ ಹೇಳಿದನೋ, ಅಲ್ಲ ನಾನು ನಿಮ್ಮ ಮಾತನ್ನು ಯಾಕೆ ಅರ್ಧಕ್ಕೆ ತಡೆದುಬಿಟ್ಟೆ ಅಂದರೆ, ಚಲನಚಿತ್ರದ್ದು ಹೇಳಿದರೆ ನಮ್ಮ ಕತೆ ಮುಂದಕ್ಕೆ ಹೋಗಲ್ಲ. ಅದು ಆ ನಿರ್ದೇಶಕ ಹೇಳಿಸ್ದ, ರಾಜ್ಕುಮಾರ್ ಹೇಳಿಬಿಟ್ರು, ಅದೆಲ್ಲ ಅಲ್ಲ, ಸುಮ್ಮನೆ ಹಾಗೆ ಏನೋ ಕಾರಣ ಕೊಡೋಕ್ಕೆ. ಮತ್ತು ಮಹಾಭಾರತದಲ್ಲಿ ಹಾಗಿಲ್ಲ. ಮಹಾಭಾರತದಲ್ಲಿ ಮೊದಲೇ ಕೃಷ್ಣನ ಪ್ರವೇಶ ಆಗಿ ಅವನು ಅವೆಲ್ಲ ಇಲ್ಲ. ನೀವು ಇನ್ನೂ ಇಲ್ಲದೆ ಇರೋದು ಮುಂದೆ ಬರುತ್ತೆ ನೋಡಿ. ಯಾವಾಗ ಅರ್ಜುನ ಹಾಗೆ ಹೇಳಿದ್ನೋ, ಅವಳು ಬಹಳ ತರ್ಕಬದ್ಧವಾಗಿ ಹೇಳಿಬಿಟ್ಲು.
ಅವಳದು ಭಾಳ ತರ್ಕವಾಗಿದೆ. ಅವಳ ಕಡೆಯಿಂದ ಅವಳು ಮಾಡಿದ್ದ ಯಾವುದು ಆಕ್ಷೇಪಣೆಯೇ ಇಲ್ಲ, ಎಲ್ಲ ಅರ್ಜುನನ ಬಗ್ಗೆನೇ ನಮ್ಮ ವಿರೋಧ ಇರೋದು. ಅವಳು ಹೇಳಿದ್ಲು, ನೋಡಪ್ಪ, 2 ದೋಷಗಳಾಗ್ತಾ ಇದೆ. ಈ ಅರ್ಜುನ ಈಗ ತಾನೇ ಕೊಟ್ಟ ಉದಾಹರಣೆನ ಅವಳು ಹೇಳಿದ್ಲು. ನೀನು ನನ್ನನ್ನು ಮದುವೆಯಾಗದೆ ಇದ್ದರೆ ನಾನು ಸತ್ತೋಗ್ತೀನಿ. ಅವೆಲ್ಲ ಸುಳ್ಳು, ಸುಮ್ಮನೆ ಹೆಣ್ಣುಗಳು ಹಾಗೆ ಹೇಳುತ್ತೆ ಅಥವಾ ಗಂಡುಗಳು ಹಾಗೆ ಹೇಳುತ್ತೆ. ಸತ್ತೋಗ್ತೀನಿ ಅಂತ ಹೇಳಿದ ಯಾರೂ ಸಾಯಲ್ಲ, ಸುಮ್ಮನೆ ಹೆದರಿಸ್ತಾರೆ ಅಷ್ಟೇ. ನಾನು ಸತ್ತು ಹೋಗುತ್ತೇನೆ ನೀನು ನನ್ನ ಜೊತೆಗೆ ಕೂಡದೇ ಇದ್ದರೆ ಅನ್ನೋದೊಂದು ತಪ್ಪು. ಅಕಸ್ಮಾತ್ ನೀನು ನನ್ನನ್ನು ಕೂಡಿದರೆ ನೀನು ಕೊಟ್ಟಿರತಕ್ಕಂಥ ಮಾತು ತಪ್ಪು ಹೋಗುತ್ತೆ. 2 ಅಪರಾಧಗಳಾಗುತ್ತೆ. ನನ್ನನ್ನು ಕೂಡಿದರೂ ತಪ್ಪು, ಕೂಡದೇ ಇದ್ದರೂ ತಪ್ಪು, ಹಾಗಾಗುತ್ತೆ. ಅವಾಗ 2ನ್ನು ಹೋಲಿಸು. ನಾನು ಸತ್ತು ಹೋಗುವುದರಿಂದ ನಿನಗೆ ಬರತಕ್ಕಂಥ ಪಾಪ ಜಾಸ್ತಿಯೋ ಅಥವಾ ನಿನ್ನ ಮಾತಿಗೆ ತಪ್ಪಿದರೆ ತಪ್ಪೋದು ಜಾಸ್ತಿಯೋ ಅಂದ್ಲು. ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೆಯಾ ಅಂತ ಅವನಿಗೆ ಅದೇ ಬೇಕಾಗಿತ್ತು. ಅರ್ಜುನ ಜಾರಲಿಕ್ಕೆ ಸಿದ್ಧನಾಗಿದ್ದಾನೆ. ಅದಕ್ಕಿನ್ನ ದೊಡ್ಡದೊಂದು ವಿವರಣೆ ಕೊಟ್ಬಿಟ್ಲು ಅವಳು. ಒಪ್ಕೊಂಡೇ ಬಿಟ್ಟ ಅರ್ಜುನ. ನೀನು ಬ್ರಹ್ಮಚಾರಿಯಾಗಿರ್ತೀನಿ ಅಂತ ಮಾತು ಕೊಟ್ಟಲ್ಲ, ಯಾರ ಜೊತೆಗೆ ಬ್ರಹ್ಮಚಾರಿಯಾಗಿರ್ತೀನಿ ಅಂತ ಹೇಳಿದೀಯಾ? ಸದ್ಯದಲ್ಲಿ ನಿನ್ನ ಹೆಂಡತಿ ದ್ರೌಪದಿ ಹತ್ರಕ್ಕೆ ಹೋಗಲ್ಲ ಅಂತ ಆ ಮಾತಿನ ಅರ್ಥ ಅಂದ್ಲು. ಅಷ್ಟೇ ವಿನ ನನ್ನ ಹತ್ರ ಬರಲ್ಲ ಅಂತೇಳಿ ಹೇಳಿದೀಯ ನೀನು ಅಲ್ವಾ? ಆಹಾ, ವಕೀಲಳು ಅಂದರೆ ನೀನೇ ಕಡೆ ಎಂದ. ವಕೀಲರು ಹಾಗೆ ತಾನೇ ಎಲ್ಲ ಪಥಭ್ರಷ್ಟರನ್ನಾಗಿ ಮಾಡೋದು, ಹೇಗೆ ಬೇಕಾದ್ರೂ ತಿರುಗಿಸ್ಬಿಡ್ತಾರೆ. ಆದ್ದರಿಂದ ಏನು ಮಾಡೋಣ ನಡಿ ಅಂತ. ಅಲ್ಲಿಗೆ ಅರ್ಜುನನ ಪ್ರಧಾನವಾಗಿರತಕ್ಕಂಥ ಬ್ರಹ್ಮಚರ್ಯ ವ್ರತ ಮುಕ್ತಾಯ. ಅಲ್ಲಿ ಅವಳ ಜೊತೆಗೆ ಇದ್ದ, ಒಂದಷ್ಟು ಕಾಲ ಇದ್ದ. ಇರಾವಂತ ಅನ್ನತಕ್ಕಂಥ ಮಗ ಹುಟ್ಟಿದ. ಅರ್ಜುನ ಹಾಗೂ ಉಲೂಪಿಯರಿಗೆ ಹುಟ್ಟತಕ್ಕಂಥ ಮಗ ಇರಾವಂತ. ಅದಾದ ಮೇಲೆ ಹೋಗ್ಬರ್ತೀನಮ್ಮ ಅಂತ ಹೇಳ್ದ, ಹೊರಟು. ಮತ್ತೆ ಒಂದಷ್ಟು ಕಾಲ ಅಲ್ಲಿ ಇಲ್ಲಿ ಸುತ್ಕೊಂಡು ಬಂದ. ಮಣಿಪುರ ಅಂತ ಒಂದು ಊರು, ಆ ಊರಿಗೆ ಬಂದಿದ್ದಾನೆ. ಅದು ಇದ್ದಿದ್ದು ಅಧ್ವಾನ. ಅಲ್ಲಿ ಚಿತ್ರಸೇನ ಅನ್ನೋ ಒಂದು ರಾಜ, ಚಿತ್ರಾಂಗದೆ ಅಂತ ಮಗಳು. ಇವನು ಬಂದೋನೇ, ಮಹಾರಾಜರೇ ನಮಸ್ಕಾರ, ನಾನು ಕ್ಷತ್ರಿಯ, ನಿಮ್ಮ ಮಗಳು ಭಾಳ ಚೆನ್ನಾಗಿದ್ದಾಳೆ, ಇವಳನ್ನ ಕೊಟ್ಟು ನಂಗೆ ಯಾಕೆ ಮದುವೆ ಮಾಡಲ್ಲ ಅಂದ್ಬಿಟ್ಟ. ಉಲೂಪಿಯ ಸಂದರ್ಭದಲ್ಲಿ ಆದರೂ ಪ್ರಸ್ತಾವನೆ ಆ ಕಡೆಯಿಂದ ಬಂದಿದೆ. ಇನ್ನು ಬ್ರಹ್ಮಚರ್ಯ ಏನು ಬಂತ್ರಿ? ದ್ರೌಪದಿನ ಬಿಟ್ಟು ಬೇರೆಯವರನ್ನೆಲ್ಲ ಆಗ್ತಾ ಇದೆ ನೀವೀಗ. ಚಿತ್ರಾಂಗದೆಯನ್ನು ನನಗೆ ಕೊಟ್ಟು ಏಕೆ ಮದುವೆ ಮಾಡಬಾರದು ಅಂತ ಕೇಳಿದ. ಅವನು ಹೇಳಿದ, ಅದಕ್ಕೊಂದು ನಿಬಂಧನೆ ಇದೆಯಪ್ಪ. ಏನು ಸ್ವಾಮಿ ನಿಬಂಧನೆ? ನಮ್ಮ ಯಾರೋ ಪೂರ್ವಜರು ತಪಸ್ಸು ಮಾಡಿದಾಗ ಈಶ್ವರ ಪ್ರತ್ಯಕ್ಷ ಆದಂತೆ, ಈಶ್ವರ ಪ್ರತ್ಯಕ್ಷನಾಗಿ ಹೇಳಿದಂತೆ ನಿಮ್ಮ ವಂಶದಲ್ಲಿ ಒಬ್ಬರಿಗೆ ಒಂದೇ ಮಗ ಹುಟ್ಟುತ್ತಾನೆ ಅಂತ. ಹೀಗಾಗಿ ನಮ್ಮ ಮುತ್ತಾತನಿಗೋ ಆತಾತನಿಗೋ ನಮ್ಮ ಅಪ್ಪನಿಗೋ ಎಲ್ಲ ಒಬ್ಬೊಬ್ಬರೇ ಮಕ್ಕಳು ಹುಟ್ಟಿದ್ದಾರೆ, ಗಂಡು ಮಕ್ಕಳೇ ಹುಟ್ಟುತ್ತಾರೆ. ಈ ಬಾರಿ ನನಗೆ ಚಿತ್ರಾಂಗದ ಅಂತ ಒಬ್ಬ ಹೆಣ್ಮಗಳು ಹುಟ್ಟುಬಿಟ್ಟಿದ್ದಾಳೆ, ಒಬ್ಬರೇ ಹುಟ್ಟೋದು. ಹೀಗಾಗಿ 2ನೇ ಮಗ ಇಲ್ಲ ನನಗೆ. ಅವನು ಕೊಟ್ಟು ಮದುವೆ ಮಾಡಿಬಿಟ್ರೆ ನಮ್ಮ ರಾಜ್ಯಕ್ಕೆ ಯಾರೂ ಅಧಿಕಾರಿಗಳೇ ಇರಲ್ಲ. ಅಂದೇನು ಮಾಡೋದು ಅಂತ ನಾವು ಚರ್ಚೆ ಮಾಡಿದಾಗ ನನಗೆ ಪುರೋಹಿತರು ಹೇಳಿದರು, ಪುತ್ರಿಕಾ ಅನ್ನತಕ್ಕಂಥ ರೀತಿಯಲ್ಲಿ ಮಗಳನ್ನು ಬೆಳೆಸು. ಮಗಳನ್ನು ಪುತ್ರಿಕಾ ಅಂತ ಒಪ್ಪಿಕೊಂಡಾಗ ಆ ಮಗಳಿಗೆ ಹುಟ್ಟತಕ್ಕಂತಹ ಮಗ ಈ ಸಿಂಹಾಸನಕ್ಕೆ ಅಧಿಕಾರಿಯೇ ಆಗ್ತಾನೆ. ದೌಹಿತ್ರ ಅಂತ ಕರೆಯಲಾಗುತ್ತೆ. ಹಾಗಂತ ಅವಳು ಹುಟ್ಟತಕ್ಕಂಥ ಮಗ ನೀವು ತಗೊಳ್ಳೋ ಹಾಗಿಲ್ಲ. ಏಕೆಂದರೆ ಮಗಳಿಗೆ ಒಬ್ಬ ಮಗ ಹುಟ್ಟಿದ್ದಾನೆ ಅಂದರೆ ಆ ಮಗನ ಮೇಲೆ ಅಪ್ಪನಿಗೂ ಅಧಿಕಾರ ಇರುತ್ತದೆ. ಅಂದ ಅರ್ಜುನ, ನನ್ನ ಮಗಳನ್ನು ನೀನು ಕೊಟ್ಟು ಮದುವೆ ಮಾಡ್ತೀನಿ, ಆದರೆ ನಿಮಗೆ ಹುಟ್ಟತಕ್ಕಂಥ ಮಗನ್ನೇ ನನಗೆ ಕೊಡಬೇಕು. ಒಪ್ಪಿಗೇನೋ? ನಮ್ಮ ಅರ್ಜುನಿಗೂ ಅದೇ ಬೇಕಾಯಿತು ಅಂತ ಕಾಣುತ್ತೆ. ಅಲ್ಲಿ ಹಾಗಂತ ಹೇಳಿಲ್ಲ. ಅಲ್ಲಿ ಆಯಿತು ಒಪ್ಕೊಂಡಿದ್ದೀನಿ ಅಂತ. ಆದರೆ ನನಗೆ ಆಶ್ಚರ್ಯ ಆಗೋದು, ಹೇಗೆ ದ್ರೌಪದಿಯ ವಿವಾಹದಲ್ಲಿ ದ್ರೌಪದಿಯನ್ನು ಒಂದು ಮಾತು ಯಾರೂ ಕೇಳಲಿಲ್ಲವೋ, ಚಿತ್ರಾಂಗದೇನೂ ಯಾರೂ ಕೇಳಲಿಲ್ಲ. ಪಂಚಪಾಂಡವರನ್ನು ಮದುವೆಯಾಗಲಿಕ್ಕೆ ಅವರವರು ತೀರ್ಮಾನ ತಗೊಂಡ್ರೆ ಆಗಲಿ, ಮಾರನೇ ದಿವಸ ವ್ಯಾಸರು ಬಂದು ಮಾತಾಡಿದರೆ ಆಗಲಿ, ದೃಪದ ಚರ್ಚೆ ಮಾಡಿದ್ನಾಲಿ, ಧೃಷ್ಟದ್ಯುಮ್ನ ಹೇಳಿದ್ನಾಲಿ,
ಅರೆ ಮದುವೆ ಆಗ್ತಾ ಇರೋ ದ್ರೌಪದಿ ನಿನ್ನ ಅಭಿಪ್ರಾಯ ಏನಮ್ಮ ಅಂತ ಯಾರೂ ಕೇಳಲೇ ಇಲ್ಲ. 2 ಸಂದರ್ಭದಲ್ಲೂ ಕೇಳಲಿಲ್ಲ ಅವನು. ಹಾಗೆ ಚಿತ್ರಾಂಗದೆಯನ್ನು ಕೇಳಲಿಲ್ಲ, ಏನಮ್ಮ ನಿನ್ನ ಮಗಳನ್ನ ಕೊಡ್ತೀಯಾ ಅಂತ ಕೇಳಲೇ ಇಲ್ಲ. ಮದುವೆ ಆಯಿತು. ಒಬ್ಬ ಮಗ ಹುಟ್ಟಿದ, ಬೊಬ್ರುವಾಹನ ಅಂತ, ತುಂಬ ಮುಂದೆ ಬಹಳ ಪ್ರಸಿದ್ಧನಾಗತಕ್ಕಂಥ ಒಬ್ಬ ಮಗ ಹುಟ್ಟಿದ. ಬೊಬ್ರುವಾಹನನನ್ನು ನಾವು ಲಕ್ಷ್ಮೀ ಜೈಮಿನಿ ಭಾರತದಲ್ಲಿ ನೋಡಬೇಕು. ಕುಮಾರವ್ಯಾಸ ಭಾರತದಲ್ಲಿ ಅದು ಬರಲ್ಲ. ಭಾಳ ಅದ್ಭುತವಾದ ಪಾತ್ರ, ಭಾಳ ಅದ್ಭುತವಾದ ಕಾವ್ಯ ಲಕ್ಷ್ಮೀ ಜೈಮಿನಿ ಭಾರತ. ಅಲ್ಲಿ ಎಷ್ಟು ದಿವಸ ಇದ್ದ ನಮ್ಮ ಅರ್ಜುನ? ನಾನು ಆಶ್ಚರ್ಯದಿಂದ ಅದೆಷ್ಟೋ ವರ್ಷಗಳ ಹಿಂದೆ ಮೊಟ್ಟ ಮೊದಲನೇ ಬಾರಿ ಓದಿದಾಗ ಮಹಾಭಾರತವನ್ನು, ತೀರ್ಥಯಾತ್ರೆ ಮಾಡ್ತಾ ಇದ್ದಾನಲ್ರಿ, ಏನು ಮಾಡಬೇಕು ಅವನಿಗೆ? ತೀರ್ಥಯಾತ್ರೆ ಹೋಗ್ಬೇಕಲ್ಲಪ್ಪ, ಅಚ್ಚುಕಟ್ಟಾಗಿ ಒಳ್ಳೆ ಮನೆ ಸಿಕ್ತು ಒಂದು 3 ವರ್ಷ ಇದ್ಬಿಟ್ಟ. ಏನು ತೀರ್ಥಯಾತ್ರೆ ಮಾಡ್ತಿದ್ದಾನು ಅವನು? 3 ವರ್ಷಗಳು ಚಿತ್ರಾಂಗದ ಜೊತೆಯಲ್ಲಿ ಮಣಿಪುರದಲ್ಲಿ ಉಳಿದು ಬಿಟ್ಟ. 3 ವರ್ಷ ಆದಮೇಲೆ ಅವನಿಗೆ ಜ್ಞಾನೋದಯ ಆಯಿತು. ಓಹೋ, ನಾನು ತೀರ್ಥಯಾತ್ರೆ ಮಾಡುತ್ತಾ ಇದ್ದೀನಲ್ವಾ ಅಂತ ಹೇಳಿ ಚಿತ್ರಾಂಗದೆಯನ್ನು ಒಪ್ಪಿಸಿ, ನಾನು ಊರಿಗೆ ಹೋಗ್ತೀನಿ, ಆಮೇಲೆ ನಿನ್ನ ಕರೆಸ್ಕೊಳ್ತೀನಿ, ಆಮೇಲೆ ನೀನು ಬರೀವಿಂತೆ, ಎಲ್ಲರ ಮುಂದೂ ನಿನ್ನನ್ನು ಮದುವೆ ಆಗ್ತೀನಿ, ಮರ್ತೇ ಬಿಟ್ಟು ಆಮೇಲೆ ಅವಳು ತಕ್ಷಣ ಚಲನಚಿತ್ರ ಅಂದ್ಬಿಡ್ಬೇಡಿ ನೀವು, ಅದರೊಳಗೆ ಅದೆಲ್ಲ ಇಲ್ಲ ಅಂತ ಹೇಳಿ ನಮ್ಮ ದುಷ್ಯಂತರ ಕೈ ಕೊಟ್ಟು ಹೋದಾಗಿ ಹೋಗೇ ಬಿಟ್ಟ. ಮತ್ತು ಚಿತ್ರಾಂಗದೆ ಪ್ರಸ್ತಾವವೇ ಬರಲ್ಲ ಜೈಮಿನಿ ಭಾರತದಲ್ಲಿ ಬಿಟ್ಟರೆ. ಮತ್ತು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಇನ್ನೊಂದು 2 ವರ್ಷ ಇದೆ ಅಂತ ಕಾಣುತ್ತೆ. 12 ವರ್ಷ ಮುಗಿಯೋದಕ್ಕೆ ಪ್ರಭಾಸ ತೀರ್ಥಕ್ಕೆ ಬಂದ. ಇಲ್ಲಿ ಕುಮಾರವ್ಯಾಸನಲ್ಲೂ ವ್ಯಾಸನಲ್ಲೂ ಪಂಪನಲ್ಲೂ ಬಹಳಷ್ಟು ವ್ಯತ್ಯಾಸಗಳಿದೆ. ಮೊದಲು ವ್ಯಾಸಂದು ಹೇಳ್ಬಿಡ್ತೀನಿ, ಯಾಕೆಂದರೆ ಕುಮಾರವ್ಯಾಸನ ಸ್ವಲ್ಪ ಚೂರು ಆಸಕ್ತಿ ಇದೆ. ಪ್ರಭಾಸ ತೀರ್ಥದಲ್ಲಿ ಅರ್ಜುನ ಇದ್ದಾಗ ಆಕಸ್ಮಿಕವಾಗಿ ಕೃಷ್ಣನ ಭೇಟಿಯಾಗ್ಬಿಡು. ಓ ಏನೇ ನೀನು ಬಂದಿದ್ದೀಯಾ, ಏನಪ್ಪ ಇಲ್ಲಿ ನೀನು? ಹೀಗೆ ಇದೇನೋ ನಂಗೆ ಗೊತ್ತಿಲ್ಲ. ಅವರೆಲ್ಲ ಅಷ್ಟು ಬಾಂಧವರು, ಪಾಂಡವ ಪ್ರತಿಷ್ಠಾಪನಾಚಾರ್ಯ ಕೃಷ್ಣ, ಅವನು ಗೊತ್ತಿಲ್ವೇ 10 ವರ್ಷ ಮಾರನೇನಿಲ್ಲ ಅಂತ. ಆದರೂ ಅರ್ಜುನ ಹೇಳ್ತಾನೆ, ಹೀಗೆ ನಾರದರು ನಿಯಮ ಮಾಡಿದರು, ನಾನು ತಪ್ಪಿದ್ದಾಯಿತು, ಆದ್ದರಿಂದ ನಾನು ತೀರ್ಥಯಾತ್ರೆ ಮಾಡ್ತಾಯಿದ್ದೀನಪ್ಪ, ಈಗ ಪ್ರವಾಸಕ್ಕೆ ಬಂದಿದ್ದೀನಿ, ಬಾರಯ್ಯ ನಮ್ಮನೆಗೆ ಹೋಗೋಣ ಅಂತ ಅರ್ಜುನನನ್ನು ಕೃಷ್ಣ ಕರ್ಕೊಂಡು ಹೋಗ್ಬಿಡ್ತಾನೆ ದ್ವಾರಕೆ. ಅಚ್ಚುಕಟ್ಟಾಗಿ 1 ವರ್ಷ ಇರ್ತಾನೆ ರೀ ಅಲ್ಲಿ ಅರ್ಜುನ. ತೀರ್ಥಯಾತ್ರೆ ಮಾತೇ ಇಲ್ಲ, ಬ್ರಹ್ಮಚರ್ಯವೂ ಇಲ್ಲ. 1 ವರ್ಷ ಪಟ್ಟಂಗ ಹೊಡ್ಕೊಂಡು ಸುಮ್ಮನೆ ಖುಷಿಯಾಗಿ ಊಟ ಗೀಟ ಮಾಡಿಕೊಂಡು ಕೃಷ್ಣನ ಜೊತೆಗೆ 1 ವರ್ಷ ಕಾಲ ಇದ್ದುಬಿಡ್ತಾನೆ. ಯಾವುದೋ ಒಂದು ರೈವತಕ ಪರ್ವತ ಅಂತ, ಅದರದ್ದು ಯಾವುದೋ ಒಂದು ಜಾತ್ರೆ ನಡೀತಾ ಇರುತ್ತೆ. ಅಲ್ಲಿ ಹೋಗಿ ಓಡಾಡ್ತಾ ಇದ್ದಾಗ ಅರ್ಜುನ ನೋಡ್ತಾ ನಿಂತ್ಕೊಂಡ್ಬಿಡ್ತಾನೆ. ಕೃಷ್ಣ ನೋಡ್ತಾನೆ, ಏನು ನೋಡ್ತೇನೆ? ಏನಯ್ಯ ಅಲ್ಲಿ ಇಲ್ಲಿ ಬಿಟ್ಟು ನನ್ನ ತಂಗಿ ಮೇಲೆ ಕಣ್ಣು ಹಾಕಿದೀಯಾ ಅಂತಾನು. ಅಲ್ಲಿ ಸುಭದ್ರೆ ಇರ್ತಾಳೆ. ಭಾಳ ಚೆನ್ನಾಗಿದ್ದಾಳೆ ನಿನ್ನ ತಂಗಿ ಅಂತಾನೆ. ಏನು ಮದುವೆ ಆಗಬೇಕು ಅಂತಿದೀಯಾ? ನೀನು ಕೇಳಿದ್ರೆ ನಾನು ಏನಪ್ಪ ಹೇಳಲಿ ಅಂತಾನೆ. ಹಾಗೂ ಈ ತೀರ್ಥಯಾತ್ರೆ ಬಂದಿದ್ದಾನೆ ರೀ, ಬ್ರಹ್ಮಚಾರಿಯಾಗಿರಬೇಕು. ಅರ್ಜುನನ ಪಾತ್ರ ನನ್ನ ದೃಷ್ಟಿಯಲ್ಲಿ ಭಾಳ ಪುಟ್ಟದಾಗಿಬಿಡುತ್ತೆ. ಅವನಿಗೆ ಹಲವು ಜನ ಹೆಂಡತಿ ಇರು ಅನ್ನೋದು ಕಾರಣ ಅಲ್ಲ, ಆದರೆ ಎಷ್ಟು ಕ್ರಮಭಂಗ ಮಾಡ್ತಾನೆ ಅವನು ಅಂತಂತ. ಮೊದಲನೇದು ಉಲೂಪಿ ಹೇಳಿಲ್ಲ ಅಂತ ಒಪ್ಕೊಂಡ, 2ನೇದು ತಾನೇ ಮೇಲ್ಬಿದ್ದು ಒಪ್ಕೊಂಡ, 3ನೇದು ಸುಭದ್ರೆ ನೋಡ್ತಿದ್ದಾಗೆ ಸ್ತಂಭೀಭೂತನಾಗಿಬಿಟ್ಟು ಕೃಷ್ಣನಿಗೆ ಹೇಳ್ಕೊಂಬಿಟ್ಟ, ಹೌದು ನಂಗೆ ಇಷ್ಟ ಆಗಿಬಿಡ್ತಾಳೆ ಇವಳು. ಅವನು ಕೃಷ್ಣ, ಅವನು ಕೇಳಬೇಕೆ, ಹಾರಿಸ್ಕೊಂಡು ಹೋಗು ಒಂದು. ಈಗ ಬಾ ಕೂತ್ಕೊಂಡು ಮಾತಾಡೋಣ. ಮದುವೆ ಎನ್ನುವುದು ಒಂದು ನಿಷ್ಕರ್ಷೆ ಆಗಬೇಕಾಗಿದ್ದರೆ, ನಿರ್ಣಯವಾಗಿದ್ದರೆ, ಹೌದು ನಾವು ಮದುವೆ ಆಗ್ತೀವಿ, ಇಂಥವ್ರನ್ನ ಮದುವೆ ಆಗ್ತೀವಿ ಅಂತ ನಿರ್ಣಯ ಆಗಿದ್ದರೆ ಅದನ್ನು ಸಾಧಿಸುವುದು ಹೇಗೆ ಅಂತ ಯೋಚನೆ ಮಾಡಬೇಕು. ಕೃಷ್ಣ ಅದನ್ನು ಬಹಳ ಚೆನ್ನಾಗಿ ಮಾತಾಡ್ತಾನೆ, ಚಾತುರ್ಯದಿಂದ ಮಾತಾಡ್ತಾನೆ. ನಿನಗೆ ಸುಭದ್ರೆ ಮದುವೆ ಆಗ್ತೀನಿ ಅಂತ ನಿರ್ಣಯ ಆಗಿದೆಯೋ, ಅದನ್ನು ಅವಕಾಶಗಳನ್ನು ಬಿಡಬಾರ್ದು. ನಾಳೆ ನಮ್ಮ ಮನೆಯಲ್ಲಿ ಸ್ವಯಂವರ ಅಂತ ಏರ್ಪಟ್ಟರೆ ಸುಭದ್ರೆ ನಿನ್ನ ಕೊರಳಿಗೆ ಹೂವಿನ ಹಾರ ಹಾಕ್ತಾನೆ ಅಂತ ಯಾವ ಖಾಚಿತ್ಯ ಇದೆ? ಅದನ್ನೆಲ್ಲ ಅವಕಾಶಗಳನ್ನು ಬಿಡ್ತಾ ಕೂತ್ಕೋಬಾರ್ದು. ನಿರ್ಣಯ ಆಯಿತಾ ನಿನಗೆ ಮದುವೆ ಆಗ್ತೀನಿ ಅಂತ ನಿರ್ಣಯ ಆಯಿತಾ, ಆದ್ದರಿಂದ ರಾಕ್ಷಸ ವಿಧಿಯಲ್ಲಿ ಮದುವೆ ಆಗೋಣ ಅಂದರೆ ನಾಡದ್ದು ರೈವತಕ ಪರ್ವತಕ್ಕೆ ಜಾತ್ರೆಗೆ ಬರ್ತಾಳವಳು.
ಆ ಜಾತ್ರೆಗೆ ಬಂದಾಗ ನನ್ನದೇ ರಥ ಕೊಡ್ತೀನಿ, ದಾರುಕನನ್ನು ನಾನೇ ಕೊಡ್ತೀನಿ, ಅಲ್ಲಿ ಹೋಗು, ಅವಳು ಎತ್ತಾಕೊಂಡು ಹೋಗು ನಿಮ್ಮೂರಿಗೆ. ಕೃಷ್ಣನೇ ಹೇಳ್ಕೊಟ್ಬಿಟ್ಟ. ಸುಭದ್ರೆಯನ್ನು ಹಾರಿಸಿಕೊಂಡು ಹೋಗಲಿಕ್ಕೆ ಕೃಷ್ಣನೇ ಹೇಳಿಬಿಟ್ಟ. ಸ್ವಲ್ಪ ಕುಮಾರವ್ಯಾಸ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಮದುವೆ ಮಾಡಿ ಕಳಿಸ್ತಾನೆ. ಬಲರಾಮನೊಬ್ಬನಿಗೆ ಗೊತ್ತಿಲ್ಲದಂತೆ ವಸುದೇವ ದೇವಕಿಯರನ್ನು ಕೂಡಿಸ್ಕೊಂಡು ಸುಭದ್ರೆ ಮತ್ತು ಅರ್ಜುನರಿಗೆ ವಿವಾಹವನ್ನು ಮಾಡಿಸಿ ಕಳಿಸ್ತಾನೆ. ವ್ಯಾಸರಲ್ಲಿ ಹಾಗೆ ಮದುವೆ ಆಗೋದಿಲ್ಲ, ಹೋಗ್ಬಿಡ್ತಾರೆ. ಆಮೇಲೆ ಹಸ್ತಿನಾವತಿಯಲ್ಲಿ ಮದುವೆ ಆಗುತ್ತೆ. ಇರಲಿ, ಪ್ರಶ್ನೆ ಏನೀಗ, ಕುಮಾರವ್ಯಾಸ ಒಂದು ಪುಟ್ಟ ಬದಲಾವಣೆ ಮಾಡಿಕೊಳ್ತಾರೆ. ಬಹುಶಃ ನಿಮ್ಮ ಚಲನಚಿತ್ರ ಎಲ್ಲ ಕುಮಾರವ್ಯಾಸನ ಮೇಲೆ ಆಧರಿಸಿರ್ತಕ್ಕಂಥದ್ದು. ಕೃಷ್ಣ ಅರ್ಜುನನನ್ನು ಭೇಟಿ ಮಾಡಿದಾಗ ಅವನು ಹೇಳ್ತಾನೆ, ನಮ್ಮ ಅರಮನೆಗೆ ಬಾ, ಆದರೆ ಅರಮನೆಗೆ ನಾನು ನಿನ್ನ ಕರ್ಕೊಂಡು ಹೋಗಲ್ಲ, ನೀನು ಸನ್ಯಾಸಿಯಾಗಿ ಕಾವಿ ಬಟ್ಟೆ ಹಾಕೊಂಡು ಕೂತ್ಕೋ, ನಮ್ಮ ಅಣ್ಣಂಗೆ ಸನ್ಯಾಸಿ ಕಂಡ್ರೆ ಮಹಾಪ್ರೀತಿ. ಹೀಗಾಗಿ ಬಲರಾಮ ಬರ್ತಾನೆ ನಿನ್ನ ಕರ್ಕೊಂಡು ಬರೋದಕ್ಕೆ. ನಾನು ಬೇಡವರ ಅಂತೀನಿ, ಮೇಲೆ ನಾನು ನಾಟಕ ಮಾಡ್ತೀನಿ, ಸನ್ಯಾಸಿಗಳೆಲ್ಲ ಕರ್ಕೊಂಡು ಬರಬೇಡ, ಮನೇಲಿ ಹುಡುಗಿರಿದ್ದಾರೆ, ಸುಭದ್ರೆ ಇದ್ದಾಳೆ, ಕಷ್ಟ ಆಗಿಬಿಡುತ್ತೆ ಅಂತ ನಾನು ಹೇಳಿ ಅಡ್ಡ ಹಾಕ್ತೀನಿ. ಆದರೂ ಅವ್ನು ಕರ್ಕೊಂಡು ಬರ್ತಾನೆ, ಬರಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಹೀಗಾಗಿ ಅರ್ಜುನ ಬಲರಾಮ ಬರೋ ಹೊತ್ತಿಗೆ ಕೃಷ್ಣನಿಗೆ ಹೋಗಿ ಪ್ರಚಾರ ಮಾಡ್ತಾನೆ, ಯಾರೋ ಸನ್ಯಾಸಿಗಳು ಬಂದಿದ್ದಾರಂತೆ, ಊರು ಹೊರಗಡೆ ಇದ್ದಾರಂತೆ, ಹೋಗಿ ನೋಡ್ಕೊಂಡು ಬರ್ಬೇಕಂತೆ, ಭಾಳ ಪುಣ್ಯ ಬರುತ್ತಂತೆ ಅಂತ ಬಲರಾಮ ಓಡೋಗ್ತಾನೆ ಅವ್ರ ಹತ್ರ. ಕೆಲವ್ರಿಗೆ ಹುಚ್ಚಿದೆ, ಸನ್ಯಾಸಿಗಳು ನೋಡಿದರೆ ಮಹಾ ರೋಮಾಂಚನ ಆಗುತ್ತೆ. ಅರ್ಜುನ ಬಲರಾಮ ಅವರನ್ನು ಅರಮನೆಗೆ ಕರೆದಾಗ ಅರ್ಜುನ ಹೇಳ್ತಾನೆ, ನಮಗೆ ಯಾಕಪ್ಪ ಅರಮನೆ, ಈ ದೇಹವನ್ನು ಶೋಷಿಸಿ ನಾವು ಪರಂಧಾಮಕ್ಕೆ ಹೋಗಬೇಕು ಅಂತ ಇದ್ದೀವಿ. ಆಹಾ, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಿ ಸ್ವಾಮಿಗಳೇ, ನಮ್ಮ ಕನ್ಯಾಭವನಕ್ಕೆ ಬನ್ನಿ. ಎಲ್ಲ ಬಿಟ್ಟು ಕನ್ಯಾಭವನಕ್ಕೆ ಯಾಕ್ರಿ ಕರ್ಕೊಂಡು ಬರಬೇಕು, ಯಾವುದೋ ನಡುಮನೆಯಲ್ಲಿ ಕೂಡಿಸ್ಬಾರ್ದೆ, ಸೌಭದ್ರೆ ಇರೋ ಕೋಣೆಯೇ ಕರ್ಕೊಂಡು ಕೂಡಿಸ್ತಾನಂತ. ಕುಮಾರವ್ಯಾಸ ಭಾಳ ಚೆನ್ನಾಗಿ ಹೇಳ್ತಾನೆ, ಬಾಲಕಿಗೆ ಸನ್ಯಾಸಿ ದೇವರ ಮೇಲೆ ಮನಸ್ಸಾಯ್ತಂತೆ, ಅವರಿಗೆ ಈಕೆಯ ಮೇಲೆ ನೆಲೆಸಿತು ಚಿತ್ತ, ಕಾಣೆನು ಜಪಸಮಾಧಿಗಳ ಅಂತ ಹೇಳ್ತಾನೆ. ಒಂದ್ಸಲ ಯಾವ ಭೇಟಿ ಆಯಿತು ಅವರಿಬ್ಬರದನ್ನು, ಆಗ ಆಕೆ ಅವನ್ನೇ ನೋಡ್ತಾ ಇದ್ದಾಳೆ, ಅವನು ಇವಳನ್ನೇ ನೋಡ್ತಾ ಇದ್ದಾನೆ, ಜಪನೂ ಇಲ್ಲ ಸಮಾಧಿನೂ ಇಲ್ಲ. ಒಂದಷ್ಟು ಕಾಲ ಆದಮೇಲೆ ಕೃಷ್ಣನಿಗೆ ಆ ವಿಷಯ ಗೊತ್ತಾಗುತ್ತೆ. ಇದೆಲ್ಲ ಕುಮಾರವ್ಯಾಸಂದು, ಏನಯ್ಯ ನೀನು ಇಷ್ಟಪಟ್ಟಿದೀಯ ಅವಳನ್ನ? ಹೌದಪ್ಪ ಅಂತಾನೆ. ಹಾಗೆ ಮದುವೆ ಆಗಿಬಿಡಿ ಅಂದ್ಬಿಡ್ತಾನೆ. ಮದುವೆ ಆಗಿಬಿಡಿ ಅಂಥೇಳಿ ವಸುದೇವ ದೇವಿಕೆಯರ ಸಾಕ್ಷಿಯಲ್ಲಿ ಮದುವೆ ಮಾಡಿಸಿ ತನ್ನದೇ ರಥವನ್ನು ಕೊಟ್ಟು ಕಳಿಸಿ ಆಮೇಲೆ ಬಲರಾಮನ ಹತ್ರಕ್ಕೂ ಕೂಗಾಡ್ತಾನೆ, ನಾನು ಹೇಳಿದೆ ನಿಮಗೆ ಕರ್ಕೊಂಡು ಬರಬೇಡ ಅಂತ, ನೋಡಿ ಹಾರಿಸ್ಕೊಂಡು ಹೋಗ್ಬಿಟ್ಟಿದ್ದ. ನಾನು ಏನು ಮಾಡ್ತೀನಾ ಅವನು ಬಲಿ ಹಾಕಿಬಿಡ್ತೀನಿ ಅಂತ ಹೇಳಿ ಬಲರಾಮ ತನ್ನ ಸೈನ್ಯವನ್ನೆಲ್ಲ ತೊಗೊಂಡು ಹೋಗ್ತಾನಂತೆ. ಅರ್ಜುನನನ್ನು ನಿಲ್ಲಿಸ್ತಾನೆ, ಅರ್ಜುನ ಇವನ ಜೊತೆ ಯುದ್ಧ ಮಾಡ್ತಾನೆ, ಬಲರಾಮನ ಸೋಲಿಸ್ತಾನೆ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅಂತೂ 12 ವರ್ಷಗಳಾಗುವ ಹೊತ್ತಿಗೆ ಸುಭದ್ರೆಯೊಬ್ಬಳನನ್ನು ಕರ್ಕೊಂಡು ಬಂದು ಇನ್ನಿಬ್ಬರನ್ನು ಬಿಟ್ಟು ಬಂದು ಹಸ್ತಿನಾವತಿಗೆ ವಾಪಸ್ ಬರ್ತಾನೆ. ದ್ರೌಪದಿ ಸಿಟ್ಟು ಬರುತ್ತೆ, ಅವಳು ಸುಭದ್ರೆ ಬರ್ತಿದ್ದಾಗೆ, ಅವಳ ಅಕ್ಕ ನಾನು ನಿನ್ನ ದಾಸಿ ಅಂತಾಳೆ, ಅವಳ ಕೋಪ ಎಲ್ಲ ತಗ್ಗತ್ತೆ. ಅಂತೂ ಸುಖಾಂತದಲ್ಲಿ ಇದು ಮುಕ್ತಾಯ ಆಗುತ್ತೆ. ಈ ಇಡೀ ಪ್ರಕರಣವನ್ನು ನಾವು ನೆನಪಿಟ್ಕೊಳ್ಳೇಬೇಕು. ಯಾಕೆ ಅಂದರೆ ಇಲ್ಲಿ 2 ಪ್ರಶ್ನೆಗಳು ಬರುತ್ತೆ ನನಗೆ. ಒಂದು, ಈಗಾಗಲೇ ಹೇಳಿದಾಗೆ ಅರ್ಜುನನ ಶಿಥಿಲ ಚಿತ್ತ, ಅವನ ಬಗ್ಗೆ ನಾವು ಏನು ಹೊಗಳ್ತೀವಿ, ಅವನ ಪೌರುಷದ ಬಗ್ಗೆ ಏನು ಮಾತಾಡ್ತೀವಿ, ಅಂಥದ್ದು ಅವನಲ್ಲಿ ಕಾಣಲ್ಲ. ಎರಡನೆಯದು, ಮುಂದೆ ಮಹಾಭಾರತ ಯುದ್ಧ ನಡೆಯುತ್ತಲ್ಲ, ಆ ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಈ ಚಿತ್ರಾಂಗದನ ಮಾತೇ ಇಲ್ಲ. ಕ್ಷಮಿಸಿ, ಬಬ್ರುವಾಹನನ ಮಾತೇ ಇಲ್ಲ. ಬಬ್ರುವಾಹನ ಆಮೇಲೆ ಅರ್ಜುನನನ್ನೇ ನಿಗ್ರಹಿಸವಲ್ಲಂಥ ಮಹಾಸಮರ್ಥ ಅಂತ ಮುಂದೆ ಮಹಾಭಾರತದಲ್ಲಿ ವರ್ಣನೆ ಬರುತ್ತೆ. ಬರಲಿ, ಅಂಥ ಶಕ್ತನೇ ಆಗಲಿ, ಅರ್ಜುನನ ಸಾಯಿಸ್ತಕ್ಕಂಥ ಪ್ರಕರಣದ ತನಕ ಅವನು ಹೋಗಲಿ, ಅಂದರೆ ಅಷ್ಟು ಶಕ್ತಿಶಾಲಿ ಅವನು.
ಭೀಮನ ಮಗನಾಗಿರತಕ್ಕಂಥ ಘಟೋತ್ಕಚ ಬಂದುಬಿಡ್ತಾನೆ ಆ ಯುದ್ಧದಲ್ಲಿ. ಆದರೆ ಆ ಚಿತ್ರಾಂಗದೆ ಬಬ್ರುವಾಹನಿಗೆ ಹೇಳ್ತಾನೆ ಇರ್ತಾಳೆ, ನಿಮ್ಮಪ್ಪ ಅರ್ಜುನ, ನಿಮ್ಮಪ್ಪ ಅರ್ಜುನ, ನಿಮ್ಮಪ್ಪ ಅರ್ಜುನ ಅಂತಂತ. ಹಾಗೆಲ್ಲ ಇದ್ದಾಗ ಮಹಾಭಾರತ ಯುದ್ಧ ನಡೆದಾಗ ಇಡೀ ಭಾರತದಲ್ಲಿ ಎಲ್ಲ ಕಡೆಯಿಂದಲೂ ರಾಜರುಗಳು ಬಂದು ಆ ಯುದ್ಧದಲ್ಲಿ ಭಾಗವಹಿಸಿದಾಗ, ಅಷ್ಟು ಪ್ರಸಿದ್ಧವಾಗಿದ್ದಾಗ ಬಬ್ರುವಾಹನ ಯಾಕೆ ಬರಲಿಲ್ಲ? ನಮ್ಮಪ್ಪ ಯುದ್ಧ ಮಾಡ್ತಾ ಇದ್ದಾನೆ ಅಂದರೆ, ಇವನಷ್ಟು ಸಾಹಸಿಯಾಗಿದ್ದರೆ ಇವನು ಯಾಕೆ ಬಂದು ಯುದ್ಧದಲ್ಲಿ ಭಾಗವಹಿಸಲಿಲ್ಲ? ಅಥವಾ ಅವನ ಹೆಸರೇ ಬರಲ್ಲ ಇಡೀ ಮಹಾಭಾರತದಲ್ಲಿ. ಈ ಒಂದು ಸಂದರ್ಭವನ್ನು ಬಿಟ್ಟರೆ ಬಬ್ರುವಾಹನನ ಹೆಸರೇ ಕೇಳಲ್ಲ ನಾವು. ಯಾಕೆ ಅನ್ನೋದು ಕಾರಣ ನನಗೆ ಗೊತ್ತಿಲ್ಲ. ಇಲ್ಲಿಗೆ ನಾವು ಆದಿಪರ್ವದ ಕೊನೆ, ಅಂದರೆ ಮೊದಲನೇ ಪರ್ವ, ಆದಿಪರ್ವದ ಕೊನೆಗೆ ಬರ್ತಾ ಇದ್ದೀವಿ. ಇನ್ನೊಂದು ಪ್ರಕರಣವನ್ನು ಹೇಳಿದರೆ ಆದಿಪರ್ವ ಮುಕ್ತಾಯ ಆಗುತ್ತೆ, ಎರಡನೇ ಪರ್ವ ಶುರುವಾಗುತ್ತೆ. ಆ ಒಂದು ಘಟನೆಯನ್ನು ಹೇಳಬೇಕಾದ್ದೇ ಕೃಷ್ಣಾರ್ಜುನರ ಭೇಟಿಯನ್ನು ಅಗ್ನಿ ಮಾಡಿದ್ದು ಅಂತ. ಅಗ್ನಿ ಮಾಡಿದ್ದಕ್ಕೆ ಕಾರಣ ಏನು? ಅವನಿಗೆ ಹೊಟ್ಟೆ ನೋವು ಬಂದುಬಿಟ್ಟಿದೆ. ಹೊಟ್ಟೆ ನೋವು ಅವನಿಗೆ ಬಂದಿದ್ದಕ್ಕೆ ಕಾರಣ ಏನು? ದೀರ್ಘವಾಗಿ ಸುಮಾರು 12, ನೆನ್ನೆಲ್ಲ ಹೇಳಿದ್ದೀನಿ ನಾನು, ಸುಮಾರು 12 ವರ್ಷಗಳ ಕಾಲ ಯಜ್ಞವನ್ನು ಮಾಡಿದರು. 12 ವರ್ಷಗಳು ಸತತವಾಗಿ ಯಜ್ಞವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಪ್ರತಿನಿತ್ಯ ತುಪ್ಪವನ್ನು ಅದಕ್ಕೆ ಹಾಕ್ತಾಯಿದ್ರು. ಆ ತುಪ್ಪವನ್ನು ಅಗ್ನಿ ತಿಂದು 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 ಮುಂಕಾಗಿಬಿಟ್ಟ, ಜಾಡ್ಯ ಆಗಿಬಿಡ್ತು, ಅರಗಲಿಲ್ಲ. ಹೀಗಾಗಿ ಒಂಥರ ಜೋಬದ್ರನಾಗಿ, ಕಳಾಹೀನನಾಗಿ, ಅಜೀರ್ಣ ವ್ಯಾಧಿಯಿಂದ ಒದ್ದಾಡಿಕೊಂಡು ಕೃಷ್ಣಾರ್ಜುನರನ್ನು ಭೇಟಿ ಮಾಡಿದ್ದಾನೆ ಅಗ್ನಿ. ನಾನು ತುಂಬ ನಿತ್ರಾಣನಾಗಿಬಿಟ್ಟಿದ್ದೇನೆ, ಅಜೀರ್ಣ ಆಗಿಬಿಟ್ಟಿದೆ, ಆದ್ದರಿಂದ ನನಗೆ ಔಷಧಿ ಬೇಕಾಯಿತು. ಈ ಔಷಧಿಯ ಮೂಲ ಅನ್ನತಕ್ಕಂಥದ್ದು ಖಾಂಡವ ವನದಲ್ಲಿದೆ. ಸಾವಿರಾರು ಸಸ್ಯಗಳಿದೆ, ಇದರಲ್ಲಿ ಸಾವಿರಾರು ಪ್ರಾಣಿಗಳಿವೆ. ಅದನ್ನೆಲ್ಲ ತಿಂದುಬಿಟ್ರೆ ನನ್ನ ಜಾಡ್ಯ ಬಗೆಹರಿಯುತ್ತೆ. ತಿನ್ನೋದು ಅಂದ್ರೇನು? ಸುಡಬೇಕು ಅದನ್ನೆಲ್ಲನೂ ಅಂತ. ಸುಡೋಕ್ಕಾಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ? ಆ ಖಾಂಡವ ವನದಲ್ಲಿ ತಕ್ಷಕ ಅನ್ನುವನಿದ್ದಾನೆ, ಅವನು ಇಂದ್ರನಿಗೆ ತುಂಬ ಸ್ನೇಹಿತ. ಹೀಗಾಗಿ ನಾನು ಯಾವಾಗ ಅದನ್ನು ಸುಡಲಿಕ್ಕೆ ಹೋಗ್ತೀನೋ ಆವಾಗೆಲ್ಲ ಅವನು ಪುಷ್ಕಲಾವರ್ತಿಗಳಿಗೆ ಹೇಳ್ತಾನೆ, ಮಳೆ ಬರುತ್ತೆ, ನಾನು ಆರು ಹೋಗ್ತೀನಿ. ಆದ್ದರಿಂದ ನೀವು ಏನಾದರೂ ಪ್ರಯತ್ನಪಟ್ಟು ನೀವು ಏನಾದರೂ ನನಗೆ ಸಹಾಯ ಮಾಡಿದರೆ ನಾನು ಅದನ್ನು ತಿನ್ನಬಹುದು ಅಂತ ಹೇಳ್ತಾನೆ. ಆಗ ಅರ್ಜುನ ಕೃಷ್ಣರು ಕೇಳ್ತಾರೆ, ನಮಗೆ ಆಯುಧಗಳನ್ನು ಕೊಡು ಅಂತ. ಆಗ ಅಗ್ನಿ, ಈ ಮುಂದಿನ ವಾಕ್ಯನ ಗಮನ ಇಟ್ಟು ಕೇಳಿ. ಆಗ ಅಗ್ನಿ ವರುಣನನ್ನು ಕೇಳಿ ಗಾಂಡೀವವನ್ನು, ಅಕ್ಷಯ ತೂಣೀರವನ್ನು, ಒಂದು ರಥವನ್ನು ಎಲ್ಲ ಕೊಡ್ತಾನೆ. ಹಾಗೆ ಕೃಷ್ಣನಿಗೆ ಸುದರ್ಶನವನ್ನು ಕೊಡ್ತಾನೆ. ಯಾಕೆ ಕೊಡ್ತಾರೆ ಅದನ್ನೆಲ್ಲ? ಅವನು ಖಾಂಡವವನ್ನು ದಹನ ಮಾಡಿದಾಗ ಅಗ್ನಿಯ ಪರವಾಗಿ ಅವುಗಳನ್ನೆಲ್ಲ ಪ್ರಯೋಗ ಮಾಡಿ ದೇವೇಂದ್ರ ಸುರಿಸಬಹುದಾದಂಥ ಮಳೆಯನ್ನು ನಿಲ್ಲಿಸಲಿಕ್ಕೆ. ಹೌದೇನ್ರಿ? ಇದು ಖಚಿತ ಇದೆ ತಾನೇ ನಿಮಗೆ? ಆಗಿದೆ ತಾನೇ? ಈ ಆಯುಧಗಳಿದೆಯಲ್ಲ, ಕೃಷ್ಣನು ಕೊಟ್ಟಿದ್ದು ಸುದರ್ಶನ, ಅರ್ಜುನ ಕೊಟ್ಟು ಗಾಂಡೀವ, ಅಕ್ಷಯ ತೂಣೀರ, ರಥ, ಇದೆಲ್ಲ ಕೊಟ್ಟಿದ್ದು ಯಾರು? ಅಗ್ನಿಯಲ್ಲ, ವರುಣ. ಇದೆಲ್ಲ ವರುಣನ ಹತ್ತಿರಿತ್ತು. ಅಗ್ನಿ ವರುಣನನ್ನು ಕೇಳಿ ಇದನ್ನೆಲ್ಲ ತಗೊಂಡು ಅರ್ಜುನ ಮತ್ತು ಕೃಷ್ಣನಿಗೆ ಕೊಟ್ಟರು. ನಾಳೆ ಯಾವ ವರುಣನ ಮೇಲೆ ಅಸ್ತ್ರಗಳನ್ನು ಪ್ರಯೋಗ ಮಾಡಬೇಕಾಗಿದೆಯೋ ಅದೆಲ್ಲ ವರುಣನ ಹತ್ತಿರಲ್ಲೇ ಇತ್ತು. ವರುಣನ ಹತ್ತಿರ ಅರ್ಥ ಆಗ್ತಾ ಇದೆಯಾ ಪರಮೇಶ್ವರ ಅವರೇ? ವರುಣನ ಹತ್ತಿರ ಇದೆಲ್ಲ ಇತ್ತು. ಅದನ್ನು ಅಗ್ನಿ ಇಸ್ಕೊಂಡು ಇವ್ರಿಗೆ ಕೊಟ್ಟ. ಇದನ್ನು ಪ್ರಯೋಗ ಅವನ ಮೇಲೆ ಮಾಡೋದು ನಾಳೆ. ಅಂದರೆ ಅಗ್ನಿ ಹಾಗೂ ವರುಣ ಸ್ನೇಹಿತರೇ ಒಂಥರ. ಆಗ ಅರ್ಜುನ ಹೇಳಿದ, ಹೈ ಸಮಗ್ರಾತಿಥ್ಯವನು, ಎಲ್ಲ ನಿಮಗೆ ಕೊಟ್ಬಿಡ್ತೇನೆ. ಸಮಗ್ರಾತಿಥ್ಯವನು ನಿಮಗೀ ಸಮಸ್ತ ಪ್ರಾಣಿ ಸಹಿತ ಇಂದ್ರನ ವನವ ಕೊಡುವೆನು ಬಾಣಧಾರೆಯಲ್ಲಿ. ಭಾಳ ಚೆನ್ನಾಗಿದೆ ಪ್ರಯೋಗ. ನೀವು ಏನನ್ನಾದರೂ ಯಾರ್ಯಾರು ದಾನ ಕೊಡಬೇಕಾಗಿದ್ದರೆ ಜಲಧಾರೆಯಲ್ಲಿ ಕೊಡ್ತೀವಿ.
ಅರ್ಜುನ ಹೇಳ್ತಾನೆ, ಬಾಣಧಾರೆಯಲ್ಲಿ ನಾನು ಬಾಣಗಳ ಧಾರೆಯನ್ನು ಬಿಟ್ಟು ನಿನಗೆ ಕೊಡ್ತೀನಿ ಕಣಯ್ಯ, ಯಾರೇ ಅಡ್ಡ ಬಂದರೂ ನಾನು ಅಡ್ಡ ಹಾಕ್ತೀನಿ. ಅರ್ಜುನ ಹಾಗೆ ಪ್ರಮಾಣ ಮಾಡಿದ ಮೇಲೆ ಅಗ್ನಿ ಖಾಂಡವ ವನವನ್ನು ಸುಡಲಿಕ್ಕೆ ಶುರು ಮಾಡ್ತದೆ. ಅಲ್ಲೊಂದು ಪುಟಾಣಿ ಕಥೆಗಳೊಂದು 2-3 ಬರ್ತಾ ಇದೆಲ್ಲ, ನಾನೇನಷ್ಟು ಪ್ರಧಾನವಾದಲ್ಲ, ಆದರೆ ಒಂದು ಹೇಳಬೇಕು. ಆ ಖಾಂಡವ ವನವನ್ನು ಸುಡುತ್ತಿದ್ದಾಗ ಒಂದು ಹಾವು, ಅಶ್ವಸೇನ ಅಂತಲೋ ಏನೋ ಅದರ ಹೆಸರು, ಮರ್ತೋಗ್ಬಿಟ್ಟಿದೆ ಸರಿಯಾಗಿಲ್ಲ, ಅಶ್ವಸೇನೇ ಇರಬೇಕು. ಅವನು ಅವನ ತಾಯಿ ಮಾತಾಡ್ಕೊಳ್ತಾರೆ. ನಾವು ಇಲ್ಲೇ ಉಳಿದು ಬಿಟ್ಟರೆ ಮಂದಪಾಲ, ಒಂದಷ್ಟು ಹಕ್ಕಿಗಳು ಏನೇನೋ ಇದೆ, ಅದು ಯಾವುದೂ ಕಥೆ ಇಲ್ಲ, ಬಿಟ್ಬಿಡಿ, ಪ್ರಧಾನ ಅಲ್ಲ. ಇದೊಂದು ನೆನಪಿಟ್ಕೋಬೇಕು ಪ್ರಧಾನವಾದ್ದರಿಂದ. ತಾಯಿ ಮತ್ತು ಮಗ ಮಾತಾಡ್ಕೊಳ್ತಾರೆ. ನಾವು ಸುಮ್ಮನೆ ಇದ್ದರೆ ಈ ಅಗ್ನಿ ನಮ್ಮನ್ನು ಸುಟ್ಟು ಬಿಡುತ್ತಾನೆ, ಆದ್ದರಿಂದ ನಾನು ನಿನ್ನನ್ನು ನುಂಗಿ ಬಿಡುತ್ತೇನೆ. ತಾಯಿ ಮಗನನ್ನು ನುಂಗಿ ಬಿಡುತ್ತೇನೆ, ನುಂಗಿಬಿಟ್ಟು ಹಾರೋಣ, ತಪ್ಪಿಸ್ಕೊಂಬಿಡೋಣ. ಅಗ್ನಿಯಿಂದ ಹೊರಕ್ಕೆ ಹೋದ ಮೇಲೆ ನಾನು ನಿನ್ನನ್ನು ಕಕ್ಕುತ್ತೇನೆ, ನೀನು ಹೊರಗೆ ಬಾ. ಇದು ತಾಯಿ ಮತ್ತು ಮಗ ಮಾತಾಡಿಕೊಂಡು. ಈ ದೃಶ್ಯ ಜ್ಞಾಪಕ ಇಟ್ಕೋಬೇಕು. ಇವನು ಮಗ, ತಾಯಿ ಹೀಗೆ ನುಂಗಿದ್ದಾಳೆ ಅಂದರೆ ಮಗನ ತಲೆ ಇಲ್ಲಿ ಬರುತ್ತೆ, ತಾಯಿಯ ಬಾಯಿನ ಹತ್ರ ಒಂದು ಬಾಲ ಬಂದಿರುತ್ತೆ. ಈಗ ಚಿತ್ರಣ ಬಂತ, ಯಾಕೆಂದರೆ ಮುಂದೆ ಅರ್ಜುನ ಅದನ್ನು ಕತ್ತರಿಸ್ತಾನೆ, ಆದ್ದರಿಂದ ಇದು ನೆನಪಿರಬೇಕು ನಿಮಗೆ. ತಾಯಿ ಮಗನನ್ನು ನುಂಗಿದ ಮೇಲೆ ಹಾರ್ತೆ, ಆಗಿ ಅಗ್ನಿ ಕೂಗ್ತಾನೆ, ಒಂದು ತುತ್ತು ಹೊರಡೋಯ್ತಯ್ಯ ನನ್ನ ಬಾಯಿನಿಂದ ಅಂತಂತ. ಉರಿಯ ಗಂಟಲ ನೊದೆದು ಫಣಿವಿ ಕುರವಣಿಸೆ. ಇಷ್ಟು ಚೆನ್ನಾಗಿದೆ ಸುಂದರ ಚಿತ್ರಣ ಅಂದರೆ ಕುಮಾರವ್ಯಾಸ ಬಳಸ್ತಕ್ಕಂಥದ್ದು. ಉರಿಯ ಗಂಟಲ ನೊದೆದು ಫಣಿವಿ ಕುರವಣಿಸೆ. ನೀವು ಹೇಗೆ ಚಿತ್ರಣ ಮಾಡ್ಕೊ, ಇಡೀ ಅಗ್ನಿ ಎನ್ನತಕ್ಕಂಥದ್ದೇ ಒಬ್ಬ ಮನುಷ್ಯ, ಅದು ಸುಡ್ತಾ ಇದೆ. ಆ ಗಂಟಲನ್ನು ಆ ಹಾವು ಒದೀತಂತೆ, ಒದ್ದು ತಪ್ಪಿಸ್ಕೊಳ್ತಂತೆ. ಉರಿಯ ಗಂಟಲನು ಒದೆದು ಫಣಿ ಮಿಕ್ಕುರವಣಿಸೆ. ಹಾಹಾ ಧನಂಜಯ, ಹರಿಯುತ್ತಿದೆ ಹಾವೊಂದು, ಹೋದುದು ಬಾಯ ತುತ್ತೊಂದು ಅಂತ ಕೂಗುತ್ತದೆ. ಯಾವುದು? ಅಗ್ನಿ ಕೂಗುತ್ತೆ. ಅಗ್ನಿ ಕೂಗ್ತಾನೆ, ಧನಂಜಯ, ಹರಿಯುತ್ತಿದೆ ಹಾವೊಂದು, ಒಂದು ಹಾವು ತಪ್ಪಿಸ್ಕೊಂಡು ಹೋಗ್ತಾ ಇದೆ. ಹರಿಯುತ್ತಿದೆ ಹಾವೊಂದು, ಹೋದುದು ಬಾಯ ತುತ್ತೊಂದು, ಒಂದು ತುತ್ತು ಹೊರಟೋಯ್ತು ನಂದು, ಒಂದು ಹಾವು ಹೋಯ್ತು. ಸಾವಿರಾರು ಹಾವನ್ನು ಸುಟ್ಟಾಕ್ಬಿಟ್ಟಿದೆ, ಲಕ್ಷಾಂತರ ಪ್ರಾಣಿ, ಆ ಒಂದು ಹಾವನ್ನು ಬಿಡಬಾರ್ದೆ. ಅಂದರೆ ನೀವು ಅತೀ ಆಸೆ ಪಟ್ಟುಬಿಟ್ರೆ ಅವನಿಗಾಗಲಿಲ್ಲ, ಇವನು ಕಷ್ಟ ಆಯಿತು ಅಂತಂತ. ಅರ್ಜುನ ಹೇಳ್ಬೋದಾಯಿತು, ಬಿಡಯ್ಯ ಪರವಾಗಿಲ್ಲ ಅಂತ, ಮುಂದೆ ಬಿಡ್ತಾನೆ. ಮಯ ಅನ್ನೋ ರಾಕ್ಷಸನ್ನೇ ಬಿಟ್ಬಿಡ್ತಾನೆ ಅವನು. ಬಿಡು ಅಂತ ಹೇಳ್ಬೋದಾಯಿತು, ಒಂದು ಹಾವು ತಾನೇ ಹೋಗಲಿ ಬಿಡು ಅಂತ. ಇಲ್ಲ, ಅದನ್ನೂ ಬಿಡಲ್ಲ ಅಂಥೇಳಿ ಬಾಣಪ್ರಯೋಗ ಮಾಡ್ತಾನೆ. ಸಾಮಾನ್ಯವಾಗಿ ಕುತ್ತಿಗೆ ಹೊಡೆಯೋದು ಯಾವಾಗಲೂ ಯುದ್ಧ ಮಾಡಿದಾಗ. ಹೀಗಾಗಿ ಅವನೇನು ಮಾಡ್ತಾನೆ, ಹೊಡೆದಾಗ ಇವಳು ಬಾಯಿಲ್ಲಿದೆಯಲ್ಲ, ಇವನ ಬಾಯಲ್ಲಿದೆ, ಇಲ್ಲಿದೆ, ಈ ಬಾಯಿ ಕುತ್ತಿಗೆ ಹೊಡಿತಾನೆ. ಆವಾಗ ಹಾವು ಕತ್ತರಿಸುತ್ತೆ, ಈ ಬಾಯಿ ಕೆಳಗೆ ಬಿದ್ದು ಹೋಗುತ್ತೆ, ಯಾರ್ದು? ತಾಯಿದು. ಈ ತುಂಡ ಕಡೆಗೆ ಹೋಗುತ್ತೆ. ಈ ತುಂಡ ಕಡೆಗೆ ಹೋಯಿತು ಅಂತ ಹೇಳಿದರೆ ಇವನ ತಲೆ ಇದೆ ಒಂದು, ಇಡೀ ಹಾವು ಹೊರಗಡೆ ಬರುತ್ತೆ. ಅದು ಹೇಳುತ್ತೆ ಅರ್ಜುನನಿಗೆ, ಅರ್ಜುನ, ಜ್ಞಾಪಕ ಇಟ್ಕೊಂಡು ನನ್ನನ್ನು, ನಾನು ನಿನ್ನನ್ನು ಸಾಯಿಸ್ತೀನಿ, ನನ್ನನ್ನು ಸಾಯಿಸಬೇಕು ಅಂತ ಪ್ರಯತ್ನ ಪಟ್ಟಿದೀಯಾ, ನಮ್ಮಮ್ಮ ಸತ್ತಿದ್ದಾಳೆ, ಇವಾಗ ನಾನು ನಿನ್ನನ್ನು ಸಾಯಿಸುತ್ತೇನೆ ಅಂತ ಹೇಳಿ ಸರ್ಪಾಸ್ತ್ರವಾಗಿ ಕರ್ಣನ ಬತ್ತಳಿಕೆಯಲ್ಲಿ ಬಂದು ಸೇರಿಕೊಳ್ಳುತ್ತೆ. ಆದ್ದರಿಂದ ಇದು ನೆನಪಿಟ್ಟುಕೊಳ್ಳಬೇಕಾದಂಥ ಒಂದು ಪ್ರಸಂಗ. ಅಲ್ಲಿಗೆ ಆದಿಪರ್ವ ಮುಕ್ತಾಯ ಆಯಿತು. ಇನ್ನು ಚೂರು ಅದು ಸಭಾಪರ್ವದಲ್ಲಿ ಬರುತ್ತೆ, ಈಗಲೇ ಹೇಳಿಬಿಡೋಣ. ಯಾವಾಗ ಈ ಖಾಂಡವನ ದಹನ ಆಗ್ತಾ ಇರುತ್ತೋ ಅಲ್ಲಿ ಮಯ ಅನ್ನತಕ್ಕಂಥ ಒಬ್ಬ ರಾಕ್ಷಸ ಬಂದು ಅರ್ಜುನನ ಹತ್ತಿರ ರಕ್ಷಣೆಯನ್ನು ಕೇಳ್ತಾನೆ. ಮಯ ಅವನು ಅದರೊಳಗಿದ್ದ, ಆ ಖಾಂಡವನದಲ್ಲಿದ್ದ. ಅವನು ಬಂದು ಕಾಲು ಹಿಡ್ಕೊಂಡು ರಕ್ಷಣೆ ಕೇಳಿದಾಗ ಅರ್ಜುನ ಅವನಿಗೆ ರಕ್ಷಣೆಯನ್ನು ಕೊಡ್ತಾನೆ. ತನ್ಮೂಲಕ
ಅವನೊಬ್ಬನು ಉಳಿತಾನೆ. ಅವನನ್ನು ಉಳಿಸಿದಂತೆ ಈ ಹಾವನ್ನೂ ಉಳಿಸಬಹುದಾಗಿತ್ತು, ಆದರೆ ಅವನದನ್ನು ಕತ್ತರಿಸ್ತ. ಅಲ್ಲಿಗೆ ಆದಿಪರ್ವ ಅನ್ನತಕ್ಕಂಥದ್ದು ಮುಕ್ತಾಯ ಆಯಿತು. ಅಷ್ಟೊತ್ತಿಗೆ ಸರಿಯಾಗಿ ದೀಪವು ಹೋಗಿ ಬಂತು, ಆದಿಪರ್ವ ಮುಗಿಯಿತು ಅಂತ. ಈಗ ಎರಡನೆಯ ಪರ್ವ ಶುರುವಾಗುತ್ತೆ. ಆದಿಪರ್ವ ಬಹಳ ದೊಡ್ಡ ಪರ್ವ, ಆದ್ದರಿಂದ ನಾವು 14 ದಿವಸ ತೊಗೊಂಡಿದ್ದೀವೇನ್ರಿ? 13 ದಿವಸನ 14 ದಿವಸನ 13 ದಿವಸಗಳು ತೊಗೊಂಡು ಏನಮ್ಮ 14 ದಿವಸ, ಇನ್ನು 4 ದಿವಸ ಉಳಿದಿದೆ. 14 ದಿವಸಗಳಲ್ಲಿ ನಾವು ಆದಿಪರ್ವವನ್ನು ಮುಗಿಸಿದ್ದೇವೆ. ಆದಿಪರ್ವವನ್ನು ನಿಜವಾಗಿಯೂ ಸಮಾಧಾನವಾಗಿ ಆತುರವಿಲ್ಲದೆ ಮಾಡಬೇಕು ಅಂದರೆ ಕನಿಷ್ಠ 1 ತಿಂಗಳು ಬೇಕಾಗುತ್ತೆ. ಅಷ್ಟು ವಿಸ್ತಾರವಾದ ಪರ್ವ. ನಾವು ಅದರ ಪ್ರಧಾನ ಕಥಾನಕಗಳನ್ನು, ಅಂಶಗಳನ್ನು, ಚರ್ಚೆಗಳನ್ನು ಮಾಡಿ ಆದಿಪರ್ವವನ್ನು ಮುಗಿಸಿದ್ದೇವೆ. ಈಗ ಎರಡನೇ ಪರ್ವಕ್ಕೆ ಹೋಗಬೇಕಾಗಿದೆ. ಅದು ಸಭಾಪರ್ವ. ಅಷ್ಟು ದೊಡ್ಡದಲ್ಲ, ಆದರೆ ತುಂಬ ಪ್ರಧಾನವಾಗಿರತಕ್ಕಂಥ ಪರ್ವ. ಸಭಾಭ್ಯ ಸಭಾಪತಿಭ್ಯಶ್ಚವೋ ನಮಃ ಅಂತ ರುದ್ರದಲ್ಲಿ ಹೇಳುತ್ತೆ. ಸಭೆಗೂ ಹಾಗೂ ಸಭಾಪತಿಗೂ ನನ್ನ ನಮಸ್ಕಾರ. ಅದು ರುದ್ರಾಂಶ ಅಂತ. ಅದರ ಅರ್ಥ ಬೇರೆ ಇದೆ. ಸಭೆ ಅಂದರೆ ಇದು ಸಭೆ ಅಂತ ಸಾಮಾನ್ಯ ಅರ್ಥದಲ್ಲಿ, ಇದಲ್ಲ ಅರ್ಥ. ಅದಕ್ಕೊಂದು ವಾಚ್ಯಾರ್ಥ ಅಂದರೆ ಒಂದು ಸಭೆ ಇದೆ, ಅದಕ್ಕೊಬ್ಬ ಸಭಾಪತಿ ಇದ್ದಾನೆ, ಅದಕ್ಕೆ ನಮಸ್ಕಾರ. ಅಂತಹ ಸಭೆ ಸಭಾಪರ್ವ ಎರಡನೆಯ. ಇಡೀ ಮಹಾಭಾರತ ಕಥೆಯ ಹೃದಯ ಭಾಗ ಅದು. ಇಲ್ಲಿಯ ತನಕ ಆಗಿದ್ದು ಸಿದ್ಧತೆ. ಮುಂದೆ ಬರತಕ್ಕಂಥ ಅರಣ್ಯ ಪರ್ವವಾಗಲಿ, ವಿರಾಟ ಪರ್ವವಾಗಲಿ, ಭೀಷ್ಮ ಪರ್ವವಾಗಲಿ, ದ್ರೋಣ ಪರ್ವವಾಗಲಿ ಇತ್ಯಾದಿಗಳೆಲ್ಲ ಈ ಸಭಾಪರ್ವದ ಮೇಲೆ ನಿಂತದ್ದು. ಮಹಾಭಾರತದ ಕಥೆಯ ಓಟಕ್ಕೆ ಸಭಾಪರ್ವ ಒಂದು ತಿರುವು. ಹೀಗೆ ಹೋಗ್ತಾ ಇದ್ದು ಹೀಗೆ ತಿರ್ಕೊಂಬಿಡುತ್ತೆ. ಮತ್ತು ಸಭಾಪರ್ವ ಬಹಳ ದೊಡ್ಡದೊಂದು ತತ್ವವನ್ನು ಅವನ ಪುಟಾಣಿ ಪರ್ವದಲ್ಲಿ ಕುಮಾರವ್ಯಾಸ ಸೆರೆ ಹಿಡಿದ. ತುಂಬ ನಾಟಕೀಯವಾಗಿರತಕ್ಕಂಥ ಪರ್ವ. ಹಲವಾರು ಪಾತ್ರಗಳು, ಆ ಪಾತ್ರಗಳ ಸಂಭಾಷಣೆಗಳು, ಇದ್ದಕ್ಕಿದ್ದ ಈ ಕಥೆ ತಿರುವತಕ್ಕಂಥದ್ದು. ಸಭಾಪರ್ವಕ್ಕೆ ಸಮಾನವಾದ್ದು ಮುಂದೆ ಬರತಕ್ಕಂಥ ಉದ್ಯೋಗ ಪರ್ವ. ಸಭಾಪರ್ವದಲ್ಲಿ ಕೃಷ್ಣ ಇಲ್ಲ, ಉದ್ಯೋಗ ಪರ್ವದಲ್ಲೇ ಕೃಷ್ಣನೇ ಅಲ್ಲ. ಕೃಷ್ಣ ಗೈರು ಹಾಜರಿಯಲ್ಲಿ ಇರತಕ್ಕಂಥ ಕೃಷ್ಣ ಇಡೀ ಉದ್ಯೋಗ ಪರ್ವದಲ್ಲಿ ಸಂಪೂರ್ಣವಾಗಿ ವ್ಯಾಪಿಸಿಕೊಂಡ ಕೃಷ್ಣ. ಸಭಾಪರ್ವದ ಫಲಿತಾಂಶ ನಿರ್ಣಯ ಆಗತಕ್ಕಂಥದ್ದು ಕೃಷ್ಣನಿಂದ ಅವನ ಗೈರು ಹಾಜರಿಯಲ್ಲಿ. ಆದರೆ ಉದ್ಯೋಗ ಪರ್ವದಲ್ಲಿ ಸಂಪೂರ್ಣವಾಗಿ ಆ ಪರ್ವವನ್ನು ವ್ಯಾಪಿಸಿದ್ದು ಕೃಷ್ಣ. ಸಭೆ ಅಂದರೆ 5 ಜನಕ್ಕಿಂತ ಹೆಚ್ಚಿನ ಸಂಖ್ಯೆಯ ಜನರು ಎಲ್ಲಿ ಸೇರ್ತಾರೋ ಅದನ್ನು ಪಂಚಾಗ್ನಿ ಪ್ರಭೆ ಅಂತ ಕರೀತಾರೆ. ಅದನ್ನೇ ಸಭೆ ಅಂತ ಕರೀತಕ್ಕಂಥದ್ದು. 5 ಜನ ಇದ್ದರೆ ಸಭೆ ಇದೆ ಅಂತ. ಅಲ್ಲಿ ಸಭಾಪತಿ ಇದ್ದಾನೆ ಅಂತ, ರುದ್ರನಿದ್ದಾನೆ ಅಂತ. 5 ಜನ ಇದ್ದರು. ಆ ರುದ್ರ ಸಾನ್ನಿಧ್ಯದಲ್ಲಿ ಅನ್ಯಾಯ ಹಾಕ್ಕೊಡ್ದು, ಸುಟ್ಟಾಕ್ಬಿಡ್ತಾನೆ. ನೀವು ಯಾರೇ ಅನ್ಯಾಯ ಮಾಡಿದ್ರೂ ಅವ್ರನ್ನ ಸುಡ್ತಾನೆ ಅಂತ. ಈ ಸಭಾಪರ್ವದಲ್ಲಿ ನಾವು ಬಹಳ ಗಮನ ಇಟ್ಟು ಎಚ್ಚರಿಕೆಯಿಂದ ಅಲ್ಲಿ ನಡೆಯತಕ್ಕಂತಹ ಘಟನೆಗಳನ್ನು ನೋಡಿದರೆ ಮುಂದೆ ಯಾಕೆ ಧರ್ಮರಾಯ ಇತ್ಯಾದಿಗಳು ಕಾಡಿನಲ್ಲಿ ಅಷ್ಟೊಂದು ನವಿಬೇಕಾಯಿತು ಅಂತ ಗೊತ್ತಾಗುತ್ತೆ. ಅಷ್ಟೊಂದು ಕಷ್ಟಪಡ್ತಾರೆ. ಧರ್ಮರಾಯ ಅನ್ರಿ ಧರ್ಮರಾಯ, ಆ ಧರ್ಮರಾಯ ಅನ್ನುವ ಧರ್ಮರಾಯ ಮಹಾಸಾಹಸಿಯಾಗಿರತಕ್ಕಂಥ ಅರ್ಜುನ, ಪ್ರಾಕೃತ ಸ್ವರೂಪಿಯಾಗಿ ಎಲ್ಲರನ್ನೂ ನಿಗ್ರಹಿಸಬಲ್ಲಂತಹ ಬಾಹುಬಲಿಯಾದಂಥ ಭೀಮ, ಅಗ್ನಿಸಂಭವೆಯಾಗಿರತಕ್ಕಂಥ ದ್ರೌಪದಿ, ಎಲ್ಲರೂ ಸುಸ್ತಾಗ್ಬಿಡ್ತಾರೆ. ಸಾಯುವುದು ಬಾಕಿ ಎನ್ನುವಷ್ಟು ಕಷ್ಟಗಳನ್ನು ಅನುಭವಿಸ್ತಾರೆ ಅರಣ್ಯ ಪರ್ವದಲ್ಲಿ.
ಹಾಗೆ ಅವರು ಅನುಭವಿಸಲಿಕ್ಕೆ ಕಾರಣ ಏನು ಅನ್ನುವುದು ನಿರ್ಣಯ ಆಗತಕ್ಕಂಥದ್ದು ಸಭಾಪರ್ವದಲ್ಲಿ. ಹೀಗಾಗಿ ಸಭಾಪರ್ವ ಅನ್ನುವುದು ಇಡೀ ಮಹಾಭಾರತದ ಹೃದಯ ಭಾಗವಾಗಿದ್ದು, ಅಲ್ಲಿನ ಪಾತ್ರಗಳ, ಅಲ್ಲಿನ ಮಾತುಗಳ, ಅಲ್ಲಿನ ನಡೆಗಳನ್ನು ನಾವು ಬಹಳ ಎಚ್ಚರಿಕೆಯಾಗಿ ಗಮನಿಸಬೇಕು. ಅದರಲ್ಲಿ ನಮ್ಮ ಕಣ್ಣಿಗೆ ಬೀಳತಕ್ಕಂಥವರು ಒಂದಿಬ್ಬರು ಮೂರು ಜನ ಬಹಳ ಪ್ರಧಾನವಾಗಿ ಇದ್ದಾರೆ ಎಲ್ಲ. ಆದರೆ ಮಹಾಪ್ರಧಾನವಾಗಿ ನಾವು ನೋಡಬೇಕಾದ್ದು ಒಬ್ಬ ದ್ರೌಪದಿ, ಒಬ್ಬ ಧರ್ಮರಾಯ, ಒಬ್ಬ ದುರ್ಯೋಧನ, ಒಬ್ಬ ಕರ್ಣ. ದುಶ್ಯಾಸನ ಅಷ್ಟು ಪ್ರಧಾನ ಅಲ್ಲ. ಅವನು ವೈಯಕ್ತಿಕವಾಗಿ ಏನೂ ಮಾಡಿಲ್ಲ, ಬೇರೆಯವರಿಂದ ಪೋಷಿಸಲ್ಪಟ್ಟು, ಸೂಚಿಸಲ್ಪಟ್ಟು, ಹೇಳಿಸಲ್ಪಟ್ಟು ಅವನೇನೋ ಮಾಡಿದ. ಆದ್ದರಿಂದ ದುಶ್ಯಾಸನದಷ್ಟು ಪ್ರಧಾನ ಆಗಲ್ಲ. ಆದರೆ ಈ ಒಂದು 3-4 ಪಾತ್ರಗಳನ್ನು ನಾವು ಬಹಳ ಎಚ್ಚರಿಕೆಯಿಂದ ನೋಡಬೇಕು. ಅವರು ನಡೆಗಳನ್ನು ಬಹಳ ಎಚ್ಚರಿಕೆಯಿಂದ ನೋಡಬೇಕು. ಈಗ ಸಭಾಪರ್ವವನ್ನು ಆರಂಭ ಮಾಡೋಣ. ಮಯ, ಹಿಂದಿನ ಪರ್ವದ ಕೊನೆಯಲ್ಲಿ ಬಂದಂಥ ಮಯ, ಅರ್ಜುನನಿಂದ ರಕ್ಷಿಸಲ್ಪಟ್ಟಂಥ ಮಯ ನನಗೆ ಪ್ರಾಣದಾನ ಮಾಡಿಬಿಟ್ಟಿದ್ದಾನೆ ಅರ್ಜುನ. ಅವನಿಗೆ ಏನಾದರೂ ಒಂದು ಉಡುಗೊರೆ ಕೊಡಬೇಕು, ಏನಾದರೂ ಕಾಣಿಕೆ ಕೊಡಬೇಕು, ಏನಾದರೂ ಏನೋ ಒಂದು ಕೊಡಬೇಕು ಅವನಿಗೆ ಅನ್ನುವ ಅಭೀಪ್ಸೆಯಿಂದ ಬಂದು ಕೇಳಿದೆ, ಏನು ಕೊಡಲಿ ನಾನು? ಅನ್ನೊಂದಷ್ಟು ಸಂಭಾಷಣೆ ನಡೀತದೆ ಬಿಡಿ. ಕೊನೆಯಲ್ಲಿ ನಿರ್ಣಯ ಆಗುತ್ತೆ. ನೋಡಯ್ಯ, ನೀನು ಮಯ, ರಾಕ್ಷಸ ಶಿಲ್ಪಿ, ಬಹಳ ದೊಡ್ಡ ಕುಶಲ ತಂತ್ರಜ್ಞಾನಿ, ಅಭಿಯಂತರ ನೀನು. ಆದ್ದರಿಂದ ಒಂದು ಒಳ್ಳೆ ಮನೆ ಕಟ್ಕೊಡು. ಯಾರೇ ಮನೆ ಕಟ್ಟಿಸಿದರೂ ಪ್ರಪಂಚದಲ್ಲಿ ಮೊಟ್ಟ ಮೊದಲನೇ ಮನೆ ಯಾರು ಕಟ್ಟಿದ್ರು, ಅಂದಿನಿಂದ ಹಿಡಿದು ಇಂದಿನ ತನಕ ಅವ್ರ ಮನೆ ಕಟ್ಟಿಸ್ತಾ ಇದ್ದ ಹಾಗೆ ಅದೊಂದು ವಿಶೇಷವಾದ ಒಂದು ಸೃಷ್ಟಿ. ಅವರೇ ನಾವೇ ಕಟ್ಟಿದ್ದೀವಿ ಅಂತ. ಅದು ಹಾಗಿರಬೇಕು, ಹೀಗಿರಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ 108 ಯೋಜನೆಗಳನ್ನು ಮಾಡಿ ಅದೊಂದು ವಿಶೇಷವಾದ ಮನೆಯನ್ನಾಗಿ ಪರಿವರ್ತನೆ ಮಾಡ್ತಾರೆ ಅವರು. ಆದರೆ ದಯವಿಟ್ಟು ದಾಖಲೆ ಮಾಡಿಕೊಳ್ಬೇಕು, ನೀವು ಯಾರೇ ಮನೆಯನ್ನು ಕಟ್ಟಿ, ಎಷ್ಟೇ ಕೋಟಿಗಳನ್ನು ಖರ್ಚು ಮಾಡಿ ಕಟ್ಟಿ, ನೀವು ಯಾರೂ ಮೋಸದ ಮನೆಯನ್ನು ಕಟ್ಟುವುದಿಲ್ಲ. ಮೋಸದ ಮನೆಯನ್ನು ಕಟ್ಟುವುದಿಲ್ಲ ಅಂದರೆ ನಿಮ್ಮ ಮನೆಗೆ ಯಾರನ್ನಾರು ಕರ್ಕೊಂಡು ಬಂದರೆ, ಅತಿಥಿಗಳು ಬಂದರೆ, ಅಭ್ಯಾಗತರು ಬಂದರೆ, ಆಮಂತ್ರಿತರು, ನಿಮ್ಮ ಮನೆಯನ್ನು ತೋರಿಸ್ತೀರಿ ನೀವು. ಇಲ್ಲಿ ಅಡುಗೆ ಮನೆ ಇದೆ, ಇಲ್ಲಿ ಬಚ್ಚ ಅಷ್ಟೇ. ಅವ್ರು ಜಾರು ಬೀಳಲಿ ಅಂತ ತೋರಿಸಲ್ಲ ನೀವು. ಮುಟ್ಟಿದರೆ ವಿದ್ಯುತ್ ಸ್ಪರ್ಶಗೋ ಒದ್ದಾಡಲಿ ಅಂತ ತೋರಿಸಲ್ಲ ನೀವು. ಯಾರೂ ತೋರಿಸಲ್ಲ. ಯಾರೂ ಅಂಥ ಕೆಟ್ಟ ಬುದ್ಧಿ ಇರಲ್ಲ. ಮನೆಯನ್ನು ಕಟ್ಟಿಸಿದರೆ ಒಂಥರ ಖುಷಿ ಅವರಿಗೆ, ನಾನು ಮನೆ ಕಟ್ಟಿಸ್ತೀನಿ, ಮನೆ ತೋರಿಸ್ತೀನಿ ಅನ್ನುವುದು ಇರುತ್ತದೆಯೇ ಆಗಲಿ, ಮೋಸದ ಮನೆಯನ್ನು ನೀವು ಕಟ್ಟಿಸುವುದಿಲ್ಲ. ಅದಕ್ಕೆ ಸಭಾಪರ್ವವನ್ನು ಬಹಳ ಎಚ್ಚರಿಕೆಯಿಂದ ನಾವು ನೋಡಬೇಕು ಅಂತ. ಸಭಾಪರ್ವ ಪ್ರಾರಂಭ ಆಗುವುದೇ ಮೋಸದ ಮನೆಯಿಂದ. ಅದಕ್ಕೆ ಹೆಸರಿಟ್ಟಿದ್ದೇ ಮಯಭವನ ಅಂತ. ಮಯಭವನವೇ ಮಾಯಾಭವನ. ಮಾಯಾಭವನ ಅನ್ನತಕ್ಕಂಥದ್ದೇ ಭ್ರಮಾತ್ಮಕವಾದ ಭವನ. ಭ್ರಮಾತ್ಮಕವಾದ ಭವನ ಅಂತಿದ್ದೇ ಸುಳ್ಳು ನಿಜವಾಗಿ ನಿಜ ಸುಳ್ಳಾಗಿ ಕಾಣಿಸ್ತಕ್ಕಂಥ ಭವನ. ಹೀಗಾಗಿ ಸಭಾ ಪರ್ವದ ಆರಂಭವೇ ಮೋಸ ಮಾಡುವುದು. ಯಾರಿಗೆ ಮೋಸ ಮಾಡಲಿ, ಅದರ ಫಲಿತ ಏನಪ್ಪ ಅಂದರೆ, ಯಾರು ಮೋಸಕ್ಕೆ ತುತ್ತಾಗುತ್ತಾರೋ ಅವರು ನೋಯ್ತಾರೆ. ಯಾರು ಮೋಸ ಮಾಡುತ್ತಾರೋ ಅವರು ಕ್ಷಣಿಕವಾಗಿ ಸುಖಪಟ್ಟು ಮತ್ತೆ ಅವರು ಸೋಲ್ತಾರೆ. ಇದು ಸೂತ್ರ. ನೀವು ಯಾವ ದಿಕ್ಕಿನಿಂದ ಯಾವ ಕಾಲದಿಂದ ಯಾವ ಕಾಲಕ್ಕಾದರೂ ಹೋಗಿ ಎಲ್ಲಾದರೂ ನಿಂತ್ಕೊಂಡು ನಿಮ್ಮ ಜೀವನಗಳನ್ನೇ ನೆನಪು ಮಾಡಿಕೊಂಡ್ರೂ, ಯಾರು ಮೋಸ ಮಾಡುತ್ತಾರೆಯೋ, ಯಾರಿಗೆ ಮೋಸ ಮಾಡುತ್ತಾರೆಯೋ ಹಾಗೆ ಮೋಸಕ್ಕೆ ತುತ್ತಾದವರು ಒದಾಡ್ತಾರೆ, ನೊಂದ್ಕೊಳ್ತಾರೆ. ಅದಕ್ಕೊಂದಷ್ಟು ಕಾಲ ಇರುತ್ತೆ.
ಅದು ಕ್ಷಣಿಕವೇ. ಆದರೆ ಈ ಮೋಸ ಮಾಡಿರ್ತಾರಲ್ಲ ಅವ್ರಿಗೆ ಅದು ವಾಪಸ್ ಹೊಡೆಯುತ್ತೆ. ಯಾರು ಮೋಸ ಮಾಡುತ್ತಾರೋ ಅವರು ತೊಂದರೆಗೆ ಸಿಗುವುದು ಖಾಚಿತ್ಯ. ಅವ್ರಿಗೂ ಮೋಸ ಆಗಬೇಕು, ಮೋಸ ಆಗತ್ತೆ. ಇದು ಜೀವನದ ಸಿದ್ಧಾಂತ. ನಾವು ಹುಡುಗರಾಗಿದ್ದಾಗ ಗೊತ್ತಾಗ್ತಿರಲಿಲ್ಲ ನಮಗೆ. ನಾವು ಪೆದ್ದಾಗ ಆಟ ಆಡ್ತಾಯಿದ್ವಿ. ಮಣ್ಣು ತಗೊಳ್ಳೋದು, ಯಾರಿಗೋ ಕಣ್ಣು ಹೊಡೆದ್ಬಿಡೋದು, ಅವನು ಹೊಡಿತಾ ಕೂತ್ಕೊಳ್ಳೋದು, ಯಾರಿಗೋ ಹೊಡೆಯೋದು, ಯಾರಿಗೋ ಹೆದರಿಸೋದು. ನಾವೆಲ್ಲ ಮಾಡಿದ್ದೀವಿ ಇದನ್ನು. ನಾವು ಚಿಕ್ಕವರಾಗಿದ್ದಾಗ ಇಂತಹ ಚೇಷ್ಟೆಗಳನ್ನು ಮಾಡಿರುತ್ತೇವೆ. ಆ ಚೇಷ್ಟೆಗಳೆಲ್ಲ ನಮಗೆ ವಾಪಸ್ ಹೊಡೆದಿರುತ್ತೆ. ನನಗೆ ಸುಮಾರು ಒಂದು 35ನೇ ವಯಸ್ಸಿನಲ್ಲಿ ನಾನೆಲ್ಲೋ ಬರ್ತಾಯಿದ್ದೀನಿ, ಸುಂಟ್ರಗಾಳಿ ಹೊಡೆದ್ಬಿಡ್ತು. ದಾರಿಲಿ ಹೋಗ್ತಾ ಇದ್ದೀನಿ, ಕಣ್ಣು ತುಂಬ ಮಣ್ಣು ತುಂಬ್ಕೊಂಡ್ಬಿಡ್ತು. ಕೂತ್ಕೊಂಡ್ಬಿಟ್ಟೆ, ಅಳ್ತಾ ಕೂತ್ಕೊಂಡ್ಬಿಟ್ಟೆ. ಆಗ ಗೊತ್ತಾಯಿತು 25 ವರ್ಷದಿಂದ ನಾನು ಯಾರಿಗೋ ಕಣ್ಣಿಗೆ ಮಣ್ಣು ಹೊಡೆದಿದ್ದೆ. ವಾಪಸ್ ಬಂದೇ ಬರ್ತೀರಿ. ನಾವು ಎಚ್ಚರಿಕೆಯಿಂದ ನಮ್ಮ ಜೀವನವನ್ನು ನೋಡಿದರೆ ನಮಗೆ ಸುಖವಾದರೂ ಸಿಕ್ಕಿರಲಿ, ದುಃಖವಾದರೂ ಸಿಕ್ಕಿರಲಿ, ನಾವು ಏನು ಮಾಡ್ತೀವೋ ಅದು ವಾಪಸ್ ಬರುತ್ತೆ. ಅದನ್ನೇ ನಮ್ಮಲ್ಲಿ ಕರ್ಮ ಸಿದ್ಧಾಂತ ಅಂತ ಕರೀತಕ್ಕಂಥದ್ದು. ಅದನ್ನು ಯಮ ಹೇಳ್ತಾನೆ, 3 ದಿವಸದಲ್ಲಿ ಬರ್ತೇಯಾ, 3 ಪಕ್ಷದಲ್ಲಿ ಬರುತ್ತೆ, 3 ತಿಂಗಳಲ್ಲಿ ಬರುತ್ತೆ, 3 ವರ್ಷದಲ್ಲಿ ಬರುತ್ತೆ, ಇಲ್ಲ 3 ಜನ್ಮದಲ್ಲಿ ಬರುತ್ತೆ ಅಂದ್ಬಿಡ್ತಾನೆ. ಅಂತೂ ವಾಪಸ್ ಬರುತ್ತೆ. ನಾವು ಏನು ಮಾಡಿದರೂ ಅದು ಬಡ್ಡಿ ಸಮೇತ ಬಂದ್ಬಿಡುತ್ತೆ ಅಂತ. ಅಕ್ಷಯ ತೆರಿಗೆ ಅಂದರೆ ಚಿನ್ನವನ್ನು ಒಂದು ಸ್ವಲ್ಪ ಕೊಟ್ಟರೆ ಅಕ್ಷಯವೂ ವಾಪಸ್ ಬರುತ್ತೆ ಅಂತ. ನೀವು ಚಿನ್ನ ಎಲ್ಲಿ ಕೊಡ್ತೀರಿ? ನೀವು ಚಿನ್ನ ತಗೊಳ್ತೀರ ಅಷ್ಟೇ ಅವತ್ತಿನ ದಿವಸ, ಕೊಡಬೇಕಾವತ್ತು ಅಂತ. ಅಕ್ಷಯ ತೆರಿಗೆ ದಿವಸ ಚಿನ್ನವನ್ನು ನೀವು ಒಂದು 10 ಪೈಸದಷ್ಟು ದಾನ ಮಾಡಿದರೆ 100 ಪೈಸದಷ್ಟು ವಾಪಸ್ ಬರುತ್ತೆ. 100 ಪೈಸೆ ಯಾವಾಗ ಬರುತ್ತೆ ರೀ? 10 ಪೈಸೆ ಈಗಲೇ ನಾವೇ ತಗೊಳ್ತೀವಿ ಅಂತ ತಗೊಳ್ತೀವಿ. ಹೀಗಾಗಿ ಜೀವನದ ಸಿದ್ಧಾಂತವನ್ನು ಅತ್ಯಂತ ಹ್ರಸ್ವ ಕಾಲದಲ್ಲಿ ಮಾಡುವುದು, ತೆಗೆದುಕೊಳ್ಳುವುದು, ಎರಡನ್ನೂ ಒಂದೇ ಪರ್ವದಲ್ಲಿ ಕೀಲವಾಗಿರತಕ್ಕಂಥದ್ದು ಸಭಾಪರ್ವ. ಹೀಗಾಗಿ ಆ ಸಭಾಪರ್ವ ಪ್ರಾರಂಭ ಆಗುವುದು ಮಯ ಭವನದಿಂದ, ಮೋಸದ ಭವನದಿಂದ, ಭ್ರಮಾತ್ಮಕವಾದ ಭವನದಿಂದ, ಬೇರೆಯವರನ್ನು ನೋಯಿಸುವ, ಮೋಸ ಮಾಡುವ, ಒದ್ದಾಡಿಸುವ, ತನ್ನಿಂದ ನೀವು ಸುಖ ಪಡುವ ಉದ್ದೇಶದಿಂದ ಕಟ್ಟಿಸಿದಂತಹ ಭವನ. ಮಯನೇ ಕಟ್ಟಿರೋದು ಯಾಕೆ? ನೀವ್ಯಾಕೆ ತಗೊಂಡ್ರಿ ಇದನ್ನು? ಹಾಗಾದರೆ ಅದು ಸರಿಪಡಿಸ್ಬೇಕ್ರಿ. ಮಯಾ ಭವನವನ್ನು ಸಿದ್ಧಪಡಿಸಿ ತಂದು ಧರ್ಮರಾಯನಿಗೆ ಕೊಟ್ಟ. ಅದನ್ನು ಅವನು ಉದ್ಘಾಟನೆ ಮಾಡಿದ. ನಾನು ವಿವರಣೆ ಏನು ಹೋಗ್ತಾ ಇಲ್ಲ, ನಿಮಗೆ ಆ ವಿಷಯನೂ ಗೊತ್ತಿದೆ ಅನ್ನೋದಕ್ಕೆ ನಾನು ಕೊನೆಗೆ ಬರ್ತಾ ಇದ್ದೀನಿ. ಕೊನೆಗೆ ಬಂದಿಲ್ಲ, ಪ್ರಾರಂಭದಲ್ಲಿನ ಕೊನೆಯ ಅಂಶಕ್ಕೆ ಬರ್ತಾ ಇದ್ದೀನಿ. ಅಂದರೆ ಅವನು ಮಯಭವನದ ಉದ್ಘಾಟನೆ ಮಾಡಿದ. ಧರ್ಮರಾಯ ಕೊಟ್ಟಿರತಕ್ಕಂತಹ ಮಯಭವನವನ್ನು ನೋಡಲಿಕ್ಕೆ ಎಲ್ಲೆಲ್ಲಿಂದಲೋ ಜನ ಬಂತು. ಮತ್ತೆ ಜ್ಞಾಪಕ ಇಟ್ಕೊಳ್ಳಿ, ಧರ್ಮರಾಯನಿಗಾಗಲಿ, ಭೀಮನಿಗಾಗಲಿ, ಅರ್ಜುನನಿಗಾಗಲಿ, ನಕುಲನಿಗಾಗಲಿ, ಸಹದೇವನಿಗಾಗಲಿ, ವಿಶೇಷವಾಗಿ ದ್ರೌಪದಿಗಾಗಲಿ ಆ ಮನೆ ಗೊತ್ತಿಲ್ಲದೇ ಇಲ್ಲ. ಆ ಮನೆಯ ಇಂಚಿಂಚು ಅವರಿಗೆಲ್ಲ ಗೊತ್ತಿದೆ. ಎಲ್ಲೆಲ್ಲಿ ಮೋಸ ಮಾಡ್ತಾರೆ ಅನ್ನೋದೆಲ್ಲ ಗೊತ್ತಿದೆ ಅವರಿಗೆ. ಹಾಗೆ ಗೊತ್ತಿದ್ದು ಅತಿಥಿಗಳನ್ನು, ಆಮಂತ್ರಿತರನ್ನು ಅವರ ಮನೆಗೆ ಕರೆದರು. ಮೋಸ ಮಾಡಲಿಕ್ಕೆ ಕರೆದರು. ಇದು ಬಹಳ ಪ್ರಧಾನವಾಗಿ ನೀವು ಗಮನಿಸಬೇಕಾದ್ದು. ಏನಪ್ಪ, ನೀವೆಲ್ಲ ಚಲನಚಿತ್ರ ನೋಡಿರೋರು ಅದೆಲ್ಲ. ಏನಮ್ಮ? ಹಾಂ, ಎಲ್ಲೋ ನೀರು ನಿಂತಿದೆ ಅಲ್ರಿ, ಹೊಸ ಮೇಲೆ ನೀರು ಯಾಕೆ ನಿಲ್ಲಬೇಕು? ಅರ್ಥ ಇದೆಯಾ ಅದ್ರಿಗೆ ಏನಾದರೂ? ನೀರು ನಿಂತುಬಿಟ್ಟಿದೆ. ನೀರು ನಿಂತಿದೆಯೇನು ಅಂತ ಪಂಚೆ ಎತ್ಕೊಂಡು ಹೋದರೆ ಅಲ್ಲಿ ನೀರೇ ಇದೆ. ಇನ್ನೊಂದು ಕಡೆ ನೀರೇನೂ ಇಲ್ಲ ಅಂತ ಹೋದರೆ ಜಾರಿ ಬಿದ್ದುಬಿಡೋದು. ನೀವು ಜಾರಿ ಬೀಳಿಸುತ್ತೀರಿ ಅನ್ನೋದೇ ನಿಮ್ಮ ಕೆಡಕ ಬುದ್ಧಿ ಹೇಳುತ್ತೆ. ಹೋಗ್ತಾ ಇರ್ತೀರಿ, ಬಾಗಿಲು ಬಾಗಿಲಿದೆ ಕಣಯ್ಯ ಅಂತ ಬಾಗಿಲು ತೆಗಿಯೋಕೆ ಹೋದರೆ ಅದು ಬಾಗಿಲಲ್ಲ, ಗೋಡೆ ಇದು. ಅಯ್ಯೋ ಪೆದ್ದ ನಾನು ಅಂದ್ಕೊಂಡು ಮುಂದಕ್ಕೆ ಹೋಗಿ ಒಂದು ಬಾಗಿಲು ಕಾಣಿಸಿದ್ರೆ ಬಾಗಿಲಿಲ್ಲ ಅಂತ ಹೋಗಿ ಗೋಡೆ ಹೊಡ್ಕೊಳ್ಳೋದು. ಮೋಸ. ಹೊಸ ಮನೆ ಅಂತ ಈಗ ನಾನು ಯಾರ್ದೋ ಮನೆಗೆ ಹೋಗ್ತೀನಿ, ರಾತ್ರಿ ಹೋಗಿರ್ತೀನಿ ಅಂತ ಇಟ್ಕೊಳ್ಳಿ.
ಊಟ ಆಗುತ್ತೆ, ಮಲ್ಕೋಬೇಕು. ಹಾಗೆ ಮಲ್ಕೊಳ್ಳುವಾಗ ನೀವು ಯಾರ ಮನೆಗೆ ಹೋಗ್ರಿ, ಯಾರೇ ಹೋಗ್ರಿ, ಅವ್ರು ಹೇಳ್ತಾರೆ ಇನ್ನೇನಿಲ್ದಿರು ಒಂದು ದೀಪ ತಂದಿಡ್ತಾರೆ ನಿಮ್ಮ ಹತ್ರ, ಒಂದು ಕೈ ದೀಪ ತಂದು ಕೊಡ್ತಾರೆ ನಿಮಗೆ. ರಾತ್ರಿ ಎದ್ದರೆ ಬಚ್ಚಲ ಮೇಲೆ ಹೋಗಬೇಕಾದ್ರೆ ಕತ್ಲಿರುತ್ತೆ ನೋಡಿ, ಇಲ್ಲಿ ವಿದ್ಯುತ್ತಿನ ಗುಂಡಿ ಇದೆ, ಈ ನಿಮ್ಮ ಕೈನಲ್ಲಿ ಕೊಟ್ಟಿದ್ದೀವಿ, ಎಚ್ಚರಿಕೆಯಿಂದ ಹೋಗಿ. ಭಾಳ ಸಹಜ ಅದು, ಯಾಕಂದ್ರೆ ಹೊಸ ಮನೇನ್ರಿ, ನಮಗೆ ಗೊತ್ತಿರಲ್ಲ. ಸಭ್ಯರೆಲ್ಲರೂ ಹಾಗೆ ಮಾಡೋದು. ಇವರು ಮಹಾಧಾರ್ಮಿಕರು, ಮಹಾನ್ಯಾಯವಾದಿಗಳು, ಮಹಾದೇವಾಂಶ ಸಂಭೂತರು, ಇವರು ಮೋಸದ ಮನೆಯನ್ನು ಕಟ್ಟಿ ಬಿದ್ದರೆ ಖುಷಿ ಪಡ್ತಾರೆ. ನಾವು ಚಿಕ್ಕವರಾಗಿದ್ದಾಗ ಯಾರಾದರೂ ಬಿದ್ದರೆ ನಾವೆಲ್ಲ ಇಂಥದ್ದೊಂದು ಪದ್ಯ ಹೇಳ್ತೇವೆ, ಹಾಗೆ ಆಗಬೇಕು, ಹಲ್ಲು ಮುರಿಬೇಕು, ನೀನಳಬೇಕು, ನಾನಗಬೇಕು, ಜಾರಿ ಬೀಳಬೇಕು. ಇದು ದುರ್ಯೋಧನಿಂದ ಬಂದಿದ್ದು, ದುರ್ಯೋಧನ ಅಲ್ಲ ಪಾಪ, ಪಾಂಡವರಿಂದ ಬಂದಿದ್ದು. ಜಾರಿ ಬೀಳಬೇಕು, ಇದೇನು ಸಂಸ್ಕೃತಿನೇ ಇದು? ಏನು ಮಹಾ ದೊಡ್ಡ ಸ್ತುತಿಯೇ? ಏನು ಗಟ್ಟು ಮಾಡಿದ್ದೆ ನಾವು ಆವಾಗ, ಹೇಳಿದ್ದೆ, ಬಿದ್ದರೆ ಸಾಕು ಏನು ಚಪ್ಪಾಳೆ ತಟ್ಕೊಂಡು ನಗ್ತಾ ಇದ್ವಿ ನಾವು ಆವಾಗ. ಎಷ್ಟು ಕೆಟ್ಟದು ಅನ್ನೋದು ಇದನ್ನು ಅಧ್ಯಯನ ಮಾಡೋದಲ್ಲೇ ಗೊತ್ತಾಗುತ್ತೆ, ಎಂಥ ಮಹಾ ಪಾತಕ ಅದು ಅಂತ. ಎಲ್ಲರನ್ನೂ ಕರೆದಿದ್ದಾರೆ, ದುರ್ಯೋಧನನೂ ಬಂದಿದ್ದಾನೆ. ದುರ್ಯೋಧನ ಮಹಾ ಅಭಿಮಾನಧನ, ಅಭಿಮಾನಿಯವನು, ಹಠಕ್ಕೆ ಚೂರಿನುಗೋನು. ಅವನು ಯುದ್ಧ ಮಾಡ್ತಾನೆ, ಭೂಮಿಗೆ ಯುದ್ಧ ಮಾಡ್ತಾನೆ ಅಂತ. ನೆಲಕ್ಕಿರಿವೆನೆಂದು ಬಗೆವಿರಾ ಅಂತಾನವನು. ಏನು ನೆಲಕ್ಕೆ ಯುದ್ಧ ಮಾಡ್ತಾ ಇದ್ದೀನೇನ್ರಿ ನಾನು ನೆಲಕ್ಕೆ ಯುದ್ಧ ಮಾಡಲಿಲ್ಲ, ಪಾಳ್ನೆಲಂ ಅಂತಾನು. ಅದನ್ನು ಭಾಳ ಅದ್ಭುತವಾಗಿ ಹೇಳ್ತಾನೆ ಅದನ್ನು. ಆ ಸಂದರ್ಭ ಬಂದಾಗ ನಾವು ಹೇಳೋಣ. ಮಹಾ ಅಭಿಮಾನಧನ ಅವನು ಎಲ್ಲ ಊಟ ಗೀಟ ಎಲ್ಲ ಮುಗಿಯುತ್ತೆ. ಹೊಸ ಮನೆ ಚೆನ್ನಾಗಿದೆ ನೋಡೋಣ ಮನೇನ ಅಂತ ನೋಡಲಿಕ್ಕೆ ಹೋಗ್ತಾನೆ, ಹೋಗಿ ಜಾರಿ ಬೀಳ್ತಾನೆ. ಪಾಪ ಪಂಚೆ ಎಲ್ಲ ಒದ್ದೆ ಆಗುತ್ತೆ. ನೀವು ಗಮನಿಸಿ, ಹಾಗೆ ಆಗಬೇಕು, ಹಲ್ಲು ಮುರಿಬೇಕು ಅಂತೀವಲ್ಲ, ನಮ್ಮಲ್ಲಿ ಮುರಿದ್ರೆ, ನಾವು ಜಾರಿ ಬಿದ್ದರೆ. ಅಲ್ಲಿ ಮಹಡಿಯ ಮೇಲೆ ದ್ರೌಪದಿ ನಿಂತಿದ್ದಾಳೆ. ದುರ್ಯೋಧನ ನೀರಿನಲ್ಲಿ ಜಾರಿ ಬಿದ್ದಿದ್ದಾನೆ, ಬಟ್ಟೆ ಎಲ್ಲ ಒದ್ದೆ ಆಗಿಬಿಟ್ಟಿದೆ. ಅವನಿಗೆ ಧರ್ಮರಾಯ ತರಿಸ್ಕೊಟ್ಟ ಬೇರೆ ಹುಡುಗಿಗಳನ್ನ, ಆ ಮಾತು ಬೇರೆ. ಆದರೆ ಅವನು ಜಾರಿ ಬಿದ್ದಾಗ ಅಂತ ಚಪ್ಪಾಳೆ ಹೊಡೆದು ನಗ್ಬಿಟ್ಲು ದ್ರೌಪದಿ. ಮಾನಭಂಗ ಆಗೋಯ್ತು ದುರ್ಯೋಧನಂಗೆ. ನಾವು ಇದೇ ಸಭಾವರದಲ್ಲಿ ಮುಂದೆ ದುರ್ಯೋಧನ ಅವಳಿಗೆ ಸೀರೆ ಹಿಡಿದು ಎಳೆಯಿರಯ್ಯ ಅಂತಂತ ಹೇಳಿ ಅವಳು ಸೀರೆ ಹಿಡಿದು ಎಳೆದಾಗ ಅವರನ್ನು ಬೈತೀವಿ. ಇವನಿಗೆ ಮಾನಭಂಗ ಆಗಿದ್ದಕ್ಕೆ ಯಾರೋ ಕಾರಣ ಅಂತ ನೋಡಿದರೆ, ನಾಳೆ ದ್ರೌಪದಿಯ ಸೀರೆಯನ್ನು ಹಿಡಿದು ಎಳೆದಿದ್ದಕ್ಕೆ ಕಾರಣ ಅವಳೇ ಆಗ್ತಾಳೆ, ಇನ್ಯಾರೋ ಅಲ್ಲ. ಸಭಾಪರ್ವದ ಪ್ರಧಾನವಾದ ಅಂಶವನ್ನು ನಾನು ನಿಮಗೆ ಹೇಳಿದೆ. ಜೀವನದ ಬಹಳ ದೊಡ್ಡ ಸೂತ್ರವೊಂದನ್ನೋದು ಏನು ಹೇಳ್ತಾ ಇದೆ ಅಂದರೆ, ನೀವು ಏನು ಮಾಡುತ್ತೀರೋ ಅದು ನಿಮಗೆ ವಾಪಸ್ಸು ಬರುತ್ತದೆ ಅನ್ನತಕ್ಕಂಥದ್ದನ್ನು ಸಭಾಪರ್ವ ಹೇಳ್ತಾ ಹೋಗುತ್ತೆ. ದುರ್ಯೋಧನ ತಲೆ ಹೊಡೆಸ್ಕೊಳ್ತಾನೆ, ಮತ್ತೆ ನಗುತ್ತಾಳೆ, ಚಪ್ಪಾಳೆ ಹೊಡ್ಕೊಂಡು ನಗುತ್ತಾಳೆ. ಅವನು ಭೀಮ ಹಸು 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 ದರ್ತನ ಮಾಡ್ತಾನಂತ. ದುರ್ಯೋಧನನ್ನು ನೋಡಿ ಅವನು ಕುಣಿತಾನೆ. ಹಾಗೆ ಇದು ದುರ್ಯೋಧನನೇ ಆಗಿರಲಿ, ಶತ್ರುವೇ ಆಗಿರಲಿ, ಹಾಗಂತ ದುರ್ಯೋಧನ ಮಾಡಿದ್ದೆಲ್ಲ ಸರಿ ಅಂತ ಹೇಳ್ತಿಲ್ಲ ನಾನು. ಆದರೆ ಇವ್ರದ್ದು ಸರಿ ಅಂತ ಹೇಳ್ಬೇಕಾದ್ರೆ ಇವರು ಹಾಗೆ ಮಾಡಬಾರ್ದಲ್ಲ. ಆಮಂತ್ರಿತರು ಬೇರೆ, ಕರೆದಿದ್ದಾರೆ ಅವರು ಊಟಕ್ಕೆ ಅಂತಂತ ಅಲ್ಲ. ಅದಕ್ಕಿಂತ ಕೆಟ್ಟದಾಗ ಅರಮನೆಯಲ್ಲ ಸುಡಲಿಕ್ಕೆ ಪ್ರಯತ್ನ ಪಟ್ಟರು. ಅದು ಬಿಡಿ, ದುರ್ಯೋಧನ ಪರ್ವ ಮಾತಾಡ್ತಾ ಇಲ್ಲ ಇಲ್ಲಿ. ದುರ್ಯೋಧನ ನಿಂದನೆಯೇ, ಅವನ್ನು ಬಹಿಷ್ಕಾರ ಹಾಕಲೇಬೇಕು, ಅವನ್ನ ನರಕ ಸಿಗಲೇಬೇಕು, ಅದೆಲ್ಲ ಸರಿ. ಅದೆಲ್ಲ ಸರಿ, ಆದರೆ ಇವ್ರಿಗೂ ಅದು ಅನ್ವಯಿಸಿಬಿಡುತ್ತೆ ಅಂತ. ಇವರು ಹಾಗಲ್ಲ ಅನ್ನಬೇಕಾಗಿದ್ದರೆ ಆ ರೀತಿಯ ಅವಮಾನವನ್ನು ದುರ್ಯೋಧನನ್ನು ಮಾಡಿಕೂಡ್ದಾಗಿತ್ತು. ತುಂಬ ನೊಂದುಕೊಂಡಂತಹ ದುರ್ಯೋಧನ ವಾಪಸ್ ಹೋದ. ಮೈಭವನದ್ದು ಇನ್ನೂ ಭಾಳ ಹೇಳಬೇಕ್ರಿ, ಇಷ್ಟು ಸಾಕು, ಅದಕ್ಕಿನ್ನೇನು ಹೆಚ್ಚು ವಿವರಣೆ ಏನು ಬೇಡ. ಪ್ರಧಾನವಾಗಿರತಕ್ಕಂಥದ್ದೇ ಈ ವಿಷಯ. ಅಂದರೆ ಅತ್ಯಂತ ಪ್ರಧಾನವಾಗಿ ಬರೀ ಆಮಂತ್ರಿತರಲ್ಲ, ಬಂಧುಗಳು, ದಾಯಾದಿಗಳು ಅವ್ರು ಬಂದು ಕರೆದಿದ್ದಾರೆ. ನಮ್ಮದು ಹೊಸ ಮನೆ ಕಟ್ಟಿದ್ದೀವಯ್ಯ, ಬಾರಯ್ಯ, ಭವನ ನೋಡಯ್ಯ ಅಂತೆಲ್ಲ ಕರೆದಿದ್ದಾರೆ. ಅಂತಹ ಹೊಸ ಭವನದಲ್ಲಿ ಬಂದು ಬಿದ್ದು ಎದ್ದು ಅವಮಾನಿತನಾಗಿ ದುರ್ಯೋಧನ ವಾಪಸ್ ಹೋಗಿದ್ದಾನೆ.
ಅವಮಾನ ಆಗಿಬಿಟ್ಟಿದೆ. ಈಗ ನಾನೇನು ಮಾಡಬೇಕು? ಸೇಡು ತೀರಿಸ್ಕೋಬೇಕು. ಮತ್ತೆ ಪ್ರಶ್ನೆ ಇರೋದು, ನೀವು ಸೇಡು ತೀರಿಸಿಕೊಳ್ಳಲಿಕ್ಕೆ ಹೋದರೆ ಮತ್ತೆ ನಿಮಗದು ವಾಪಸ್ ಹೊಳೆಯುತ್ತೆ. ಎಲ್ಲಿ ಯಾರಿಗಾದರೂ ಕ್ಷಮಿಸಲಿಕ್ಕೆ ಸಾಧ್ಯವಾಗುತ್ತದೋ ಅಲ್ಲಿಂದಲೇ ಹೊಸ ಯುಗ ಶುರುವಾಗುತ್ತೆ. ಇವ್ರನ್ನ ಹೊಡೆದ್ರು, ಇವ್ರು ಅವ್ರನ್ನ ಹೊಡೆದ್ರು, ಅವ್ರು ಮತ್ತೆ ಇವ್ರನ್ನ ಹೊಡೆದ್ರು, ಇವ್ರು ಅವ್ರನ್ನ ಹೊಡೆದ್ರು, ಬೆಳೀತಾನೆ ಇರುತ್ತೆ ಹಾಗೇನೆ. ಎಲ್ಲೋ ಒಂದು ಕಡೆ ಆಯಿತು ಬಿಡ, ಇನ್ನು ಬೇಡ ನಮಗೂ ನಿಮಗೂ ಘರ್ಷಣೆ ಅಂತ ಅನ್ಲಿಕ್ಕೆ ಸಾಧ್ಯ ಆದರೆ ಯಾರಾದ್ರೂ, ಅಲ್ಲಿಂದ ಒಂದು ಹೊಸ ಯುಗ, ಶಾಂತಿ ಪರ್ವ ಶುರುವಾಗ್ಬಿಡುತ್ತೆ. ಹಾಗಾಗಲ್ಲ, ಯಾಕೆಂದರೆ ಇಬ್ಬರು ಕ್ಷತ್ರಿಯರು. ಎಲ್ಲಿಯ ತನಕ ಕ್ಷಾತ್ರ ಚಿಂತನೆ ನಮ್ಮಲ್ಲಿ ಇರುತ್ತದೋ ಅಲ್ಲಿ ತನಕ ಯುದ್ಧಗಳು ತಪ್ಪೋದೇ ಇಲ್ಲ. ಆ ಕ್ಷಾತ್ರ ಚಿಂತನೆ ಎಲ್ಲರಲ್ಲೂ ಇರುತ್ತೆ. ವ್ಯಾಸ ಮಹರ್ಷಿಗಳು ಇಡೀ ವ್ಯಾಸ ಭಾರತದ ಕೊನೆಯಲ್ಲಿ ಕೈ ಎತ್ಕೊಂಡು ಹೇಳ್ತಾರೆ, ಅವರು ಯಾಕ್ರಿ ಹೀಗೆ ಆಡ್ತಾ ಇದ್ದೀರಿ? ಧಾರ್ಮಿಕವಾಗಿ ಯಾಕೆ ಬದುಕ್ತಾ ಇಲ್ಲ ನೀವು? ಧರ್ಮಾದರ್ಥಸ್ಯ ಕಾಮಸ್ಯ, ಅರ್ಥವಾಗಲಿ ಕಾಮವಾಗಲಿ ಧರ್ಮದ ಮೂಲದಲ್ಲಿ ಇರಬೇಕು. ಆದರೆ ನೀವು ಅದನ್ನು ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಇಡೀ ಮಹಾಭಾರತದ ಯುದ್ಧದ ಕೊನೆಯಲ್ಲಿ ನಾವು ನಿಂತು ಯೋಚನೆ ಮಾಡಿದರೆ, ಇಷ್ಟೆಲ್ಲ ಹಾರಾಡಿ, ಇಷ್ಟೆಲ್ಲ ಹೊಡೆದಾಡಿ, ಇಷ್ಟೆಲ್ಲ ಬಿದ್ದಾಡಿ, ಎಲ್ಲದರ ಫಲಿತ ಏನಾಯಿತು ಅಂದರೆ ಸತ್ತು ಬೀಳೋದಾಗತ್ತೆ. ನಮ್ಮ ಅಂತ್ಯ ಸಾವು. ಪ್ರತಿ ಕ್ಷಣವೂ ನಾವು ಮೃತ್ಯುವಿನ ಹತ್ತಿರಕ್ಕೆ ಹೋಗ್ತಾ ಇದ್ದಾಗ 108 ವೇದಾಂತದ ಮಾತಾಡ್ತೀವಿ. ಆದರೆ ಮೃತ್ಯು ಸಮೀಪ ಆಗ್ತಾ ಇದೆ ಅಂತ ಗೊತ್ತಿದ್ದೂ ನಾನು ಅಧರ್ಮವನ್ನೇ ಮಾಡಲಿಕ್ಕೆ ಹೋಗ್ತೀನಿ, ನನಗೆ ಲಾಭವನ್ನೇ ನೋಡಲಿಕ್ಕೆ ಹೋಗ್ತೀನಿ, ನನ್ನ ಸುಖವನ್ನೇ ನೋಡಲಿಕ್ಕೆ ಹೋಗ್ತೀನಿ. ನೋಡ್ರಯ್ಯ ಮಹಾಭಾರತವನ್ನು ನೋಡಿ, ಇದಾದರೂ ಕಲ್ತ್ಕೊಳ್ರಿ ಅಂತ ವ್ಯಾಸ ಮಹರ್ಷಿಗಳು ಚಚ್ಕೊಳ್ತಾರೆ. ಇಷ್ಟೆಲ್ಲ ಹಾರಾಡಿದರು. ಧರ್ಮರಾಯನೂ ಅದ್ಯಾಕೆ ಧರ್ಮರಾಯನಿಗೆ ಒಂದ್ಸಲವೂ ಅನ್ನಿಸ್ಲಿಲ್ಲ ಇಷ್ಟೆಲ್ಲ ಕಿತ್ತಾಡ್ತಾ ಬೇಡ ಬಿಡಪ್ಪ ಅಂತ ಯಾಕೆ ಅನ್ನಿಸ್ಲಿಲ್ಲ? ಯಾರಾದರೂ ಅವನಿಗೆ ರಾಜ್ಯವನ್ನು ಸಂಪಾದನೆ ಮಾಡಿಕೊಟ್ರೆ ಇರಲಿ ಅಂತಾನೇ ಆಗಲಿ, ಬೇಡ ನನಗೆ ಅಂತ ಬಿಡುವ ಮನಸ್ಸು ಬರಲಿಲ್ಲ. ದುರ್ಯೋಧನ ಆಗಿದ್ದಾನೆ, ಅದು ಬಿಡಿ, ದುರ್ಯೋಧನ ಬಗ್ಗೆ ಹೇಳಬೇಕಾದ್ದೇ ಇಲ್ಲ. ಆದರೆ ಧರ್ಮರಾಯನಂಥ ಧರ್ಮರಾಯನಿಗೂ ಯಾಕೆ ಆ ವೈರಾಗ್ಯದ ಅನಿಸಿಕೆ ಬರಲಿಲ್ಲ? ಯಾಕೆ ಬಿಟ್ಟುಕೊಡಲಿಲ್ಲ? ಅವನು ಹಾಗೆ ಬಿಟ್ಟುಕೊಡದೇ ಇದ್ದಿದ್ದರಿಂದಲೇ ಇವತ್ತಿಗೂ ನಾವು ಧರ್ಮರಾಯನ ಟೀಕೆ ಮಾಡ್ತೀವಿ. ಭಗವದ್ಗೀತೆಯಂತಹ ಭಗವದ್ಗೀತೆಯನ್ನು ಕೇಳಿಯೂ ಅರ್ಜುನನಿಗೆ ಅಹಂಕಾರ ಅಳಿಲಿಲ್ಲ ಅಂದರೆ ಇರಲಿ. ಈಗ ದುರ್ಯೋಧನ, ಇದು ನಾವು ಈಗ ಇದರ ಪ್ರತಿಕ್ರಿಯೆಗಳನ್ನು ನೋಡಲಿಕ್ಕೆ ಹೋಗ್ತೀವಿ. ಒಬ್ಬ ಮನುಷ್ಯನಿಗೆ ನೀವು ಉದ್ದೇಶಪೂರ್ವಕವಾಗಿ ಅವಮಾನವನ್ನು ಮಾಡಿದರೆ ತಕ್ಷಣ ನಿಮಗೇನೋ ಆಗದೇ ಇರ್ಬೋದು, ಆದರೆ ಅದರ ಪ್ರತಿಕ್ರಿಯೆಗಳು ಹೊಡೆಯುತ್ತೆ ಬಂದು ನಿಮಗೆ. ದ್ರೌಪದಿ ನಕ್ಕಳು, ಒಂದು 5 ನಿಮಿಷ ನಕ್ಕಳ, 10 ನಿಮಿಷ, ಎಷ್ಟೋ ಒಂದಷ್ಟು ನಕ್ಕಳು, ಆದರೆ ಎಷ್ಟು ಅತ್ತಳು. ನಕ್ಕಿದ್ದೆಷ್ಟು ಕಾಲ, ಅತ್ತಿದ್ದು ಎಷ್ಟು ಕಾಲ. ಮತ್ತು ನಮ್ಮಲ್ಲಿ ಇನ್ನೊಂದು ದೊಡ್ಡ ದೋಷ ಏನಿದೆ ಅಂದರೆ, ನಮ್ಮಲ್ಲಿರುವ ಸಂಗ್ರಹವನ್ನು ತೋರಿಸಿ, ನೀವು ಮನೆ ಕಟ್ತೀರಿ, ಮಿತ್ರರನ್ನು ಕರೀತೀರಿ, ಬಂಧುಗಳನ್ನು ಕರೀತೀರಿ, ತೋರ್ತೀರಿ, ಸಂತೋಷ ಪಡ್ತೀರಿ, ಅಷ್ಟಾದರೆ ಸಮಸ್ಯೆ ಇಲ್ಲ ಅದು. ಆದರೆ ನೀವು ಮನೆಯನ್ನು ಕಟ್ಟುವುದು, ಬರೀ ಮನೆ ವಿಷಯ ಬಿಟ್ಬಿಡ್ರಿ, ಸುಮ್ಮನೆ ಮನೆ ಅಂತ ನಿಮ್ಮಲ್ಲಿ ಏನೇ ಇರಲಿ ಅದನ್ನು ನೀವು ಜಗತ್ತಿಗೆ ತೋರಿಸುವುದು ಬೇರೆಯವರಿಗೆ ಚುಚ್ಚುವುದಕ್ಕಾದರೆ ನನ್ನಲ್ಲಿದೆ ನಿನ್ನಲ್ಲಿಲ್ಲ ಅಂತ ಹೇಳಿ ತೋರ್ಪಡಿಕೆ ಮಾಡಿಕೊಳ್ಳಲಿಕ್ಕೆ ಹೋದರೆ ಮತ್ತೆ ನೀವು ಪತಿತರೇ ಆಗುತ್ತೀರಿ. ಧರ್ಮರಾಯನೇ ಉದಾಹರಣೆ. ಅವನು ಮಯಭಾವವನ್ನು ಕಟ್ಟಿ ಸುಮ್ಮನೆ ಇರ್ಬೋದಾಗಿತ್ತಾ? ನೆಟ್ಟಿ ತೋರಿಸ್ಬೋದಾಗಿತ್ತಾ? ಮೂಲಭೂತವಾಗಿ ಮೋಸದ ಭವನ ಅದು. ಗೊತ್ತಿದ್ದೂ ಬೇರೆಯವರಿಗೆ ನೋವು ಕೊಡ್ತಕ್ಕಂಥದ್ದು. ಅದನ್ನು ಧರ್ಮರಾಯನಂಥ ಧರ್ಮರಾಯ ಎಲ್ಲರನ್ನೂ ಕರೆದು ಬಿದ್ದೋಗಿ ಅಂತ ಹೇಳಿದ್ದು. ನಮಗೆ ಗೊತ್ತಿರೋ ಬರೀ ದುರ್ಯೋಧನ ಬಿದ್ದ, ಇನ್ನೆಷ್ಟು ಜನ ಬಿದ್ದರು ಯಾರಿಗೆ ಗೊತ್ತು? ನೀರಿಲ್ಲ ಅಂದ್ಕೊಂಡು. ಅಂದರೆ ನಮ್ಮ ನಡೆಯೇ, ನಮ್ಮ ಪ್ರಾರಂಭವೇ ಮೋಸದಿಂದ ಶುರುವಾಗಿಬಿಟ್ರೆ ನಾನೂ ಮೋಸಕ್ಕೆ ತುತ್ತಾಗುತ್ತೇನೆ. ನಾನು ಕ್ಷಣಿಕ ಸಂತೋಷವನ್ನು ಪಟ್ಟರೆ ದೀರ್ಘಕಾಲದ ನೋವನ್ನು ಅನುಭವಿಸ್ತೀನಿ ನಾನು. ಆದ್ದರಿಂದ ನಾನು ಎಚ್ಚರಿಕೆಯಿಂದ ಇರಬೇಕು. ಅನ್ನೋದನ್ನು ಮಹಾಭಾರತ ನನಗೆ ಕಲಿಸ್ತಾ ಇದೆ. ನಾನು ಕಲ್ತ್ಕೋಬೇಕದನ್ನು ನೋಡಿ.
ಮಹಾಭಾರತ ಮಾಡ್ತಕ್ಕಂಥ ಪಾಠ ಹಾಗೇ, ಅಲ್ಲಿ ಬರತಕ್ಕಂಥ ಪ್ರತಿಯೊಂದು ಸಂಗತಿಯು ಹೀಗೆ ಮಾಡಬೇಡ. ವಿಧಿ ನಿಷೇಧಗಳನ್ನು ಹೇಳುವುದು. ವೇದ ಅಂದರೆ ಅರ್ಥ ಏನಪ್ಪ ಅಂದರೆ ವಿಧಿ ನಿಷೇಧಗಳ ಒಂದು ಕಟ್ಟು, ಅದೊಂದು ಆಕಾರ. ಅದು ಹೀಗೆ ಮಾಡಬೇಕು, ಹೀಗೆ ಮಾಡಿಕೊಡೋದು ಅಂತ, ಮಾಡಿಕೊಡೋದು ಅಂತ. ಮಹಾಭಾರತ ವೇದವೇ, ಅದಕ್ಕೆ ಅದನ್ನು ಪಂಚಮ ವೇದ ಅಂತ ಕರೆಯೋದು. ಮಾಡಿ ಅಥವಾ ಮಾಡಿಕೊಡುವುದು ಅನ್ನುವುದನ್ನು ಕಥೆಗಳ ನೀತಿಯ ಮೂಲಕ ವ್ಯಾಸ ಮಹರ್ಷಿಗಳು ಹೇಳ್ತಾ ಹೋಗ್ತಾರೆ. ದುರ್ಯೋಧನನಿಂದ ನಾವು ಕ್ಷಮೆಯನ್ನು ನಿರೀಕ್ಷಣೆ ಮಾಡೋಕ್ಕಾಗಲ್ಲ. ಅವನು ಯೋಚಿಸ್ದ, ಅವನು ಮಾತಾಡ್ದ, ಅವನು ಸ್ನೇಹಿತರ ಜೊತೆಗೆ ಸೇರಿಕೊಂಡ. ನಿನ್ನೆ ಯಾರೋ ಕೇಳ್ತಾ ಇದ್ದರು, ಶಕುನಿ ಬಗ್ಗೆ ಇನ್ನೂ ಏನು ಮಾತಾಡಿಲ್ಲ ಅಂತ. ಯಾರು ಕೇಳಿದರು? ನೀವೇ ಕೇಳಿದ್ರೆ? ಈಗ ಶುರುವಾಗುತ್ತಮ್ಮ ಶಕುನಿ. ಈಗ ಶಕುನಿಯ ವಿಷಯ ಬರಬೇಕು. ಅವನು ಮಹಾತಂತ್ರಜ್ಞ, ಮಹಾಚತುರ, ಜೊತೆಗೆ ಕುಟಿಲ. ಅವನ ಬಗ್ಗೆ, ಅವನ ಹಿನ್ನೆಲೆ ನಾಳೆ ಹೇಳ್ತೀನಿ, ನಾಳೆನೋ ನಾಡ್ದು ಹೇಳ್ತೀನಿ. ಅದೇ ನೀವು ಕೇಳಿದ್ದು. ಪ್ರವೇಶ ಮಾಡೋಣ. ವ್ಯಾಸ ಮಹರ್ಷಿಗಳು 4 ಜನರನ್ನು ದುಷ್ಟರು ಅಂತ ಕರೀತಾರೆ. ದುಷ್ಟ ಚತುಷ್ಟಯ ಅಂತ ಹೇಳ್ತಾರೆ. ಒಬ್ಬನು ದುರ್ಯೋಧನ, ಒಬ್ಬನು ಕರ್ಣ, ಒಬ್ಬನು ದುಶ್ಯಾಸನ, ಒಬ್ಬ ಶಕುನಿ. ಇಡೀ ಮಹಾಭಾರತದ ಪಾತ್ರ ಪ್ರಪಂಚದಲ್ಲಿ ಅತ್ಯಂತ ದುಷ್ಟರು ಯಾರಯ್ಯ ಅಂದರೆ ಈ 4 ಜನ ಅಂತ. ಈ 4 ಜನ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಏನು ಮಾಡಬೇಕೀಗ? ನಮಗೆ ಅವಮಾನ ಆಗಿದೆ. ದುರ್ಯೋಧನನಿಗೆ ನೇರವಾಗಿ ಅವಮಾನ ಆಗಿದೆ. ಅದನ್ನು ಹೇಗೆ ಸೇಡು ತೀರಿಸ್ಕೊಳ್ಳೋದು? ಮತ್ತೆ ಜ್ಞಾಪಕ ಇಟ್ಟಬೇಕು, ನಾವು ಸೇಡು ತೀರಿಸಿಕೊಳ್ಳಲಿಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಮತ್ತೆ ನಾವು ಅದನ್ನೇ ಮಾಡ್ತಾ ಇದ್ದೀವಿ ಅಂತ, ಮತ್ತೆ ನಾನು ಕಷ್ಟಕ್ಕೆ ಗುರಿ ಆಗ್ತೇನೆ ಅಂತ. ಆದರೆ ಅಷ್ಟು ಸೂಕ್ಷ್ಮವತಿ ದುರ್ಯೋಧನ ಅಲ್ಲ. ಆ ಸೂಕ್ಷ್ಮತೆಯನ್ನು ನಾವು ಪಾಂಡವರಲ್ಲಿ ನಿರೀಕ್ಷಣೆ ಮಾಡ್ತೀವಿ, ಧರ್ಮರಾಯನಲ್ಲಿ ನಿರೀಕ್ಷಣೆ ಮಾಡ್ತೀವಿ. ಧರ್ಮರಾಯನನ್ನು ನಾನು ಯಾಕೆ ಮತ್ತೆ ಮತ್ತೆ ಟೀಕೆ ಮಾಡ್ತೀನಿ ಅಂದರೆ, ಅವನು ಭಾಳ ದೊಡ್ಡ ಮನುಷ್ಯ ಅಂತಾರೆ, ಮಹಾಧರ್ಮಜ್ಞ ಅವನು. ಬೇರೆಯವರು ನಾವೇನೋ ಒಂದು ಪುಟಾಣಿ ತಪ್ಪು ಮಾಡಿದ್ರೆ ದೊಡ್ಡದಾಗ್ಬಿಡಲ್ಲ, ಆದರೆ ಧರ್ಮರಾಯ ಮಾಡಿದ್ರೆ ಭಾಳ ದೊಡ್ಡದಾಗ್ಬಿಡುತ್ತೆ. ಏನು ಮಾಡೋದು? ಈಗ ನೋಡಪ್ಪ, ನಮಗೆ ಮಯಭವನ ಕಟ್ಟೋಕ್ಕೆ ಬರಲ್ಲ. ಅವನೇನೋ ಮಾಡ್ದ, ಮಯ ಅನ್ನೋನು ದೇವಶಿಲ್ಪಿ ಆಗಿದ್ನೋ ರಾಕ್ಷಸ ಶಿಲ್ಪಿ ಆಗಿದ್ನೋ, ಅಂತೂ ಮನುಷ್ಯರ ತಂತ್ರಜ್ಞ ಅಲ್ಲ, ಅವನು ಕಟ್ಟದ. ನಮ್ಮಲ್ಲಿ ಹಾಗೆ ಕಟ್ಟೋಕ್ಕಾಗಲ್ಲ. ಆದ್ದರಿಂದ ನಾವು ನಮ್ಮ ಮಿತಿಯಲ್ಲಿ ಏನಾದರೂ ಮಾಡಬೇಕು. ನಾವು ಒಂದು ಭವನ ಕಟ್ಟಬೇಕು. ಆದರೆ ಆ ಭವನದಲ್ಲಿ ನಾವು ಮೋಸ ಮಾಡ್ತೀವಿ ರೀ. ಅವ್ರು ಮಾಡಲಿಲ್ವ? ಈಗ ನಾವು ಮಾಡ್ತೀವಿ. ಮೋಸ ಹೋಗದೇ ಇರಲಿ ಅವರು, ನಾವು ಅದನ್ನು ಹೇಳೋಣ. ನಾವು ಮೋಸ ಮಾಡೋದೇ ಉದ್ದೇಶ ಅದು. ಆದರೆ ನಾವು ತರ್ಕಬದ್ಧವಾಗಿ ಇರೋಣ. ನಾವು ಮುಂದೆ ಮಾತಾಡಿದಾಗ, ಶಕುನಿ ಮಾತಾಡಿದಾಗ, ದುರ್ಯೋಧನ ಮಾತಾಡಿದಾಗ ಶುದ್ಧ ತರ್ಕವನ್ನು ನೋಡುತ್ತೇವೆ. ತರ್ಕ ಯಾವಾಗ ಅವರು ಬಿಟ್ಟರೋ ಅಲ್ಲಿಂದ ಕಥೆ ತಿರುವು ತೊಗೊಂಡ್ಬಿಡುತ್ತೆ. ನಾನು ಹೇಳಿದ್ದೀನಿ ಮೊನ್ನೆ, ಮತ್ತೊಂದು ಸಲ ಮಾತಾಡ್ತೀನಿ. ಒಂದು ಹೊಸ ಭವನ ಕಟ್ಟೋಣ. ಎಂಥ ಭವನ ಅದು? ದ್ಯೂತ ಭವನ, ಜೂಜಿನ ಕಟ್ಟೆ. ಮತ್ತೆ ವ್ಯಾಸರು ಹೇಳ್ತಾ ಇದ್ದಾರೆ, ನೀವು ಜೂಜು, ಯಾವುದೇ ತರಹದ ಜೂಜಿರಲಿ, ಅದು ನೀವು ಚಕ್ಕಬಾರದಿಂದ, ನಾನು ಚಕ್ಕಬಾರದಿಂದ ಜೂಜು ಅಂತೀನಿ ಅದನ್ನು. ನೀವೇನಾದರೂ ಪಣವನ್ನು ಇಟ್ಟರೆ, ಜೂಜು ಅಂದರೆ ಫಲಿತ ಏನೋ ಇರಬೇಕು, ಅದಕ್ಕೆ ಏನೋ ಒಂದು ಪಣ ಇಡಬೇಕು. ಹೀಗಾದ್ರೆ ಹಾಗೆ, ಇದು ಸೋತ್ರೆ ಇಷ್ಟು ಕೊಡ್ತೀನಿ, ಹೀಗೆ ಇಂಥದ್ದೇನೋ ಒಂದು ಪಣವನ್ನು ಇಟ್ಟು ಆಡುವ ಯಾವ ಆಟವೂ ಜೂಜೆ. ಆ ಜೂಜು ಅನ್ನುವುದರಿಂದ ದ್ಯೂತ ಸಪ್ತವ್ಯಸನಗಳಲ್ಲಿ ಒಂದು ಅಂತ ಕರೀತಾರೆ. ಮೊಟ್ಟ ಮೊದಲನೇದದು. ಒಬ್ಬ ಮನುಷ್ಯನನ್ನು ಹಾಳು ಮಾಡುವುದಕ್ಕೆ ಇರತಕ್ಕಂಥ 7 ಮಾರ್ಗಗಳಲ್ಲಿ ಮೊಟ್ಟ ಮೊದಲನೇ ಮಾರ್ಗ ಯಾವುದಪ್ಪ ಅಂದರೆ ಜೂಜು. ನಮಗೆ ಬಹಳ ಪ್ರಸಿದ್ಧವಾಗಿ ಕಾಣೋದು ಈ ಕುದುರೆ ಜೂಜು, ಕುದುರೆ ಬಾಲಕ್ಕೆ ದುಡ್ಡು ಕಟ್ಟೋರು. ಪ್ರಸಿದ್ಧವಾಗಿ ಕಾಣೋದು ನಮಗೆ ಇಸ್ಪೀಟ್ ಆಟ ಆಡೋರು, ಅಥವಾ ಈ ಹೆಂಡು ಕುಡಿಯೋರು, ಇಂಥದ್ದೇನೋ ಒಂದಷ್ಟು ಕಾಣುತ್ತೆ. ಅಥವಾ ಸೂಳೆಯರ ಹತ್ತಿರಕ್ಕೆ ಹೋಗ್ತಕ್ಕಂಥವ್ರು, ಇಂಥದ್ದು ಒಂದಷ್ಟು ಮೇಲ್ ಕಾಣುತ್ತೆ. ಅಷ್ಟೇ ಅಲ್ಲ, ಕೊನೆಯನ್ನು ಹೊಗೆ ಸೊಪ್ಪು ಹಾಕೋದು ಒಂದು ದೊಡ್ಡ ಜೂಜೆ. ಇದು ಕಾಫಿ ಜಾಸ್ತಿ ಕುಡಿದ್ರೆ ಅದು ಒಂದು ದೊಡ್ಡ ಜೂಜೆ. ನೆಶ್ಯ ಹಾಕೋದು ಅದು ಒಂದು ದೊಡ್ಡ ಜೂಜೆ. ಅಂದರೆ ನೀವು ನಿಮ್ಮ ಮಿತಿಯಲ್ಲಿ ಇಟ್ಟುಕೊಳ್ಳದೆ ಯಾವುದು ಅಸಹಜವಾಗಿರುತ್ತದೆ. ಬೀಡಿ ಸೇವೆ ಸಹಜ, ನೆಶ್ಯ ಹಾಕೊಂಡು ಕೂತ್ಕೊಳ್ಳೋದು ಸಹಜ ಅಲ್ಲ. ಅದು ಅಸಹಜವಾಗೇ ಇರತಕ್ಕಂಥದ್ದು. ತಂಬಾಕು ಹಾಕೋದು ಸಹಜ ಅಲ್ಲ. ನೀವು ಎಲೆ ಅಡಿಕೆ ಹಾಕೋದು ಸಹಜ ಇರಬಹುದೇನೋ, ಅದು ಅಲ್ಲ, ಇರಬಹುದೇನೋ, ಕ್ಷಮ್ಯ ತಾಂಬೂಲ ಅಂತ. ಅದೇ ಹೊಗೆ ಸೊಪ್ಪು ಹಾಕ್ತಿರಲ್ಲ, ಅದು ಅಸಹಜ. ಅದು ಆವಾಗ ಏನಾಗ್ತದೆ, ನಿಮ್ಗೆ ರೋಗ ಬರುತ್ತೆ, ದವಡೆನಲ್ಲಿ ತೂತು ಬೀಳುತ್ತೆ, ಅಲ್ಲಿ ತನಕ ಹೋಗುತ್ತದು ಮಿತಿಯನ್ನು ಮೀರಿ ನೀವು ಮಾಡಿದರೆ.
ಇಂತಹ ಜೂಜುಗಳನ್ನು ಆಡತಕ್ಕಂಥ ಸಂಕೇತವಾಗಿ ದ್ಯೂತ ಭವನ ಅಂತ ಅದಕ್ಕೆ ಹೆಸರಿಟ್ಟರು. ನೀವು ದ್ಯೂತ ಭವನಕ್ಕೆ ಹೋಗ್ತೀರಾ, ಜೂಜಾಡೋಕ್ಕೆ ಹೋಗ್ತೀರಾ, ನೀವು ಬೀಳ್ತೀರಿ, ಅರಣ್ಯಕ್ಕೆ ಹೋಗ್ತೀರಿ, ಇದ್ದಿದ್ದು ಕಳ್ಕೊಳ್ತೀರಿ, ಹೆಂಡ್ತಿನೂ ಕಳ್ಕೊಳ್ತೀರಿ. ಇದೇ ಮಾತುಗಳನ್ನ ವಿದುರ ಹೇಳ್ತಾನೆ ಬಂದು ಧರ್ಮರಾಯನ. ಆ ಪಾತ್ರಗಳನ್ನೆಲ್ಲ ನಾವು ನೋಡಬೇಕು. ಅದಕ್ಕೆ ಧರ್ಮರಾಯನ ಪಾತ್ರ ಬಹಳ ಪ್ರಧಾನವಾದ್ದು, ಬಹಳ ದೊಡ್ಡ ಪಾತ್ರ ಅದು. ದ್ಯೂತ ಭವನವನ್ನು ಕಟ್ಟಿ ಶಕುನಿ ಹೇಳಿದ, ನನಗೆ ಈ ದ್ಯೂತ ಆಡೋ ವಿದ್ಯೆ ಗೊತ್ತಿದೆ, ಅಕ್ಷವಿದ್ಯೆ ಅಂತ ಅದರ ಹೆಸರು. ನಮಗೆ ವಿದ್ಯೆಗಳು ಗೊತ್ತಿಲ್ಲ. ಬೇಡಪ್ಪ ಮನೆ ತಾನೇ ಕ್ರಿಕೆಟ್ ನಡೀತು, ಕ್ರಿಕೆಟ್ ಆಯಿತು. ನನಗೆ ಇಂದಿಗೂ ಆಶ್ಚರ್ಯ ಇದೆ. ನಾನು ಮಾಧ್ಯಮಿಕ ಶಾಲೆಯಲ್ಲಿದ್ದಾಗ ನಾನು ಏನು ಚೆಂಡನ್ನು ತಿರುಗಿಸಿ ಹಾಕ್ತೀನಿ ಅಂತ ಒಂದು ಸಲ ನೆಟ್ಗೆ ಹಾಕೋ ಆಗಲೇ ಇಲ್ಲ, ಆ ಕಡೆ ಈ ಕಡೆನೇ ಹೋಗ್ತಾಯಿತ್ತು. ದಾಂಡು ಹಿಡ್ಕೊಳ್ಳೋಕೆ ಬರ್ತಾ ಇರಲಿಲ್ಲ ನನಗೆ. ಭಾಳ ಕಷ್ಟ ಅನ್ರಿ ಅದು, ಯಾವುದೇ ಕ್ರೀಡೆ ಇರಲಿ ಭಾಳ ಕಷ್ಟ ಅದು. ವಿಶೇಷ ಅಗಲ ಇರೋದು, ಅದರೊಳಗೆ ಚೆಂಡನ್ನು ಹೊಡಿಬೇಕು. ಅದು ಹೇಗ್ರಿ ಅವ್ರಿಗಾಗತ್ತೆ, ನಮಗಾಗಲ್ಲ. 100ಕ್ಕೆ 90 ಮಂದಿಗೆ ಆಗುವುದಿಲ್ಲ. ಬೇಡ್ರಿ ದೊಡ್ಡ ದೊಡ್ಡ ಸರ್ಕಸ್ ಬಿಡ್ಬಿಡಿ, ದೊಂಬರಾಟ, 2 ಗಳ ಕಟ್ತಾರೆ, ಒಂದು ಹಗ್ಗ ಕಟ್ಟಿರ್ತಾರೆ, ಅದ್ರ ಮೇಲೆ ನಡೀತಾರಪ್ಪ ಅವರು. ನಮಗಾಗತ್ತಾ? ಆಗಲ್ಲ. ಅವ್ರಿಗೆ ಯಾಕಾಗತ್ತೆ ಅಂದರೆ ತರಬೇತು ಇರುತ್ತದೆ. ನೀವು ಕಳ್ಳತನವನ್ನು ಮಾಡಿದರೂ ತರಬೇತಿನಿಂದ ಕಳ್ಳತನ ಮಾಡಿದ್ರೆ ಸಿಕ್ಕಾಕೊಳ್ಳೋದು, ಲಂಚ ತಗೊಳ್ಳೋದು, ಚೆನ್ನಾಗಿ ತರಬೇತಿ ಇರಬೇಕು, ಸಿಕ್ಕಾಕೊಳ್ಳೋದು. ತರಬೇತಿ ಇಲ್ಲದಿರೋ 100 ರೂಪಾಯಿ ತಗೊಂಡು ಸಿಕ್ಕಾಕೊಂಡ್ಬಿಡ್ತಾರೆ. ಆದರೆ ಹಣೆ ಬರಹವೇ ಇದು. ಧರ್ಮರಾಯ ಅಂಥವನು, ಅವನಿಗೆ ತರಬೇತಿ ಇಲ್ಲ. ದ್ಯೂತವಾಡುವ ತರಬೇತಿ ಧರ್ಮರಾಯನಿಗೆ ಇಲ್ಲ. ಆದರೆ ಆಸೆ ಇದೆ, ಚಪಲ ಜಾಸ್ತಿ ಅವನಿಗೆ. ನಮಗೆ ನಮ್ಮ ದೌರ್ಬಲ್ಯಗಳನ್ನೇ ಧರ್ಮರಾಯನಲ್ಲಿ ಕೇಂದ್ರೀಕರಿಸಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ನಾವು ಅದನ್ನು ಬಹಳ ಎಚ್ಚರಿಕೆಯಿಂದ ನೋಡಬೇಕು ಅಂತ. ಧರ್ಮರಾಯನಿಗೆ ದ್ಯೂತವಾಡುವುದರೊಳಗೆ ತರಬೇತಿ ಇಲ್ಲ, ಆದರೆ ಚಾಪಲ್ಯ ಇದೆ. ನನಗೆ ಚಾಪಲ್ಯ ಇಲ್ಲಯ್ಯ, ನಂಗೆ ತರಬೇತಿ ಇದೆ, ಶಕುನಿ ಹೇಳ್ತಾ ಇದ್ದಾನೆ. ನನಗೆ ಹಿಂದಿನ ಕಾರಣಗಳಿಂದಾಗಿ, ಅದನ್ನು ನಾಳೆ ಹೇಳ್ತೀನಿ ಮಗ, ಆಯಿತು. ಹಿಂದಿನ ಕಾರಣ ಕಾಲ ಆಗೋಯ್ತು. ಹಿಂದಿನ ಕಾರಣಗಳಿಂದಾಗಿ ನನಗೆ ಅದರೊಳಗೆ ತರಬೇತಿ ಇದೆ. ಯಾರು ತರಬೇತುದಾರರಾಗುತ್ತಾರೋ, ಯಾರು ತರಬೇತನ್ನು ತೆಗೆದುಕೊಳ್ಳುತ್ತಾರೋ ಅವರಿಗೆ ಯಾವಾಗಲೂ ಜಯವೇ. ದುರ್ವಿಧಿ ಇದ್ದರೆ ಸೋಲ್ಬೋದು ಅವರು 100ರಲ್ಲಿ 1 ಸಲ. ಆದರೆ ಸಾಮಾನ್ಯವಾಗಿ ನೀವು ತರಬೇತಿ ಇದೆ ಅಂದರೆ ನೀವು ಸೋಲಲ್ಲ. ಈ ಪರೀಕ್ಷೆ, ಈಗ ಭಾಳ ಪುಟಾಣಿ ಉದಾಹರಣೆ, ಸ್ನಾತಕೋತ್ತರ ಪದವಿ ಓದಬೇಕಾದ್ರೆ ಕನಿಷ್ಠ ಒಂದು 30, 35, 40 ಪುಟಗಳು ಬರೀಬೇಕಾಗುತ್ತೆ ಅವಾಗ ದೀರ್ಘವಾಗಿ. ಈಗ ಬರೆಯೋಕೆ ಕೂತ್ಕೊಂಡ್ರೆ 3 ಗಂಟೆಯಲ್ಲಿ 3 ಪುಟ ಬರೆಯೋಕ್ಕಾಗಲ್ರಿ. ನಾನು ಓದೋಕ್ಕೆ ಶುರು ಮಾಡಿದ ಹೊಸರಲ್ಲಿ ಪರೀಕ್ಷೆಗಳು ಇನ್ನೂ 6 ತಿಂಗಳಿದೆ ಏನ್ಬೇಕಾಗಿದ್ದರೆ ಅವಾಗ 6 ತಿಂಗಳು ಒಂದು ಪರೀಕ್ಷೆ ನಡೀತಾ ಇತ್ತು. ಈಗಲೂ ಹಾಗೆ ಇದೆಯೋ ನನಗೆ ಗೊತ್ತಿಲ್ಲ. ನಾನು ಮೊದಲನೇ ಏನಂತಾರೆ ಅದಕ್ಕೆ 6 ತಿಂಗಳು ಒಂದು ಸೆಮಿಸ್ಟರ್ ಅಂತ, ಅದರೊಳಗೆ ಬರೆದ್ರೆ 5 ಪುಟ ಬರೆಯೋಕ್ಕಾಗಲಿಲ್ಲ ನನಗೆ. ನನಗೆ ಅಂಕಗಳು ಸಿಕ್ಕಿದ್ದು ಎಷ್ಟಪ್ಪ ಅಂದರೆ 100ಕ್ಕೆ 15. ಯಾಕೆ ಬರದೇ ಇಲ್ಲ, ನಾನು ಬರೆಯೋಕ್ಕೆ ಬರ್ತಾ ಇಲ್ಲ. ಏನು ಮಾಡೋದು? ಆಗ ನನಗೆ ನಾನೇ ತರಬೇತು ಬಹಳ ಪ್ರಧಾನವಾದ್ದು. ದಿವಸಕ್ಕೂ ಪ್ರತಿನಿತ್ಯ 2 ಪುಟ ಬರೆಯೋಕ್ಕೆ ಶುರು ಮಾಡಿದೆ. ಕೈಗೆ ತರಬೇತಿ ಕೊಟ್ಟೆ, ಬರೆದು ಕೊನೆ ಪರೀಕ್ಷೆಯಲ್ಲಿ 50 ಪುಟ ಬರೆಯೋಗಾಯ್ತು. ಅಂದರೆ ತರಬೇತು ಇಲ್ಲದೇ ಇದ್ದಾಗ ಏನು ಅಸಾಧ್ಯವೋ ತರಬೇತು ತೆಗೆದುಕೊಂಡ್ರೆ ಅದು ಸಾಧ್ಯ ಆಗುತ್ತೆ. ತರಬೇತು ಇಲ್ಲದೆ ನೀವೇನಾದರೂ ಜೂಜಾಡ್ತೀರೋ, ಯುದ್ಧ ಮಾಡ್ತಿರೋ ಹೋದರೆ ನೀವು ಸೋಲುತ್ತೀರಿ. ಧರ್ಮರಾಯ ಸೋತ, ತರಬೇತಿ ಇರಲಿಲ್ಲ, ಅವನು ಸೋಲ್ತಾನೆ ಅಂತ ನನಗೆ ಗೊತ್ತಿದೆ. ಆದ್ದರಿಂದ ಅವನನ್ನು ಜೂಜಾಡಲಿಕ್ಕೆ ಕರೆಸಿ ಅಂತ ಹೇಳಿದ ಶಕುನಿ. ಯಾರು ಕರೆಸೋದು? ದುರ್ಯೋಧನ ಕರೆಸೋಕ್ಕಾಗಲ್ಲ, ಅವನು ಯಾರು ಕರೆಸಲಿಕ್ಕೆ? ಅವನು ರಾಜ ಅಲ್ಲ. ಆದರೆ ಧರ್ಮರಾಯ ರಾಜ ಆಗಿದ್ದಾನೆ, ಇಂದ್ರಪ್ರಸ್ಥದಲ್ಲಿ ರಾಜನಾಗಿದ್ದಾನೆ. ಇಲ್ಲಿ ರಾಜನಾಗಿರೋದು ದುರ್ಯೋಧನನ ಅಪ್ಪನೇ, ಧೃತರಾಷ್ಟ್ರನೇ. ಅವನೇ ಕರೆಸಬೇಕು. ಅವನಿಗೆ ಹೇಳಿ ಪಾಂಡವರನ್ನು ಕರೆಸಿ. ಯಾವಾಗಲೂ ನಮಗೆ ಸಿಗೋದು ವಿದುರನನ್ನು ಕಳಿಸಿ ಪಾಂಡವರ ಹತ್ರಕ್ಕೆ. ಕರ್ಕೊಂಡು ಬರಪ್ಪ ದ್ಯೂತವನ್ನು ಆಡಲಿಕ್ಕೆ ಅಂತ. ಇದೀಗ ವಿದುರ ಪಾಂಡವರ ಹತ್ತಿರಕ್ಕೆ ಬಂದಿದ್ದಾನೆ. ಈಗ ನಾವು
ವಿದುರನ ಪಾತ್ರವನ್ನು 4-5 ದಿವಸದಿಂದ ನೋಡಿದ್ದೀವಿ. ಪಾಂಡವರ ವಿಷಯದಲ್ಲಿ ಅವನು ಎಷ್ಟು ದೊಡ್ಡ ಪಾತ್ರದಲ್ಲಿದ್ದಾನೆ ಅಂತ, ಅವನ ಮಾತಿಗೆ ಎಷ್ಟು ಬೆಲೆ ಕೊಡಬೇಕು ಅಂತ. ಈಗ ವಿದುರ ಹೋಗ್ತಾನೆ, ಧರ್ಮರಾಯರನ್ನು ಕರೀತಾರೆ. ಧರ್ಮರಾಯರು ಅದಕ್ಕೆ ನಮ್ಮ ಶ್ರೀಮಾನ್ ಶ್ರೀ 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 ಧರ್ಮರಾಯರು ಹೇಗೆ ಪ್ರತಿಕ್ರಿಯಿಸ್ತಾರೆ ಅನ್ನೋದನ್ನೆಲ್ಲ ನಾಳೆ ನೋಡೋಣ ಅಂತ ಹೇಳ್ತಾ, ನಾಳೆ ಎಲ್ಲ ನಾಡಿದ್ದು ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ನಿಮ್ಮೆಲ್ಲರೂ ಪರವಾಗಿ ಗುರುಗಳಿಗೆ ಧನ್ಯವಾದ. ನಾವು ನೋಡಿ ಎಂಥ ಜೀವನದ ಪಾಠಗಳು. ನಿನ್ನೆ ಕೂಡ ಹೇಳಿದ್ರು, ಇವತ್ತೂ ಅದನ್ನು ಪುನರುಚ್ಚಾರ ಮಾಡಿದ್ರು ಅವರು. ಸ್ಪರ್ಧೆ ಎಷ್ಟು ಅಪಾಯ ಅಂತ, ಅಂದರೆ ಅದಕ್ಕೆ ಕೊನೆಯೇ ಇಲ್ಲ, ಆದಿ ಮೊದಲು ತುದಿ ಏನೂ ಇಲ್ಲವೇ ಇಲ್ಲ. ಅದಕ್ಕೆ ಯಾರೋ ಒಬ್ಬೇನೋ ಕಾರ್ ತೊಗೊಂಡ, ನಾನೊಂದು ಕಾರ್ ತೊಗೋಬೇಕು, ಅಯ್ಯೋ ಇನ್ನೊಂದು ಅದು ತೊಗೊಂಬಿಟ್ಟು ಇದನ್ನು ಚೇಂಜ್ ಮಾಡು ಅಂದರೆ ನಮಗೋಸ್ಕರ ಅಲ್ಲ ಯಾವ ಬದುಕು. ಎಲ್ಲವೂ ಇನ್ನೊಬ್ಬನಿಗೆ, ಅವನು ಯಾರೋ ಇನ್ನೊಬ್ಬ ಆ ರೇಸಲ್ಲಿ ಬಿದ್ದಿನ ಅದೊಂದು ಹುಲಿ ಸವಾರಿ. ಅದೆಷ್ಟು ಚೆನ್ನಾಗಿ ನಮ್ಮ ಗುರುಗಳು ಮಹಾಭಾರತದ ಉದಾಹರಣೆಗಳ ಮೂಲಕ, ಅಂದರೆ ಗುರುಗಳೇ ನಾವು ಅರ್ಥ ಮಾಡ್ಕೋತಿರೋದು ಇವೆಲ್ಲವೂ ಬದುಕಿನ ಪಾಠಗಳೇ. ತಾವು ಹೇಳಿದಾಗೆ ಎಲ್ಲವೂ ಬದುಕಿನ ಪಾಠಗಳನ್ನು ನಾವು ಕಲಿಯೋಕ್ಕೆ ವಿದ್ಯಾರ್ಥಿಗಳಾಗಿ ನಾವು ಬಂದು ಕೂತಿದ್ದೀವಿ ನೋಡಿ, ಹಲವು ವಯಸ್ಕರು ಬೇರೆ ಬೇರೆ ಇದರಲ್ಲಿ. ಹಾಗಾಗಿ ತುಂಬ ಅದ್ಭುತವಾದಂಥ ಈ ಒಂದು ಸರಣಿಯನ್ನು ನಾವು ಕೇಳ್ತೀವಲ್ಲ, ಅವರು ಪುಣ್ಯವಂತರು ಅಂತ ಹೇಳ್ತಾ ಇಂಥ ಪುಣ್ಯವನ್ನು ನಮ್ಗೆ ದಯಪಾಲಿಸ್ತಿರೋ ಗುರುಗಳಿಗೆ ಅನಂತ ಧನ್ಯವಾದ. ಇಂಥ ಬದುಕಿನ ಪಾಠವನ್ನು ಕಥೆಯ ರೂಪದಲ್ಲಿ ಬರೆದಂಥ ವ್ಯಾಸರಿಗೂ, ಕುಮಾರವ್ಯಾಸರಿಗೂ, ಪಂಪ, ರನ್ನ, ನಮ್ಮೆಲ್ಲ ಆದಿಕವಿಗಳಿಗೂ ವಂದಿಸೋಣ ಅಂತ ಹೇಳ್ತಾ, ನಾಳೆ ಸಿಗೋದು ಬೇಡ, ನಾಳೆ ಇಲ್ಲಿಲ್ಲ, ಸಭಾಂಗಣ ನಮಗೆ ಲಭ್ಯತೆ ಇಲ್ಲ. ದಯಮಾಡಿ ತಾವ್ಯಾರು ಬರಬಾರ್ದು. ನಾಳೆ ನಾಡಿದ್ದು ಬನ್ನಿ, ಎಂದಿನಂತೆ ಇರುತ್ತೆ. 4 ದಿವಸ ಉಳ್ಕೊಂಡಿದ್ದೆ. ಯಾರಾದರೂ ಬರದೇ ಇರೋರು ನಿಮ್ಮ ಸ್ನೇಹಿತರಿದ್ದರೆ ವಲಯದಲ್ಲಿ ಅವ್ರಿಗೆ ಹೇಳಿ ಬರಬಾರ್ದು ಅಂತ. ಪಾಪ ಅವ್ರು ಬಂದು ಹೋಗೋದು ಬೇಡ ಅಂತ ಕೇಳಿಕೊಂಡು ತಮ್ಮೆಲ್ಲರಿಗೂ ಶುಭರಾತ್ರಿ. ನಮಸ್ತೆ.